ನಮಸ್ತೆ ಸರ್. ರಂಗನಾಥ, ಆಧ್ಯಾತ್ಮದ ವಿಷಯ ನಾವು ಯಥಾ ಸಾಧ್ಯ ಇಲ್ಲಿ ಪ್ರಸ್ತಾಪ ಮಾಡುವ. ಯಾಕೆಂದ್ರೆ ಅದು ಪೂರ್ಣವಾಗುವುದು ಯಾವಾಗ ಅಂದ್ರೆ ನಮ್ಮ ಅನುಭವಕ್ಕೆ ಬಂದಾಗ. ಸರಿ. ಪೂರ್ಣ ಆಗಬೇಕಾದ್ರೆ ನಾವು ಅದರ ಕುರಿತು ಯೋಚನೆ ಮಾಡಬೇಕು. ಸರಿ. ಮೊದಲಿಗೆ ಜೀವನ ಅಂದ್ರೆ ಏನು? ಬದುಕು ಒಂದು ಅವಕಾಶ, ಒಂದು ಸಣ್ಣ ಸಣ್ಣ ಇರುವೆಗೂ ಅವಕಾಶ, ಒಂದು ಸಣ್ಣ ಸಸಿಗೂ ಹುಲ್ಲಿನ ತುಂಡಿಗೂ ಅವಕಾಶವನ್ನು ಏನು ಮಾಡಬೇಕು? ಬಹುಶಃ ಅವುಗಳನ್ನು ಈಶಾವಸ್ಥೆಯಲ್ಲಿ ಒಂದು ಹೇಳಿದ, ಅವುಗಳನ್ನೆಲ್ಲ ಅಂಧತಮ ಅಂತೇಳಿ ಅಂದ್ರೆ ಒಂದು ಅಂಧ ಜೀವಿಗಳು ಪ್ರಕೃತಿಗೆ ಸರಿಯಾಗಿ ಏನನ್ನೋ ಮಾಡ್ತವೆ. ಅವರ ಸ್ವಂತಿಕೆಯನ್ನು ಹೆಚ್ಚು ಉಪಯೋಗಿಸುವುದಿಲ್ಲ ಅಂತ. ಆದ್ರೆ ಪ್ರಾಣಿಗಳು ಸ್ವಲ್ಪ ಉಪಯೋಗಿಸ್ತವೆ, ಮಂಗಗಳು ಉಪಯೋಗಿಸ್ತವೆ ಅಂತ ಉಂಟು. ಆದ್ರೆ ಮನುಷ್ಯ ಜನ್ಮವೇ ಸ್ವಂತಿಕೆ ಉಪಯೋಗಿಸ್ಲಿಕ್ಕೆ. ಅದು ಇರುವುದೇ ಸ್ವಂತಿಕೆಯನ್ನು ಉಪಯೋಗ ಮಾಡ್ಲಿಕ್ಕೆ. ಪ್ರಕೃತಿಯಿಂದ ಬರುದಿದ್ರೆ ಯಾಕಪ್ಪ ಮನುಷ್ಯನಾಗ್ಬೇಕಿತ್ತು? ತಿನ್ನುವುದಾದ್ರೆ ಅವನು ಏನಾಗ್ಬೋದಿತ್ತು? ಒಂದು ನಾಯಿಯೋ ಆನೆಯೋ ಅಥವಾ ಎಂತದೆಲ್ಲ ಎಷ್ಟು ಚೆನ್ನ ಮಾಡಿ ತಿಂತದೆ ಅದಾಗ್ಬೋದಿತ್ತು. ಕರೆಕ್ಟ್, ಹೌದು. ಕಾಮೋಪಭೋಗಕ್ಕೆ ಬೇಕಾದ ಪ್ರಾಣಿಗಳಿದ್ದಾವೆ, ಅಶ್ವ ಇತ್ಯಾದಿಗಳನ್ನು ವಿಶೇಷ ಹೇಳ್ತಾರೆ. ಹೌದು, ಅದಾದ್ರೂ ಆಗ್ಬೋದಿತ್ತು. ಹಾಗಾದ್ರೆ ಇದೇನು ಅಂತ ಹೇಳುವಾಗ ಅಲ್ಲಿ ಕೃಷ್ಣನ ಒಂದು ಚೌಕಟ್ಟು, ಕೃಷ್ಣನು ಕೊಟ್ಟ ಚೌಕಟ್ಟು ಸರಿಯಾಗಿ ನಮಗೆ ಮಾರ್ಗದರ್ಶನ ಮಾಡ್ತದೆ. ಯಾವುದದು? ಉದ್ಧರೇತ್ ಆತ್ಮನಾತ್ಮಾನಂ, ಆತ್ಮಾನಂ ನ ಅವಸಾದಯೇತ್, ಆತ್ಮೈವ ಆತ್ಮನೋ ಬಂದು ಆತ್ಮೈವ ತ್ರಿಪುರಾತ್ಮನ. ಸರಿ. ಇಲ್ಲಿ ಇಡೀ ಪ್ರಪಂಚ ಮುಗಿಯಿತು. ಅಂದ್ರೆ ಹೇಗೆ ಅದು? ಏನು ಅದರ ಅರ್ಥ, ವ್ಯಾಪ್ತಿ? ಈಗ ಉದ್ಧಾರ ಯಾರು ಮಾಡುದು? ನನ್ನ ತಂದೆ ಮಾಡ್ತಾನೆ, ಗುರುಗಳು ಮಾಡ್ತಾರೆ, ಮನೆಯವರು ಮಾಡ್ತಾರೆ? ಇಲ್ಲ. ಉದ್ಧರೇತ್ ಆತ್ಮನಾತ್ಮಾನಂ. ಅಂದ್ರೆ ನಮ್ಮನ್ನು ನಾವೇ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮನ್ನು ನಾವೇ ಉದ್ಧಾರ ಮಾಡ್ಬೇಕು. ಹಾಗಾದ್ರೆ ನಾವು ಯಾರು ಅಂತ ಹೇಳಿ ಕೇಳುವುದೇ ಅಧ್ಯಾತ್ಮ. ಈಗ ಅದು ಮತ್ತೆ ಬರುವ ಆತ್ಮಾನಂನ ಅವಸಾದಯೇತ್. ಇವತ್ತು ಎಂತದ ನನಗೆ ಇಷ್ಟವಾದ ಸಿಕ್ಕಿದಾಗೆ ತಿನ್ನುವುದ, ಕುಡಿಯುವುದ, ಮತ್ತೊಂದ ಎಂತದ ಮಾಡಿದ್ರೆ ಏನಾಗ್ತದೆ? ಆತ್ಮ ಅವಸಾದ ಅಂದ್ರೆ ಅದು ಪತನ ಆಗ್ತದೆ. ಸರಿ. ಉದ್ಧಾರ ಮಾಡ್ಬೇಕಾದ್ದು ನಿನ್ನ ಕರ್ತವ್ಯ. ಪತನ ಆದ್ರೆ ಏನು ತೊಂದರೆ ಇಲ್ಲ. ಪತನ ಆದ್ರೆ ಎರೆಯಲ್ಲಿ ಬರ್ತಾನೆ, ಈ ಲೋಕ ನಡೆಯುತ್ತದೆ. ಅದಕ್ಕೆ ದೇವ ಆದ್ಮೇಲೆ ಒಂದು ಚಂದದುಂಟು, ಸಂಸಾರ ಸ್ಥಿತಿಗಾರಡಿ ಅಂತ. ಅವನಿಗೆ ದುರ್ಬುದ್ಧಿ ಕೊಟ್ಟದ್ದು ಯಾಕೆ? ಇನ್ನೊಮ್ಮೆ ನಾಯಿ ಆಗಿ ಹುಟ್ಲಿ, ಇನ್ನೊಂದಾಗಿ ಹುಟ್ಲಿ, ಬರ್ಲಿ, ಈ ಲೋಕ ನಡೀತಾ ಇರ್ಲಿ ಅಂತ. ಆದ್ರಿಂದಲೇ ಈ ಅವಸಾದನ ಆತ್ಮೋದ್ಧಾರ ಮಾಡದವರು ಇರುವುದೇ ಈ ಸಂಸಾರ ನಡೀಲಿಕ್ಕೆ ಕಾರಣ. ಅಂದ್ರೆ ನಾವು ಆತ್ಮೋದ್ಧಾರಕ್ಕೆ ತೊಡಗದೆ ಅದು ತನ್ನಷ್ಟಕ್ಕೆ ಈ ಸಂಸಾರ ನಡೀತಾ ಇರ್ತದೆ. ಇದಕ್ಕೆ ಆದಿ ಅಂತ್ಯ ಇಲ್ಲ. ಹೌದು, ದೇವರಿಗಿದ್ದ ಹಾಗೆ ಆದಿ ಅಂತ್ಯ ಇಲ್ಲ. ಆದ್ರೆ ನಮಗೆ ಇದು ಸಾಕು ಅಂತ ಕಂಡಾಗ ನಾವು ಉದ್ಧಾರ ಮಾಡಬೇಕು. ಅಂತ್ಯ ಏನು ಅಂದ್ರೆ ಅದಕ್ಕೆ ಮುಕ್ತಿ ಅಂತ. ಅಂದ್ರೆ ಜೀವಾತ್ಮನಿಗೆ ಅವನಲ್ಲೇ ಪ್ರೇರಣೆ ಉಂಟಾಗಿ ನಾನು ಅಧೋಮುಖವಾಗಿ ಹೋಗಬಾರ್ದು, ನಾನು ಊರ್ಧ್ವಮುಖವಾಗಿ ಹೋಗ್ಬೇಕೆನ್ನುವಂತ ಒಂದು ಸಂಕಲ್ಪ ಅವನಲ್ಲಿ ಬರ್ಬೇಕು, ಅವನಿಗೆ ಕಾಣಬೇಕು. ಗುರುಗಳು 1000 ಉಪದೇಶ ಮಾಡಬಹುದು, ಪುಸ್ತಕಗಳು 1000 ಇದ್ದಾವೆ, ಲೇಖನ ಉಂಟು, ನೋಡುವುದೇ ಇಲ್ಲ. ನೋಡಿದ್ರು ಮಾಡ್ಲಿಕ್ಕೆ ಆಗುವುದಿಲ್ಲ. ಅದು ನಿನ್ನೆ ನಾನು ನೋಡಿದ ಪುನಃ ಅದು ಹೇಗೆ ಎಳೀತದೆ ಅಂತ ಹೇಳಿದ್ರೆ ಅದು ಇಲ್ಲಿ ಒಂದು ಜಿಜ್ಞಾಸೆ ಬರ್ತದೆ ನೋಡಿ. ಹೇಗೆ ಅಂತಂದ್ರೆ ಈಗ ನೀವು ಈಗ ಹೇಳಿದ್ರಿ ಏನು, ಆ ದೇವಿ ಮಹಾತ್ಮೆಯಲ್ಲಿ ಉಂಟು. ಹೇಗೆ ಈ ಪ್ರಪಂಚ ನಡಿಬೇಕು ಅಂತಂದ್ರೆ ಉದ್ಧಾರ ಆಗದೆ ಇದ್ದವರು ಇರ್ಲಿ, ನಾಯಿಯೋ ನರಿಯೋ ಇನ್ನೊಂದೋ ಮತ್ತೊಂದಾಗಿ ಒಟ್ಟು ಪ್ರಪಂಚ ನಡಿಬೇಕು. ಹಾಗಾದ್ರೆ ಪ್ರಪಂಚ ನಡಿಬೇಕು ಅನ್ನುವುದೇ ದೇವರ ಒಂದು ಸಂಕಲ್ಪವ? ಹಾಗಾದ್ರೆ ಎಲ್ಲರಿಗೂ ಉದ್ಧಾರದ ಒಂದು ಅವಕಾಶ ಇಲ್ವಾ? ಅಲ್ಲೇ ನಾವು ಸರಿಯಾಗಿ ತಿಳಿಬೇಕಾದ್ದು. ಪ್ರಪಂಚ ನಡೆಯುವುದು ಎಂಬುದೇ ಮಾಯೆ. ಅದೇ ಸ್ವಪ್ನ, ಸತ್ಯ ಅಲ್ಲವೇ ಅಲ್ಲ. ಒಬ್ಬ ದುಸ್ಥಿತಿಯಲ್ಲಿದ್ದಾನೆ ಎಂಬುದು ಸ್ವಪ್ನದಲ್ಲಿ ಸತ್ಯ ವಿನಃ ಅವ ಚೆನ್ನ ಮಾಡಿ ಮಲಗಿದ್ದಾನೆ. ಸ್ವಪ್ನದಲ್ಲಿ ಅಯ್ಯೋ ಹೆದರಿಕೋ ಎಂತದೋ ಎಂತ ಮಾಡ್ತಾನೆ. ಹಾಗೆ ಇದು ನಿಜವಾದ ಸತ್ಯ ಅಲ್ಲ. ಆ ಆತ್ಮ ಸತ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಅಂದ್ರೆ ಈಗ ನಮ್ಮ ಗುರಿ ಎಲ್ಲಿ ಅಂತ ಹೇಳಿದ್ರೆ, ನಾನು ಬ್ರಹ್ಮ ಎಂದು ಗುರುತಿಸುವುದೇ ನಮ್ಮ ಗುರಿ. ಹೌದು. ಅಂದ್ರೆ ಬ್ರಹ್ಮ ಎಂದು ಗುರುತಿಸದೇ ಇದ್ರೆ ಇದು ಸತ್ಯ ಅಂತ ಕಾಣ್ತದೆ. ಈಗ ಅರ್ಥ ಇದು ಸತ್ಯ ಅಂತ ಕಾಣುವುದೇ ಮಾಯೆ. ಹೌದು. ಅಂದ್ರೆ ನಾವು ನಮ್ಮ ಉದ್ಧಾರವನ್ನು ಮಾಡಿಕೊಳ್ಳದೇ ಇದ್ರೆ, ನಾನು ಅರ್ಥ ಮಾಡಿಕೊಂಡದ್ದು ಹೀಗೆ, ನಮ್ಮ ಉದ್ಧಾರವನ್ನು ಮಾಡಿಕೊಳ್ಳದೆ ಅಂದ್ರೆ ಆ ಉದ್ಧಾರದ ಮಾರ್ಗದಲ್ಲಿ ನಾವು ಹೋಗದೆ ನಾವು ಅಧೋಮುಖರಾಗಿ ಇದ್ದೇವೆ ಅಂತಾದ್ರೂ ಜೀವಾತ್ಮನಿಗೂ ಏನು ನಷ್ಟ ಏನೂ ಇಲ್ಲ. ಆದ್ರೆ ಆ ಒಂದು ಕನಸು ಅಂದ್ರೆ ಆ ಒಂದು ಕನಸಿನಲ್ಲಿ ಅವನು ಏನೇನೋ ಕಾಣಿಕೊಂಡಿರ್ತಾನೆ. ಅದೇ ಶಂಕರಾಚಾರ್ಯ ಅದನ್ನೇ ಹೇಳಿದ್ದಾರೆ.
ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ, ಕನ್ನಡಿಯಲ್ಲಿ ಕಾಣ್ತದೆ. ಕನ್ನಡಿಗೆ ಏನಿಲ್ಲ ಅಲ್ವಾ, ಆತ್ಮಕ್ಕೆ ಏನಿಲ್ಲ, ಎಂತೆಂಥದೋ ಕಾಣ್ತದೆ ಅದರಲ್ಲಿ. ಹಾಗೆ ಸ್ವಪ್ನದಲ್ಲಿ ಎಂತೆಂಥದೋ ಕಾಣ್ತದೆ ನಿಜವಾಗಿ. ಹೌದು. ಆದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ಬರ್ತದೆ ನೋಡಿ. ಈಗ ಹೇಗೆಂತಂದ್ರೆ ನಮ್ಮಲ್ಲಿ ಅದ್ವೈತ ತತ್ವ ಉಂಟು, ದ್ವೈತ ತತ್ವ ಉಂಟು, ವಿಶಿಷ್ಟ ದ್ವೈತ ತತ್ವ ಉಂಟು. ಇದು ಎಲ್ಲವೂ ಕೂಡ ಇದಮಿತ್ತಮ್ ಅಂತ ಒಂದು ಜನರಿಗೆ ಸಮಾಧಾನಕರವಾಗುವಂತಹದ್ದು ದೃಷ್ಟಿಯಲ್ಲಿ ಇಲ್ಲ. ಒಬ್ಬೊಬ್ಬರು ಒಂದೊಂದನ್ನು ಹಿಡ್ಕೊಂಡು ಅದರ ಹಿಂದೆ ಹೋಗ್ಕೊಂಡು ಅದರ ಹಿಂದೆ ಪಂಗಡಗಳನ್ನು ಮಾಡಿಕೊಂಡು ಜಗಳಾಡ್ತಾರೆ. ಬಿಟ್ರೆ ನಿಜವಾದಂತಹ ತತ್ವ ಏನು, ನಮ್ಗೆ ಬೇಕಾದ್ದು ಯಾವುದು ಅನ್ನುವುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಜನಸಾಮಾನ್ಯರಿಗೆ ಅದು ಇನ್ನೂ ಆಗ್ಲಿಲ್ಲ. ಈ ಮೂರು ತತ್ವಗಳಲ್ಲಿ ಯಾವುದನ್ನು ನಾವು ಹಿಡ್ಕೊಂಡು ಹೋಗುದ್ರೆ ಒಳ್ಳೇದು? ಮರುಭೂಮಿಯಲ್ಲಿ ಹೋಗುವಾಗ ನೀರು ಕಾಣ್ತದೆ, ಹೌದು, ನೀರಿನ ಬೆನ್ನ ಹಿಂದೆ ಹೋಗ್ತೇವೆ. ಹೌದು, ಯಾವ ದೊಡ್ಡವರು ಕೂಡ ಅದೇ ಮಾಡ್ತಾರೆ, ಅದನ್ನೇ ಮಾಡುದು. ಹೌದು ಹೌದು. ಈಗ ಶಬ್ದವನ್ನು ನೋಡಿದ್ರೆ ಸಂಸ್ಕೃತದಲ್ಲಿ ಏನು ಸಮಸ್ಯೆ ಇಲ್ಲ. ತತ್ತ್ವ, ತತ್ತ್ವಂ, ಅದು ನೀನು. ಅದು ಯಾವುದು? ಯಾವುದ? ನೀರಾದ್ರೆ ನೀರು, ಅದು ನೀನೆ. ಅಲ್ಲಿ ಬಹುಶಃ ಏನೋ ಮಾಡ್ಲಿಕ್ಕೆ ಆಗ್ತದೆ, ಆದ್ರೆ ನಾವು ನೀರು ಅಲ್ಲಿ ಉಂಟು ಅಂತ ಮರುಭೂಮಿಯಲ್ಲಿ ಹುಡುಕಿಕೊಂಡು ಹೋಗ್ತೇವೆ. ಪುನಃ ಮಾಯೆಗೆ ಒಳಗಾಗ್ತೇವೆ. ಅಲ್ಲ, ಅಲ್ಲಿ ಅದಕ್ಕೆ ಆದಿ ಅಂತೆ ಇಲ್ಲ. ಹೌದು. ಇದು ನೀರಿನ ಹಾಗೆ ಕಾಣುವುದು ಅಂತ ಹೇಳಿದ್ರೆ ಗೊತ್ತಾದ್ರೆ ಮತ್ತೆ ಅವ ಹೋಗುದಿಲ್ಲ. ಹೌದು, ಹುಡುಕುದನ್ನು ನೀರಲ್ಲ, ನೀರಿನ ಕಾಣುದು. ನೀರು ಬೇಕಾದ್ರೆ ನಾನು ಇಲ್ಲಿಯೇ ಹೊಂಡ ತೋಡ್ಬೇಕಾ ಅಥವಾ ನೀರು ಸಿಗುವಲ್ಲಿ ಹೋಗ್ಬೇಕಾ, ಎಂತದ್ದು ಬೇಕಾದ್ರೆ ಆಗ್ಲಿ. ಅದು ಲೋಕದ ವ್ಯವಹಾರವು ಪೂರ್ಣ ಸತ್ಯಕ್ಕೆ ಪೂರ್ಣ ಇದಾಗುದಿಲ್ಲ. ಅದರಿಂದ ಅಲಂಕಾರ ಉಪಮಾನ ಪೂರ್ಣ ಏನಲ್ಲ, ಸತ್ಯ ಅಲ್ಲ. ತಾವರೆ ಅಂತ ಮುಖ ಅಂದ್ರೆ ಚಂದ ಎಂಬ ಅರ್ಥ ವಿನಃ ಎಷ್ಟು ಹೆಸರುಂಟು ಅಲ್ಲಿ ಹೆಸರು ಸಿಗುದಿಲ್ಲ, ಹಾಗಲ್ಲ. ಆದ್ರೆ ನಮ್ಗೆ ತಾವರೆ ವನಜಾಕ್ಷಿ ಅಂತ ಹೇಳಿದ ಕೂಡಲೇ ನಮಗೆ ಸಂತೋಷ ಆಗ್ತದೆ. ಆದ್ರಿಂದ ಅಲಂಕಾರಗಳು ಲೋಕದ ಯಾವ ಉದಾಹರಣೆಯೂ ಪೂರ್ಣ ಸತ್ಯ ಅಲ್ಲ. ಸರಿ, ಪೂರ್ಣ ಸತ್ಯ ದರ್ಶನ ಆಗುವುದು ಅವನಿಗೆ ಮಾತ್ರ, ವ್ಯಕ್ತಿಗೆ. ತತ್ವಂ, ಅದು ನೀನು ಎಂದಾದಾಗ ಇದು ಹಾಗಾದ್ರೆ ಎಂತದು? ಇದು ಮಾಯೆ, ಅದು ಮರುಭೂಮಿಯೇ. ನೀರೆಂತದು? ನನಗೆ ಕಂಡದ್ದು. ಹಾಗಾದ್ರೆ ಅದರ ಬೆನ್ನ ಹೋಗುವುದನ್ನು ಬಿಡುವ, ಇನ್ನು ಹೇಗೆ ನೀರು ಸಿಗ್ತದೆ ನೋಡುವ. ಅಂದ್ರೆ ಈ ತತ್ವಗಳ ಬೆನ್ನ ಹಿಂದೆ ಹೋಗುದನ್ನು ಬಿಟ್ಟು ನಾವೇ ನಮ್ಮ ಒಂದು ಜ್ಞಾನದಿಂದ ನಾವು ಹುಡುಕಿಕೊಳ್ಬೇಕು. ತತ್ವದ ಬೆನ್ನ ಹಿಂದೆ ಹೋಗ್ಬೇಕು. ತತ್ವ ಎಂದು ಹೇಳುವತ್ತ ಬರುವವರಿದ್ದಾರಲ್ಲೋ ಅವರೇ ಏನ್ ಮಾಡುವವರು? ಮರುಯಿಚಿಕೆಯ ಬೆನ್ನ ಹಿಂದೆ ಹೋಗುವವರು. ಅಂದ್ರೆ ನಮ್ಮನ್ನು ದಾರಿ ತಪ್ಪಿಸುವುದು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಶಂಕರಾಚಾರ್ಯರು ನಿಮ್ಮ ಮಟ್ಟಕ್ಕೆ ಮಾತಾಡುವಾಗ ಅದನ್ನೇ ಹೇಳಿದ್ರು. ವಿಷ್ಣು ಎಲ್ಲ ಯಾಕೆ ಅಂದ್ರೆ ನಾವು ಅವರವರ ಮಟ್ಟಕ್ಕೆ ಮಾತಾಡಬೇಕು ವಿನಃ ನಮ್ಮ ಮಟ್ಟಕ್ಕೆ ಅಲ್ಲ. ಪೂರ್ಣ ಉಪದೇಶ ಮಾಡೋದು. ಈಗ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಎಂತ ತತ್ವ ಮಾತಾಡುವಾಗಲೂ ನನಗೊಂದು ಅಸಮಾಧಾನ ಆಗೋದು, ನೀವು ಯಾರಿಗೆ ಹೇಳೋದು? ಕರೆಕ್ಟ್. ಅದ್ವೈತವಾ ದ್ವೈತವಾ ಇದು ಅಂತ ಹೇಳಿದ್ರೆ ಒಂದೇ ಒಂದಲ್ಲ ಎರಡು ಅಂಶ, ಅದು ಎಲ್ಲವೂ ಸರಿ ಇರಬಹುದೋ ಏನೋ, ಅದು ಯಾರಿಗೆ ಹೇಳೋದು? ನನಗೆ ಯಾಕೆ? ನನಗೆ ಇವತ್ತು ಹಸಿವಾಗಿದೆ, ಊಟ ಮಾಡಬೇಕು, ನಿಮ್ಮ ಅದ್ವೈತ ಯಾಕೆ? ನನಗೆ ಉದ್ಯೋಗ ಇಲ್ಲ, ಉದ್ಯೋಗ ಬೇಕು, ಅದ್ವೈತ. ಯಾವಾಗಲೂ ನಾವು ಇದ್ದ ಹಂತದಿಂದ ಒಂದು ಮೆಟ್ಲು ಹೋಗ್ಬೇಕು ವಿನಃ ನಾವು ಕೊನೆಯಲ್ಲಿ ಎಂಥದೋ ಉಂಟು ಅಂತಂದ್ರೆ ಆಕಾಶದ ನಕ್ಷತ್ರಗಳನ್ನು ನೋಡಿಕೊಂಡು ನಾವು ಅಲ್ಲಿ ಏನ್ ಮಾಡಲಿ, ಈಗ ಅಲ್ಲಿಗೆ ಹಾರ್ತಾರೆ, ಅದು ಇದೆಲ್ಲ ವಿಷಯಗಳನ್ನು ಬಿಡುವ. ಯಾಕೆ ನಾವು ನನ್ನ ಮನೆ ಅಂಗಳದಲ್ಲಿ ನನ್ನ ಮನೆಯೊಳಗೆ ನಾನು ಬದುಕಿದ್ರೆ ಸಾಲ್ದಾ? ಕರೆಕ್ಟ್. ಅಲ್ಲಿ ಹೋಗಿ ಸಾಯುವುದು ಯಾಕೆ? ಇಲ್ಲಿ ಸತ್ತರೆ ಸಾಲ್ದಾ? ಸಾಯುವುದೊಂದು ಉಂಟು ಅಂತ ಇಟ್ಟುಕೊಳ್ಳುವ, ಇಲ್ಲಿಯೇ ಸಾಲ್ದಾ? ಇಲ್ಲಿ ಗುಡಿಸುವುದು ಒಳ್ಳೇದಲ್ವಾ? ಅದನ್ನು ನೋಡಿಕೊಂಡು ನಾವು ಹುಚ್ಚು ಹಾಗಾದ್ರೆ ಅವರು ಮಾಡ್ತಾರೆ, ಅದರ ಬಗ್ಗೆ ನಾವು ಯೋಚನೆ ಮಾಡ್ಲಿಕ್ಕೆ ಕೊಡುದು. ಯಾಕಂದ್ರೆ ಅದನ್ನು ನಾವು ಬೇರೆಯವರು ಯಾಕೆ ಮಾಡ್ತಾರೆ ಎಂಬುದರ ಬಗ್ಗೆ ನಾವು ವಿಮರ್ಶೆ ಮಾಡ್ಲಿಕ್ಕೆ ಕೊಡುದು. ನಾವು ಏನು ಮಾಡಬೇಕು, ಎಷ್ಟು ಮಾಡಬೇಕು, ವ್ಯಾರ್ ಯು ಆರ್ ಅಂಡ್ ವಾಟ್ ಯು ಆರ್. ನಾನೊಂದು ಇರುವೆ, ಸರಿ, ಮಣ್ಣಿನಲ್ಲಿ ಒಂದು ತೂತು ಕರೆದು ಅದರೊಳಗೆ ಬರುವ ಅದು ಇರುವೆ ಆದ್ರೆ ಇರುವೆ ಏನು ಮಾಡ್ಬೇಕು, ಯಾವ ತಲೆ ಕೆಡಿಸಿಕೊಳ್ಳುವುದೂ ಇಲ್ಲ. ಅದೇ ನಮಗೆ ಗುರು. ಈಗ ಇವನಿಗೆ ಅವನ ಹೆಸರು ಮರ್ತು ಬಿಟ್ಟೆ ನಾನು. 21 ಗುರುಗಳು ಅಂತ ಹೇಳಿದ. ಅದರಲ್ಲಿ ಒಂದು ಕಾಗೆಯ ಹದ್ದನ್ನು ಗುರುಗಳು ಅಂತ ಹೇಳಿದ. ಯಾಕಂದ್ರೆ ಒಂದೇ ಕಡೆಗೆ ಲಕ್ಷ್ಯ, ಅದು ಎಷ್ಟು ಎತ್ತರದಿಲ್ಲದ್ರೆ ಅದಕ್ಕೆ ಲಕ್ಷ್ಯ ಕೊಡ್ತಾ ಹೆಡೆ ಎಲ್ಲಿ ಉಂಟು ಅಂತ ಲಕ್ಷ್ಯ. ಅದೆಲ್ಲ ಗುರುಗಳು ಅಂತ ಹೇಳಿದ. ಅದೇ ನಾಯಿ ಕತ್ತೆ ಅದು ಎಲ್ಲ ಗುರುಗಳು. ಅದನ್ನು ನಾವು ನೋಡುವಾಗ ನಮ್ಗೆ ತತ್ವ ಗೊತ್ತಾಗುದಿಲ್ಲ. ಈ ಗುರುಗಳೆಂದು ಹೇಳುವವರು ಅವರು ಎಲ್ಲಿಯೋ ಒಂದು ಕಡೆಯಲ್ಲಿ ನಾನು ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾರೆ. ನೀನು ಉದ್ಧಾರ ಆಗಿದ್ಯಾ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ, ಕೊಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಅವರು ಉದ್ಧಾರ ಆಗ್ತಿದ್ರೆ ಈ ನಾಟಕ ಯಾಕೆ ಮಾಡ್ಬೇಕು? ಹಾಗಾದ್ರೆ ಅವರದ್ದು ಅದೊಂದು ದಾರಿ.
ಜೀವನ ಮಾಡ್ಲಿಕ್ಕೆ ಅವರಿಗೆ ಒಂದು ದಾರಿ, ಅವರಿಗೆ ಉದ್ಧಾರ ಆಗ್ಲಿಕ್ಕೆ ದಾರಿ. ಕಡೆಗೆ ಒಂದು ದಿವಸ ಅವರಿಗೆ ಅದರಲ್ಲಿ ಇದಾಗಬಹುದು. ಯಾಕಂದ್ರೆ ಅವನು ಓದಿದ್ದು ಅರ್ಥ ಮಾಡಿದ್ದು ತಪ್ಪು ಅಂತ ನಾವು ಹೇಳಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಆಯ್ತು ಮಾರ, ನಮ್ಮ ವಿಶಿಷ್ಟಾದ್ವೈತ ಆಯ್ತು, ನಿಂದು ಆಯ್ತು, ನಿಂದು ಪಂಜುರ್ಲಿ ಆಯ್ತು, ಯಾವುದಕ್ಕೂ ನಾವು ವಿರೋಧ ಮಾಡ್ಲಿಕ್ಕೆ ಕೂಡುದು. ಈ ಶನಿ ಮಹಾತ್ಮೆಯಲ್ಲಿ ಒಂದು ಬರುವಂತಾಗಿದೆ ಏನಂದ್ರೆ, ವಿಕ್ರಮಾದಿತ್ಯನಿಗೂ ಶನಿಗೂ ಸಂಬಂಧ ಏನಿಲ್ಲ. ಆದ್ರೆ ಶನಿಗೆ ಬೈದನೋ ಶನಿ ಹಿಡಿಯಿತು. ನಾವು ಅವಹೇಳನ, ಅದು ದೇವರ ವೇದದಲ್ಲಿ ಸರಿಯಾದ ಒಂದು ದೇವ ಹೇಳನ ಮಾಡಬೇಡ. ಸದಾಶಿವರಿಗೆ ಮರಳು ಅಂತ ಹೇಳುವಾಗ ಅದಕ್ಕೆ ನನಗಿಲ್ಲ, ನಿನ್ನ ನನ್ನ ಹತ್ರ ಬರುವುದು ಬೇಡ. ಈಗ ನೆರೆಮನೆ ನನಗೆ ಸರಿ ಕಾಣೋದಿಲ್ಲ, ಆದ್ರೆ ಸರಿ ಕಂಡಿತ್ತು, ನನ್ನಿಂದ ಏನಾದ್ರು ಆಗ್ಬೇಕು, ಬಾ, ನನ್ನಿಂದ ಏನಾದ್ರೂ ಆಗ್ಬೇಕಾದ್ರೆ ಇಲ್ಲಿಗೆ ಬರಬೇಕು. ಹೌದು, ನನ್ನಿಂದ ಏನೋ ಅಗತ್ಯ ಇಲ್ಲದ್ರೆ ನಿನಗೆ ಯಾಕೆ ನನ್ನ ಅಧಿಕ ಪ್ರಸಂಗ ನನಗೆ ಬೈಯುವುದು ಯಾಕೆ? ಅದು ಗೋವಿಂದ್ರ ಯಾರು ಹೇಳಿದ್ರು, ಇವರು ಹೇಳಿದ್ರು, ಯಾರಿಗೂ ಆಕಳು ಸರಿ ಇದ್ದೇವೆ ಅಂತ ಹೇಳಿದ್ರು, ಅದು ಯಾಕೆ? ನನ್ನದು ಉದಾಹರಣೆ ಕೊಡುವುದರ ಮೂಲಕ ದೇವರು ಶನಿ ಸರಿ ಇಲ್ಲ ಅಂತ ಹೇಳಿ ನಿನ್ಗೆ ಯಾಕೆ? ನನಗೆ ನಿನ್ನ ವ್ಯಾಪ್ತಿಯಿಂದ ಮೀರಿದ್ದದು ನಿನ್ಗೆ ಯಾಕೆ ಅಧಿಕ ಪ್ರಸಂಗ? ನಿನಗೆ ಶನಿಯ ಬಗ್ಗೆ ಬೇಕು ಅಂತ ಹೇಳಿದ್ರೆ ತಿಳಿ, ಬೇಡ ಅಂತ ಹೇಳಿದ್ರೆ ನಿನಗೆ 66 ಕೋಟಿಯ 33 ಕೋಟಿಯ ದೇವತೆಗಳಿದ್ದಾರೆ. ಇನ್ನು ನಾವು ದೇವರಿಗೆ ನೇರ ಬರುವ. ದೇವ ಅಂದ್ರೆ ಏನು ಗೊತ್ತುಂಟ? ದಿವ್ಯತೀತಿ ದೇವ, ಪ್ರಕಾಶ ಯಾರು ಕಾಣಿಸ್ತಾರೋ ಅದು ದೇವ. ಅದೆಲ್ಲ ದೇವತೆಗಳು. ಗುರು ದೇವತೆ, ತಾಯಿ ದೇವತೆ. ಯಾಕೆ ಅಂದ್ರೆ ನಮ್ಗೆ ಈಗ ನಮ್ಗೊಂದು ದೇವ ಕೊಟ್ಟದ್ದು ತಾಯಿ. ಪ್ರಕಾಶವೋ ಅದು ಪ್ರಕಾಶ ಅಲ್ವೋ, ತಾತ್ಕಾಲಿಕ ಪ್ರಕಾಶ ಹೌದಲ್ವೋ. ಈಗ ಇದು ದೇವತೆ, ಹೌದು, ಅದು ಜಡವಾದ್ರು ದೇವತೆ. ಯಾಕಂದ್ರೆ ನಮ್ಗೇನೋ ಶಬ್ದವನ್ನು ಇದು ಮಾಡ್ಬೇಕು, ಅದಷ್ಟೇ ದೇವತೆ. ಹಾಗಾದ್ರೆ ಕೊನೆಗೆ ಬರುವ ಬ್ರಹ್ಮ ಯಾವುದು ಅಂತ ಹೇಳಿದ್ರೆ ಅದು ದರ್ಶನ ಮಾಡ್ತದೆ, ಅದು ನಿಜವಾದ ಪ್ರಕಾಶವನ್ನು ತೋರಿಸ್ತದೆ. ನಿಜವಾದ ಪ್ರಕಾಶ ತೋರಿಸಿದಾಗ ಕಣ್ಣು ಬೇಡ ನಮ್ಗೆ, ಕಿವಿ ಬೇಡ, ಮೂಗು ಬೇಡ, ಯಾವುದು ಬೇಡ. ಇದು ಪ್ರಪಂಚ ವ್ಯಾಪ್ತಿಯನ್ನು ಹೇಳ್ತದೆ. ಅದಕ್ಕೆ ಇಲ್ಲಿ ಒಂದು ಪ್ರಶ್ನೆ ಉಂಟು. ಈಗ ದೇವರು ಅನ್ನುವಂತಹ ಒಂದು ಕಲ್ಪನೆಗೆ ನಾವು ಬರುವಾಗ ಅದು ನಿಜವೋ ಕಲ್ಪನೆಯೋ ಯಾವುದು ಏನು ಎನ್ನುವಂಥದ್ರ ಬಗ್ಗೆ ಬಹಳಷ್ಟು ಜಿಜ್ಞಾಸೆಗಳುಂಟು. ಅದನ್ನೆಲ್ಲ ಬದಿಗಿಟ್ಟು ಈಗ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ನಾವು 33 ಕೋಟಿ ದೇವತೆಗಳು ಅಂತ ಹೇಳ್ತೇವೆ. ಅದಕ್ಕೆ ಬೇರೆ ಬೇರೆ ಆಕಾರಗಳುಂಟು, ನಿರ್ವಿಕಾರವೂ ಉಂಟು, ಖಂಡವೂ ಉಂಟು, ಅಖಂಡವೂ ಉಂಟು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ದೇವರ ವ್ಯಾಖ್ಯಾನವನ್ನು ಕಂಡಿದ್ದೇವೆ. ಇಷ್ಟು ಮಾತ್ರ ಅಲ್ಲದೆ ಇನ್ನು ಬೇರೆ ಕ್ರಿಶ್ಚಿಯಾನಿಟಿಯಲ್ಲಿ ನೋಡಿದ್ರೆ ಅವರಲ್ಲಿ ಯೇಸು ದೇವರು ಅಥವಾ ಮರಿಯಮ್ಮ ಅನ್ನುವಂಥದ್ದು. ಇನ್ನು ಮುಸ್ಲಿಂ ಇದಕ್ಕೆ ಹೋದ್ರೆ ಅಲ್ಲಿ ಅಲ್ಲ, ಪುನಃ ಅದು ನಿರ್ವಿಕಾರ ಇರ್ಲಿ ಏನೇ ಇರ್ಲಿ, ಒಟ್ಟು ದೇವರು ಒಬ್ಬನೇ ಅಂತ ಆದ್ಮೇಲೆ ಈ ಇಷ್ಟೊಂದು ರೀತಿಯ ಬೇರೆ ಬೇರೆ ವಿಧಾನಗಳು, ಬೇರೆ ಬೇರೆ ಪಂಗಡಗಳು, ಇದೆಲ್ಲ ಯಾಕೆ? ಇಡೀ ಒಂದು ಭೂಮಿಗೆ ಒಂದೇ ದೇವರು ಅಂತ ಯಾಕೆ ಇಲ್ಲ? ಒಂದೇ ತಾಯಿ ಯಾಕೆ ಇಲ್ಲ? ಅವನಿಗೆ ಸರಿ ತಿಳಿಯುವವರಿಗೆ ತಾಯಿ ಅಂದ್ರೇನು, ನಾನು ಅಂದ್ರೇನು ಅಂತ ತಿಳಿಯುವವರೆಗೆ ತಾಯಿ ದೇವರು ಹೌದಲ್ವಾ? ಹೌದು. ಅವನ ತಾಯಿ ನನಗೆ ದೇವರಾಗ್ತದ? ಇಲ್ಲ, ಆಗುದಿಲ್ಲ. ಹಾಗಾಗಿ ಅವನಿಗೆ ಯಾವುದನ್ನೋ ಹಿಡಿದ್ರೆ ಉದ್ಧಾರ ಆಗುತ್ತೇನೆ ಅಂತ ಕಂಡಿದ್ದೆ ಅಥವಾ ಕಾಣ್ತದೆ. ಈಗ ತಾಯಿ ದೇವರು ತಾಯಿ ಹೌದು ಅಂತ ಯಾಕೆ ಗೊತ್ತು? ನೋಡು, ತಾಯಿನ ಇದು ನನ್ನ ತಾಯಿ ಅಂತ ಏನೋ ಪ್ರೂವ್ ಮಾಡ್ಲಿಕ್ಕೆ ನಮ್ಗೆ ಬರ್ತದ? ಮೆಡಿಕಲ್ ಏನೋ ಹೇಳ್ತದೆ, ಅದನ್ನು ಬಿಟ್ರೆ ತಾಯಿಯ ಹೊಟ್ಟೆಯಿಂದ ನಾನು ಬಂದದ್ದು ನನ್ಗೇನು ಗೊತ್ತುಂಟು? ಏನು ಗೊತ್ತಿಲ್ಲ. ಅದು ಅವರ ಹಾಗೆ ನಾನು ಬಂದಿರಬೇಕು ಅಂತ ಊಹಿಸಬೇಕು ವಿನ ಮತ್ತೆ ಯೇಸು ಕ್ರಿಸ್ತ ಉದ್ಧಾರ ಮಾಡ್ತೇನೆ ಅಂತೇಳಿ ಊಹಿಸ್ತಾನೆವ? ನಿಮ್ಗೆ ನೋಡಿ, ಕೃಷ್ಣನೇ ಅಂತೇಳಿ ಊಹಿಸ್ತಾರೆ, ನಮ್ಗೆ ನೋಡಿ. ನಮ್ಮನ್ನು ಕಿವಿ ಹಿಡಿದು ನಿನ್ಗೆ ಕೃಷ್ಣ ಕೃಷ್ಣ ಹೇಳು ಅಂತ ಹೇಳಿದ್ರೆ ನಾನೇನು ಹೇಳಬೇಕು? ನನಗೆ ಆಗ್ತದ ಇಲ್ಲ ನೋಡ್ಬೇಕು. ಆಗ ಇಲ್ಲಿ ಸರಿಯಾದ ಒಂದು ದಾರಿ ಅಂದ್ರೆ ಇಷ್ಟ ದೇವರು ಅಂತ. ತಾಯಿಯ ತಂದೆಯನ್ನಿದಿಲ್ಲ. ತಂದೆಯ ಬಗ್ಗೆ ಬಹಳ ಒಂದು ದೊಡ್ಡ ಜಿಜ್ಞಾಸೆ ಉಂಟು. ಇವ ತಂದೆ ಅಂತ ಹೇಗೆ ಗೊತ್ತು ನಿನಗೆ? ಅದು ತಾಯಿ ಹೇಳಿದ್ರಿಂದ ಯಾರಿಗೆ ಮಾತ್ರ ಗೊತ್ತಿರಬಹುದು ತಾಯಿಗೆ. ಅವಳು ಸುಳ್ಳು ಹೇಳ್ತಾಳ ಸತ್ಯ ಹೇಳ್ತಾಳ ಯಾರಿಗೆ ಗೊತ್ತು? ಹೌದು. ಈ ವ್ಯಭಿಚಾರಾದಿಗಳಲ್ಲೆಲ್ಲ ಎಲ್ಲ ಬರ್ತದೆ ತಾಯಿ ಯಾರು ಅಂತ, ತಂದೆ ಯಾರು ಅಂತ. ಈ ಪಾಂಡವರಲ್ಲಿ ಅದೇ ಪ್ರಶ್ನೆ ಬರ್ತದೆ, ದೇವತೆಯ ಪಾಂಡವ ಎಂಥದ್ದೆಲ್ಲ ಪ್ರಶ್ನೆ. ಅದೆಲ್ಲ ನಮ್ಗೆ ಬೇಡ. ಯಾಕೆಂದ್ರೆ ಈ ಲೋಕ ಏನು ಅಂತ ನಾವು ತಿಳಿಲಿಕ್ಕೆ ಹೊರಟ್ರೆ ಇದು ನಮ್ಗೆ ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ. ಹೌದು. ಈ ಲೋಕ ಏನು, ಹುಟ್ಟುವುದು ಯಾಕೆ, ಸಾಯುವುದು ಯಾಕೆ, ಇದೆಲ್ಲ ಯಾಕೆ? ಆಗ ಮಾಯೆ ಮತ್ತು ಸತ್ಯ ಎಂಬ ಎರಡು ಹೇಳಿದ್ರೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಆದ್ರೆ ಸತ್ಯ ಯಾವಾಗ ಗೊತ್ತಾಗೋದು? ಸತ್ಯ ದರ್ಶನ ಆದಾಗ ಗೊತ್ತಾಗಿನ ಅದರವರೆಗೆ ಸತ್ಯ ಅಲ್ಲಲ್ವಾ? ಅಲ್ಲಿ ಕಾಣುವುದು ನೀರು ಸತ್ಯ ಅಲ್ವಾ? ಕರೆಕ್ಟ್. ಅಲ್ಲಿಯವರೆಗೆ ಜಗನ್ಮಿಥ್ಯ ಅಂತ ಹೇಳುವ ಅಧಿಕಾರ ಬರುವವರೆಗೆ ಜಗತ್ತೇ ಸತ್ಯ. ತಾಯಿ ಸತ್ಯ, ನನ್ನ ಮನೆ ಸತ್ಯ, ನನ್ನ ಕಿಸೆಯಲ್ಲಿರುವ ನನ್ನದೇ ದುಡ್ಡು ನಾನು ಕೈ ಹಾಕಿದ್ರೆ ಏನಾಗ್ತದೆ? 2 ಬಾರಿಸಿದ್ರೆ ತಪ್ಪೇನಿಲ್ಲ.
ಅದು ನಿಂದು ದುಡ್ಡು ಹೇಗೆ ಅಂತ ಹೇಳಿದ್ರೆ ಅದಕ್ಕೊಂದು ವ್ಯಾಖ್ಯಾನ ಹೇಳಲಿಕ್ಕೆ ಬರ್ತದ? ನಂದು ದುಡ್ಡು ಆಗೋದು ಹೇಗೆ? ಈ ದೇಹ ನಂದು ಆಗೋದು ಹೇಗೆ? ಎಂಥದ್ದು ಮಾರೆ, ಅದು ಪಂಚಭೂತಗಳದ್ದು ಒಂದು ಇದು, ಅದು ನಿಂದೆಂಥದ್ದು? ಹೌದು. ಅಲ್ಲಿ ಭೂಮಿಗೆ ಅದು ನಿಂದೆಂಥದ್ದು. ಆದರೆ ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ, ಈ ನೀರು ಕಾಣುವುದು ಪ್ರಾತಿಭಾಸಿಕ. ನನಗೆ ಹಾಗೆ ಕಾಣ್ತದೆ, ನನಗೆ ಇವರ ಹತ್ರ ಹೋದ್ರೆ ಉದ್ಧಾರ ಆಗ್ತದೆ ಅಂತ ಕಾಣ್ತದೆ. ಅದು ಅವನಿಗೆ ಕಂಡದ್ದಕ್ಕೆ ನಾನು ನಿನಗೆ ಹುಚ್ಚು ಅಂತ ಹೇಳಲಿಕ್ಕೂ ಇಲ್ಲ, ನಾನು ಅದರ ಜಾರಿಯಲ್ಲಿ ಹೋಗ್ಬೇಕು ಅಂತ ಇಲ್ಲ. ಅದರಿಂದ ಈ 33 ಕೋಟಿಯ 66 ಕೋಟಿಯ ಅಥವಾ ಹೆಚ್ಚು ಮಾತಾಡಿದ್ರೆ ಏನಂದ್ರೆ, ಪ್ರತಿಯೊಬ್ಬ ಜೀವಿಯ ದೇವರು ಬೇರೆ ಬೇರೆ. ಅವನಿಗೆ ಕಾಣುವುದೇ ದೇವರು ವಿನಃ ಈ ವಿಗ್ರಹ ಪೂಜೆ ತಪ್ಪು, ಸಾರಿ, ಮತ್ತೆ ಯಾರು ಮಾರಾಯ ದೇವರು? ದರಿದ್ರನೇ ನಾರಾಯಣ. ಆಯಿತು, ಮಾಡಿದ ಮೇಲೆ ದರಿದ್ರನನ್ನು ಉದ್ಧಾರ ಮಾಡಲಿಕ್ಕೆ ನಿನಗೆ ಆಗ್ತದ ಅಂತ ನೋಡು. ಕರೆಕ್ಟ್. ಆಗ ಅವನಿಗೆ ಗೊತ್ತಾಗ್ತದೆ, ಹಾಗಾದ್ರೆ ಅವನಲ್ಲ ನಾರಾಯಣ. ಹಾಗಾದ್ರೆ ನಾನು ಸೇವೆ ಮಾಡುವುದು ನಾರಾಯಣನಿಗೆ ಅಂತ ಇತ್ಯಾದಿ ಇತ್ಯಾದಿ ಅವನಿಗೆ ಬರಬೇಕು ವಿನಃ ನಿನಗೆ ಹುಚ್ಚು ಅಂತ ಹೇಳಲಿಕ್ಕೆ ನಾನು ಯಾರು? ಆದ್ರಿಂದ ಈ ಯಾವುದೇ ವಾದಗಳ ಬಗ್ಗೆ ನಾವು ತಲೆಗೊಡಿಸಿಕೊಂಡ ನಾವು ಉದ್ಧಾರ ಆಗುದಿಲ್ಲ. ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಹೌದು. ಈಗ ನೋಡಿ, ನೀನು ಮತ್ತು ಇನ್ನೊಬ್ಬ ಒಂದೇ ಚಾಪೆಯಲ್ಲಿ ಮಲಗಿದ್ದಾರೆ, ಮಲಗಿದ್ದೀರಿ. ಅವನೆಂತದೋ ಸ್ವಪ್ನ ಆಡ್ತಾನೆ, ಹುಲಿ ಬಂತು ಬೊಬ್ಬೆ ಹೊಡಿತಾನೆ. ನಿನಗೆ ಹುಚ್ಚು ಅಂತ ಹೇಳಲಿಕ್ಕೆ ನೀನ್ ಯಾರು? ಅದು ಸರಿ. ನಿನಗೆ ಕಾಣ್ತದ ಹುಲಿ? ಅವನಿಗೆ ಕಂಡಿದೆ, ನನಗೆ ಕಾಣಲಿಲ್ಲ. ಹಾಗಾದ್ರೆ ಅವನನ್ನು ಏನ್ ಮಾಡ್ಬೇಕು? ಇಲ್ಲ ಮಾರೆ, ಅದು ಸ್ವಪ್ನ ಅಂತೇಳಿ ಹೇಳಿದ್ರೆ ಅರ್ಥ ಆದ್ರೆ ಸರಿ. ಅರ್ಥ ಆದ್ರೂ ಅವನಿಗೆ ಬೆವರಿದ್ದು ಹೆದರಿಕೆ ಅದು ಇರ್ತದೆ. ಇದು ಭೂತ ಬಡಿಯಿತು ಅಂತೇಳಿ ಹೇಳಿದ್ರೆ ಅದೆಲ್ಲ ಹುಚ್ಚು, ಈ ಮೂಢನಂಬಿಕೆ ಅಂತ ಹೇಳಿ ಗಲಾಟೆ ಮಾಡ್ತಾರಲ್ಲ, ಅವರಿಗೆ ಪೂರ ಹುಚ್ಚು. ನಂಬಿಕೆ ಎಂಬುದು ತಾತ್ಕಾಲಿಕವಾದಂತಹ ಒಂದು ಅಂಶ. ಹೌದು. ನಮ್ಮ ದೇವರು, ಈಗ ನನ್ನ ಉದ್ಧಾರ ಆಗೋದಿದ್ರೆ ಕಟೀಲ್ನ ದೇವರು ಅಂತ ನೀನ್ ತಿಳ್ಕೊಂಡ್ರೆ ನನ್ನೇನು ಆಕ್ಷೇಪ ಇಲ್ಲ. ಹೌದು, ಯಾರದ್ದು ಆಕ್ಷೇಪ ಇರ್ಲಿ ಕೂಡುದು ಎಂಬಲ್ಲಿಗೆ ನಮಗೆ ಸತ್ಯ ದರ್ಶನ ಆಯ್ತು. ಅದು ಸುಳ್ಳು, ಅದು ಹಚ್ಚು ಅಂತ ಹೇಳಿದ್ರೆ ಇವ ಬುದ್ಧಿಜೀವಿ ಅಂದ್ರೆ ಬುದ್ಧಿ ಕೆಟ್ಟ ಜೀವಿ ಆಗ್ತಾನೆ. ಕರೆಕ್ಟ್. ನಾವು ಯಾರನ್ನೂ ಉದ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಪುನಃ ನಾವು ಅಲ್ಲಿಗೆ ಬರುದಲ್ಲ, ಉದ್ಧರೇತ್ ಆತ್ಮನ ಆತ್ಮ. ದೇವರು ಯಾರು ಅಂತ ತಿಳಿಯುವುದು ಯಾರ ಕೆಲಸ? ಅವನ ಕೆಲಸ. ಅವನಿಗೆ ಅದು ಅಲ್ಲ ಅಂತ ಹೇಳುವ ಕೆಲಸ ನನ್ನದಲ್ವೇ ಅಲ್ಲ. ನಿನ್ನ ದೇವರನ್ನು ನೀನು ತಿಳ್ಕೋ ಸಾಕು. ಆದರೆ ಕಡೆಗೆ ನೋಡುವಾಗ ಏನು, ಅದಲ್ಲ ಬ್ರಹ್ಮ ಸತ್ಯ. ಅದು ಏನಾಗ್ತದೆ, ಮೋಕ್ಷ ಅಂತ ಹೇಳುವುದಾ ಎಂತದ? ಅದು ನಮ್ಗೆ ಇನ್ನೂ ಅರ್ಥ ಆಗಲಿಲ್ಲ. ಹಾಗಾದ್ರಿಂದ ನಾವೀಗ ಎಷ್ಟು ವ್ಯವಹಾರ ಮಾಡಿ, ಜೀವಾತ್ಮ ಪರಮಾತ್ಮ ಎಂಬಲ್ಲಿ ವ್ಯವಹಾರ ಮಾಡಿದ್ರೆ ಸರಿ. ನಾನು ಜೀವಾತ್ಮ, ಅದೆಂಥದ್ದು ಮಾರ ಅಂತ ಕೇಳಿದ್ರೆ ಎಂತದ ಗೊತ್ತಿಲ್ಲ. ತಾಯಿಯ ಗರ್ಭದಲ್ಲಿ ಗೊತ್ತಿರ್ಲಿಲ್ಲ, ಹುಟ್ಟಿದಾಗ ಗೊತ್ತಿರ್ಲಿಲ್ಲ, ಈಗ ಏನೋ ಗೊತ್ತಾಗ್ತದೆ. ಇದು ಸತ್ಯ ಅಲ್ಲ. ಹೌದು, ಏನೋ ಗೊತ್ತಾಗ್ತದೆ ಕಡೆ. ಅಂದ್ರೆ ಈ ನಾವು ಕಾಣುವ ಈ ಸತ್ಯಗಳೆಲ್ಲವೂ ಕೂಡ ಒಂದೊಂದು ಕಾಲಕ್ಕೆ ಸೀಮಿತವಾಗಿರುವಂತದ್ದು. ಅವನಿಗೆ ಸೀಮಿತ ಕಾಲಕ್ಕೆ. ಹೌದು. ಅಂದ್ರೆ ಇದು ಪರಮ ಸತ್ಯ ಅಲ್ಲ. ನಾಳೆ ನಮ್ಗೆ ಇನ್ನೊಂದು ಹೊಸ ಸತ್ಯ ಗೊತ್ತಾಗಬಹುದು. ಆಗ ಈ ಇದುವರೆಗೆ ನಂಬಿಕೊಂಡು ಬಂದಂತದ್ದು ಸುಳ್ಳಾಗಿ ಹೋಗ್ತದೆ. ಅಲ್ಲ, ಅದಕ್ಕೆ ನಮ್ಗೆ ಗುರು ಉಪದೇಶ ಇರುವುದು, ಈ ಜನ್ಮ ಹಾಳು ಮಾಡಬೇಡ, ಇದರಲ್ಲೇ ಬ್ರಹ್ಮವನ್ನು ಕಾಣು. ಬೇಡ, ಬ್ರಹ್ಮ ನನಗೆ ಗೊತ್ತಾಗುದಿಲ್ಲ, ಕೃಷ್ಣನನ್ನು ಕಾಣು. ಆಯ್ತು, ದೇವರ ದರ್ಶನ ಮಾಡಿಕೊ. ಯಾವ ದೇವರು? ನಾನು ಜೀವಾತ್ಮ ಕಂಡುಕೊಂಡ ದೇವರನ್ನು. ನಿನಗೆ ಯಾವ ದೇವರು ಆದಿತ್ತು? ಅದು ಪಂಜುರ್ಲಿ ಆದಿತ್ತು. ಯಾವ ಅದು ನಾನು ಉದಾಹರಣೆಗೆ ಹೇಳುದು, ಯಾಕಂದ್ರೆ ಅದು ಮೇಲು, ಇದು ಕೀಳು, ಅದು ಇದು ಕ್ರಿಶ್ಚಿಯನ್ ಆದಿತ್ತು, ಇವನು ಆದಿತ್ತು, ಯಾರು ಆದಿತ್ತು, ಅಥವಾ ದೇವರೇ ಇಲ್ಲ ಅಂತ ಹೇಳಿದವನ ಆಯ್ತು. ಸತ್ಯ ಏನು ಅಂತ ನೋಡುವ. ಹೌದು. ಆಗ ಅವನಿಗೆ ಸತ್ಯ ಕಾಣುವುದಿಲ್ಲ, ಮತ್ತೆಂತದೋ ಕಾಣ್ತದೆ. ಅದನ್ನು ದೇವರು ಹೇಳುವುದಿಲ್ಲ. ಆದ್ರೆ ದೇವರು ಶಬ್ದವೇ ಸಂಸ್ಕೃತದಲ್ಲಿ ಗೊಂದಲ ಇಲ್ಲದ ಶಬ್ದ. ದಿವ್ಯತೀತಿ ದೇವ, ಪ್ರಕಾಶವನ್ನು ಕೊಡುವಂತ. ನಾವು ಸೂರ್ಯನಿಗೆ ಅರ್ಘ್ಯ ಕೊಡ್ತೇವೆ. ಹೌದು. ಅವನಿಗೆ ದಿವ್ಯತಿ. ನಮಗೆ ಈಗ ವಿಶ್ವ ವ್ಯಾಪಾರಕ್ಕೆ ಅವನು ನಮಗೆ ಬೆಳಕು ಕೊಡ್ತಾನೆ. ಆದ್ರಿಂದ ಬೆಳಿಗ್ಗೆ ಎದ್ದು ಅದು ಸಂಧ್ಯಾ ವಂದನೆ ಎದುರಿನ ಕಾಳಿ ಇದು ಆಚಾರ್ಯಗಳ ಮಠದಲ್ಲಿ ಹೇಳಿದ್ರು, ನಾನು ಹೇಳುವಂತ ಮಾತೇ ಹೇಳಿದ್ರು. ಆದ್ರೆ ಕೇಳುವವನು ಬೇಕಲ್ಲ. ಈಗ ಸಂಧ್ಯಾ ವಂದನೆ ಸೂರ್ಯ ಮೂಡುವಾಗಲೇ ಕೊಡಬೇಕು, ನಮ್ಮ ನಿಯಮಗಳೆಲ್ಲ ಸರಿ ಉಂಟು ಅಂತ ಅದು ಮಾಡದಿದ್ದ ಕೂಡಲೇ ನೀನು ಏನಾಗ್ಲಿಲ್ಲ ಅಂತಲ್ಲ. ಸಂಧ್ಯಾ ವಂದನೆ ಮಾಡದಿದ್ದವರಿಗೆ ನಾವು ಅಲ್ಲಿಂದ ಶುರು ಮಾಡುದು. ಅವರು ಸಂಧ್ಯಾವಂದನೆ ಮಾಡ್ತಾರೆ, ಇವರು ಸಂಧ್ಯಾವಂದನೆ ಮಾಡ್ತಾರೆ, ನಾನು ಯಾಕೆ ಮಾಡ್ಬೇಕು? ಅದೇ ಅವರವರ ಉದ್ಧಾರಕ್ಕೆ ಅವರವರು ಬೇಕಾದದ್ದನ್ನು ಅವರವರು ಮಾಡ್ಬೇಕು ಅಷ್ಟೇ, ಅಲ್ಲಿಗೆ ಮುಗೀತಲ್ಲ. ಆಗ ನಮ್ಮ ತಲೆಯನ್ನು ಕೆಡಿಸಿಕೊಳ್ಬೇಡಿ. ಪೂರ್ವೈಹಿ ಪೂರ್ವತರಂಕೃತಂ. ನಮ್ಮ ಬ್ರಿಟಿಷರು ಬಂದು ನಮ್ಮ ವಿದ್ಯೆಯನ್ನು ಹಾಳು ಮಾಡಿದ್ದು, ನಮ್ಮ ವೃತ್ತಿಯನ್ನು ಹಾಳು ಮಾಡಿದ್ದು, ನಮ್ಮ ಇದನ್ನೆಲ್ಲ ಹಾಳು ಮಾಡಿದ್ದು ಅವರು. ಸಂಧ್ಯಾವಂದನೆ ಮಾಡಿಯೇ ನೀನು ಶುರು ಮಾಡು ಎಂಬುದನ್ನು ಅಲ್ಲಿ ಶುರು ಮಾಡ್ತಾನ, ಅವ ಮಾಡ್ತಾನ.
ಮಾಡ್ತಾನ. ಅವ ಹೇಳಿದ, ಕ್ರಿಶ್ಚಿಯನ್ ಏನು ಹೇಳಿದ, ಮತ ಬರ್ಲತ್ತ ಮಾರ್ರೆ. ಅದೇ ದಯಾನಂದ ಸರಸ್ವತಿಗೆ ಹೇಳಿದ್ರು, ಇವ ಪಿತೃ ತರ್ಪಣ ಕೊಡುವಾಗ ಅದು ಪಿತೃ ಎಲ್ಲಿದ್ದಾರೆ, ನೀನು ಎಲ್ಲಿಗೆ ಓಡುದು, ನೀರು ತರ್ಪಣ ಅಂದ್ರೆ ಏನು, ತೃಪ್ತಿ ಆಗುವುದಕ್ಕೆ ಕೊಡುದು. ನಿನ್ನನ್ನು ನೋಡಿ ನೆಗಾಡಿದ್ರೆ ನಿನಗೇನಾಗ್ತದೆ, ಅತೃಪ್ತಿ ಆಗ್ತದೆ. ಅಲ್ಲ, ನೆಗಾಡಿದ್ರೆ ನಾನು ನೆಗಾಡುದಂದ್ರೆ ಒಳ್ಳೆಯನಾಗು, ನೆಗಾಡಿದ್ರೆ ಏನಾಗ್ತದೆ, ನಿನಗೆ ಸಂತೋಷ ಆಗ್ತದೆ. ಆಯ್ತಲ್ವಾ? ಎಂತ ಸಿಕ್ಕಿತ್ತು ನಿನಗೆ, ನಿನಗೇನು ಸಿಕ್ಕಿತ್ತು? ನಾನು ನಿನ್ನನ್ನು ನೋಡಿ ಮುಖ ನಾನು ಏನೋ ಮಾಡಿದ್ರೆ ಏನಾಗ್ತದೆ ಅಲ್ವಾ? ಹೌದು. ಇಷ್ಟೇ ತರ್ಪಣದ ಲಕ್ಷಣ. ನೀರು ಅಲ್ಲ, ಇವನು ಅಲ್ಲ, ಎಂಥದಲ್ಲ, ದೇವರಿಗೆ ತೃಪ್ತಿ ಆಗುತ್ತದೆ ಅಂತ ನಂಬಿಕೆ. ಹಾಗಾದ್ರೆ ಅದು ಮೂಢನಂಬಿಕೆ ಅಲ್ವಾ? ಹೌದಾ ಅಲ್ವಾ? ಹೌದು, ಅದು ನಮ್ಮ ನಂಬಿಕೆ ಅಲ್ವಾ? ಇದು ಪೂರ್ಣ ಹುಚ್ಚು. ಮೂಢ ಎಂಬುದು ಇಲ್ಲ, ನಂಬಿಕೆ ಎಂಬುದು ಸತ್ಯ ದರ್ಶನ ಆಗುವವರೆಗೆ ನಾವು ತಿಳಿಯುವುದು ನಂಬಿಕೆ. ಹೌದು, ಅಂದ್ರೆ ಆ ನಂಬಿಕೆ ಎನ್ನುವಂಥದ್ದು ಸತ್ಯ ಆಗಬೇಕು ಅಂತೇನಿಲ್ಲ. ಅಲ್ಲ, ಸತ್ಯ ಅಲ್ವೇ ಅಲ್ಲ. ಹಾಗೆ ನನಗೆ ಅದು ಸತ್ಯ ಅಲ್ಲ, ಆದ್ರೆ ಇವತ್ತು ಸತ್ಯ, ಇವತ್ತು ಸತ್ಯ ಅಂತ ಒಂದು ದಿವಸ. ಅಂದ್ರೆ ಒಂದು ಸೆಕೆಂಡ್, ಅಂದ್ರೆ ಸೂರ್ಯನಿಗೆ ಅರ್ಘ್ಯ ಬಿಡುವಷ್ಟು ಹೊತ್ತು ನನಗೆ ಆ ನಂಬಿಕೆ ಉಂಟು, ಇದು ಅವನಿಗೆ ಹೋಗ್ತದೆ ಅನ್ನುವ ಆ ನಂಬಿಕೆ ಇರುವಷ್ಟು ಹೊತ್ತು ಅದು ಸತ್ಯ ಅಷ್ಟೇ. ಹೋಗುತ್ತದ ಎಂತದ, ಸೂರ್ಯನಿಗೆ ಅರ್ಘ್ಯನ ಕೊಟ್ರೆ ನನ್ನ ಆ ಪಾಪ ಹೋಗ್ತದೆ, ಅದೆಲ್ಲ ಅದಕ್ಕೆಲ್ಲ ಬೇರೆ ಬೇರೆ ಇನ್ನೂ ಉಂಟು. ಶಾಸ್ತ್ರ ಓದಿದಷ್ಟಕ್ಕೆ ನಮ್ಗೆ ಒಂದಕ್ಕೊಂದು ವಿರೋಧ ಇಲ್ಲ. ನಾವು ಮಾಡುವಂತ ಪಾಪಗಳ ಹೋಗ್ಲಿಕ್ಕೆ ಬೆಳಿಗ್ಗೆ ಸೂರ್ಯಾರ್ಘ್ಯ, ಸಂಧ್ಯಾ ವಂದನೆ ಎಲ್ಲ ಹೇಳುದವ, ಪಾಪ ಹೋಗ್ತದೆ ಅಂತ ಎಣಿಸಿದ್ರೆ ಸರಿ ಅಲ್ಲ, ಶುದ್ಧ ಆಯ್ತಲ್ಲ. ಈಗ ಸ್ನಾನ ಮಾಡಿದ್ರೆ ಕೊಳೆ ಹೋಗ್ತದೆ ಅಂತ ಹೇಳಿದಾಗ ಇದಕ್ಕೆ ಬರ್ತದೆ. ಅದಕ್ಕೆ ಇನ್ನೊಂದು ನಾನು ಶುರು ಮಾಡ್ತೇನೆ. ನಮ್ಮ ವಿಧಿಯಲ್ಲಿರುವುದು ಹೇಗೆ ಅಂದರೆ, ಬೆಳಿಗ್ಗೆ ಎದ್ದ ಕೂಡಲೇ ದಿನ ಕಾಲ ಹೇಳಿ ಶುಭೆ ಶೋಭನೆ ಮುಹೂರ್ತೆ ಮಮ ಆತ್ಮನ ಕಾಯಿಕ ಮಾನಸಿಕ ಶಾರೀರಿಕ ಅಲ್ಲ, ನಮ್ಮ ಆತ್ಮನ ಕಾಯ ಶಾರೀರಿಕ ಸಕಲ ದೋಷ ಪರಿಹಾರಾರ್ಥಂ ಪ್ರಾತಃ ಸ್ನಾನಂ ಕರಿಷ್ಯೆ ಅಂತೇಳಿ ದೇವರಿಗೆ ಅಲ್ಲಿ ನದಿಗೆ ಇಳಿದು ನೀರು ಬಿಟ್ಟು ಸ್ನಾನ ಮಾಡಬೇಕು. ಹೌದು. ಯಾವುದಕ್ಕೆ? ಆತ್ಮನ ಕಾಯಿಕ ಮಾನಸಿಕ ವಾಚಿಕ ಸಕಲ ದೋಷ ಪರಿಹಾರಾರ್ಥ. ಇಷ್ಟರವರೆಗೆ ಮಾಡಿದ್ದು ಎಲ್ಲ ಕ್ಲೀನ್ ಆಯಿತು. ಇಷ್ಟರವರೆಗೆ ನೀನು ಕೆಸರಿನಲ್ಲಿ ಆಡಿದ್ದೆಲ್ಲ ನಾನು ಮಾಡಿದ ಒಳ್ಳೆ ಕ್ಲೀನ್ ಆಯಿತು. ಭೌತಿಕವಾದ ಈ ಸತ್ಯವು ಆ ಮಂತ್ರದ ಸತ್ಯ. ಅದು ಯಾಕೆ ಮಾಡಬೇಕು ಅಂತ ಕೇಳಿದರೆ ನಾನೇನು ಹೇಳೋದು, ನಾನು ಮಾಡುವವನಿಗೆ ಅದು ಯಾಕೆ ಮಂತ್ರ ಹೇಳಬೇಕು ಅಂದರೆ, ನನ್ನ ಹಿರಿಯರು ಹೇಳಿದ್ದಾರೆ, ನಾನು ಹೇಳ್ತೇನೆ. ಅದು ಒಂದು ದಿವಸ ನಿಮಗೆ ಅರ್ಥ ಆದಾಗ ನಾನು ಶುದ್ಧ ಅದೇ ಅಂತ ಹೇಳಿದರೆ ಆ ದಿವಸದ ಕೆಲಸಕ್ಕೆಲ್ಲ ಸರಿ ಆಯ್ತಲ್ಲ. ನಾನೀಗ ಶುದ್ಧವಾಗಿದ್ದೇನೆ, ಮಾಡಬಹುದು, ನಾನು ಶುದ್ಧವಾಗಿದ್ದೇನೆ, ಅಶುದ್ಧಿ ಎಲ್ಲ ಇತ್ತು ಅಂತ ನನಗೆ ಗೊತ್ತುಂಟು. ಹಾಗೆ ಸಾಯುವಾಗ ಶುದ್ಧ ಆಗಿದ್ದೇನೆ ಅಂದ್ರೆ ಅವನು ಮೋಕ್ಷ ಅಲ್ವಾ? ಅಂದ್ರೆ ನೀವು ಅಲ್ಲೇ ಸರಿ ಇರುದು. ಈಗ ಏನು ಸಾಯುವಾಗ ಏನು ಕೊಂಡೋಗ್ತಾನೆ ಅಂದ್ರೆ ಅವನ ಕರ್ಮ ಧರ್ಮ ಕೊಂಡೋಗ್ತಾನೆ ಅಂತ ಉಂಟು. ಅದು ಇಲ್ಲ ಅಂತ ಹೇಳಿದ್ರೆ ಎಂತ ಕೊಂಡೋಗುದು? ಏನು ಕೊಂಡೋಗ್ಲಿಕ್ಕಿಲ್ಲ. ಅವು ಎಲ್ಲಿಗೆ ಹೋಗ್ಬೇಕು? ಮಳೆಯ ನೀರು ಅದು ಗುಡ್ಡೆ ಇಲ್ಲ, ಎಂತದಿಲ್ಲ, ಸಮುದ್ರಕ್ಕೆ ಬಿದ್ರೆ ಎಲ್ಲಿಗೆ ಹೋಗ್ಬೇಕು? ಪುನಃ ಮೇಲೆ ಅಲ್ಲ, ಮೇಲೆ ಕೆಳಗ. ಸಮುದ್ರದಿಂದ ಹೋದ ನೀರು ಸಮುದ್ರಕ್ಕೆ ಬಿದ್ರೆ ಏನಾಯ್ತು? ಪರ್ವತಕ್ಕೆ ಬಿದ್ರೆ ಏನಾಗ್ತದೆ? ಅದು ನದಿ ಆಗ್ಯ, ಎಂಥದಾಗ್ಯ, ಬಚ್ಚಲ್ ನೀರಾಗ್ಯ, ಕೊಳೆ ಆಗ್ಯ, ಕಡೆಗೂ ಅದು ಯಾವುದಕ್ಕೆ ಹೋಗ್ಬೇಕು? ಮೋಕ್ಷಕ್ಕೆ ಹೋಗ್ಬೇಕು. ಇದು ಒಂದು ಸಣ್ಣ ಮಾರ್ಗ ಹೇಳಿಕೊಟ್ಟದವು. ನಿನ್ನ ಆತ್ಮನ ಕಾಯಿಕ ವಾಚಿಕ ಎಲ್ಲ ದೋಷಗಳು ಪರಿಹಾರ ಆಗಿ ನೀನು ಶುದ್ಧ ಆದ್ಮೇಲೆ ಏನು ಹೆದರಿಕೆ ಏನಿಲ್ಲ. ಅದು ಇದ್ರವರೆಗೆ ನಮ್ಗೊಂದು ಅಸಮಾನ, ನಾನು ನಿನ್ನೇನು ಪಾಪ ಮಾಡಿದ್ದೇನೆ ಇಲ್ಲ ಮಾರೆ, ಅದು ಅಲ್ಲಿಗೆ ಮುಗೀತು, ಅದು ಅಷ್ಟು ಮಾಡಿದ್ರೆ ಮುಗೀತು. ಹೀಗೆ ನಮ್ಮ ಎಲ್ಲ ವಿಧಿವಿಧಾನಗಳಿರುವುದು ಹಾಗೆ. ಯಾಕೆ ಉಪನಯನ ಮಾಡಬೇಕು, ಯಾಕೆ ವಿವಾಹ ಆಗಬೇಕು, ವಿವಾಹ ಆಗುವಾಗಲೂ ಅಷ್ಟೇ ಇರೋದು. ಅದು ಏನೂ ಅಲ್ಲ, ಮನೆಯೂ ಅಲ್ಲ, ಎಂತ ಅಲ್ಲ. ಧರ್ಮ ಪ್ರಜಾ ಸಿದ್ಧ್ಯರ್ಥಂ. ಆ ಧರ್ಮ ಪ್ರಜಾ ಸಿದ್ಧಿ ಆಗ್ತದ ಗೊತ್ತಿಲ್ಲ, ನಾವು ಮಾಡಿದ್ದ ಅದಕ್ಕೆ. ಅಂದ್ರೆ ನೀವು ಹೇಳಿದ್ದನ್ನು ನಾನು ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ, ನಂಬಿಕೆಯೇ ಸುಳ್ಳು. ನಂಬಿಕೆ ಎಂಬುದಕ್ಕೆ ತಾತ್ಕಾಲಿಕ ಸತ್ಯ, ಪರಮ ಸತ್ಯ, ಆದ್ರೆ ಅದು ನಿರಂತರ ಸತ್ಯ ಅಲ್ಲ. ಇದೊಂದು ತಾತ್ಕಾಲಿಕವಾದಂತಹ ಸತ್ಯ, ಇವತ್ತಿಗೆ ಇದು ಸತ್ಯ. ಯಾವ ಉದಾಹರಣೆ ಬೇಕಾದ್ರೂ ಈಗ ಮದುವೆ ಉದಾಹರಣೆ ಕೊಟ್ರೆ, ಆ ಹುಡುಗಿ ನಿನ್ನೆ ನನಗೇನು ಅಲ್ಲ, ಅಲ್ಲಿ ಈ ಕ್ಷಣ ಮಾಡಿದ ಕೂಡಲೇ ನನ್ನ ಹೆಂಡತಿ. ಕರೆಕ್ಟ್. ಹೆಂಡತಿ ಆದ ಮೇಲೆ ಏನು ಮಾಡಬೇಕು ಅಂತ ಉಂಟು, ಮಾಡಲಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಉಂಟು. ನೀನು ತಪ್ಪು ಮಾಡಿದ್ರೆ ಏನು ಉಂಟು, ಪತಿ ಧರ್ಮ ಸತಿ ಧರ್ಮ ಬಿಟ್ಟರೆ ಏನು ಅಂತ ಉಂಟು. ಅದು ಯಾಕೆ ಹಾಗಾಯಿತು ಅಂತ ಹೇಳಿದಕ್ಕೆ ನಮ್ಮ ಪೂರ್ವಜನ್ಮದ ಕರ್ಮ ಅಂತ ಹೇಳ್ತಾರೆ. ಒಳ್ಳೇದಾಯ್ತು ಯಾಕೆ ಅಂತ ಹೇಳಿದಕ್ಕೆ ನೀನು ಮಾಡಿದ ಧರ್ಮ ಅಂತ ಹೇಳ್ತಾರೆ. ಒಳ್ಳೇದಾಯ್ತು ಯಾಕೆ, ಹಿಂದಿನ ಧರ್ಮ. ಈ ಎರಡರಿಂದಲೂ ಬಿಡಿಸಿಕೊಳ್ಳಿಕ್ಕೆ ಇರುವ ದಾರಿಯೇ ಅಧ್ಯಾತ್ಮ.
ನಮಗೆ ಸುಖ ಬರುವುದರಿಂದಲೂ ಬಿಡಿಸಿಕೊಳ್ಳಿಕ್ಕೆ, ದುಃಖ ಬರುವುದರಿಂದಲೂ ಬಿಡಿಸಿಕೊಳ್ಳಿಕ್ಕೆ ಇರುವ ಮಾರ್ಗವೇ ಅಧ್ಯಾತ್ಮ. ಅಂದ್ರೆ ಎಲ್ಲದರಿಂದ ಬಿಡಿಸಿಕೊಳ್ಳಿಕ್ಕೆ ಇರುವ ದಾರಿ ಅಧ್ಯಾತ್ಮ ಅಂತ. ಹೌದು, ಆದ್ರೆ ತಾತ್ಕಾಲಿಕ ಹೌದಲ್ಲ. ಈಗ ಚಹಾ ಕುಡಿದ್ರೆ ಏನಾಗ್ತದೆ? ಈಗ ನಾನು ಯಾವ ಚಹಾ ಕುಡಿಯೋದಿಲ್ಲ. ಈಗ ಇಲ್ಲದ್ರೆ ನನಗೊಂದು 11 ಗಂಟೆ ಸ್ವಲ್ಪ ನಿದ್ದೆ ಮಾಡುವ ಅಭ್ಯಾಸ ಉಂಟು. ಇವತ್ತು ನಿದ್ದೆ ಮಾಡುದು ಬೇಡ ಅಲ್ವಾ? ಹೌದು. ಚಹಾ ಕುಡಿದ್ರೆ ಏನಾಗ್ತದೆ ಅಂತ ಹೇಳುದು ನನಗೆ ಗೊತ್ತುಂಟು. ಅಷ್ಟು ಅದು ನಾಳೆಗೆ ಅದೇನಿಲ್ಲ, ನಾಳೆಗೆ ನನಗೆ ಬೇಕು ಅಂತಿಲ್ಲ. ಇದು ತಾತ್ಕಾಲಿಕ. ಹೆಂಡತಿ ತಾತ್ಕಾಲಿಕ, ತಾಯಿ ದೇವರು ತಾತ್ಕಾಲಿಕ, ತಂದೆ ಕಸ್ತ್ವಂ ಕೋಹಂ ಕುತಾಯಾತ ಕಾಮೇ ಜನನಿ ಕೋಮೇ ತಾತ. ಈಗ ನೀನು ಇಷ್ಟು ಇಲ್ವಲ್ಲ, ಅವ ಡ್ರೈವರು, ನೀನು ಇದೀಗ ಎಲ್ಲ ಎಷ್ಟು ತಲೆ ಬಿಡಿಸಿ ಫೋನಲ್ಲಿ ಮಾತಾಡಿದಷ್ಟು ಮುಗೀತಿಲ್ಲ. ಇದು ಯಾರು ನಿಮಗೆ ಅಂತ ಕೇಳಿದ್ರೆ ನಿನ್ನೆ ಇದ್ರು. ಈಗ ಈ ಅದ್ವೈತಕ್ಕೆ ಬಹಳ ಸರಳವಾದಂಥ ವ್ಯಾಖ್ಯಾನ ನನಗೆ ಅಚ್ಚನಾನಂದ್ರ ಇವರೆಲ್ಲ ಸಿಕ್ಕಿದ್ದಾರೆ. ಏನಂದರೆ ಇಟ್ ಈಸ್ ನಾಟ್ ಆ್ಯಸ್ ಇಟ್ ಈಸ್. ನಾನು ನೋಡಿದ ಗರಂಗನಾಥ ಹೀಗಿರ್ಲಿಲ್ಲ. ಹೌದು, ಕರೆಕ್ಟ್. ಇನ್ನೊಂದು 10 ವರ್ಷದ ನೋಡುವಾಗ ಹೀಗಿರುವುದಿಲ್ಲ. ಹೌದು. ಇಟ್ ಈಸ್ ನಾಟ್ ಆಸ್ ಇಟ್ ಈಸ್, ಇಟ್ ವಿಲ್ ನಾಟ್ ಬಿ ಆಸ್ ಇಟ್ ಈಸ್. ಹಾಗಾದ್ರೆ ಈಗ ನಿನಗೆ ನಾನು ಊಟ ಹಾಕೋದು ಬೇಡವಾ? ಹಾಕಬೇಕು. ಯಾಕೆಂದ್ರೆ ಇಟ್ ಈಸ್ ನಾಟ್ ಆಸ್ ಇಟ್ ಈಸ್. ಇಟ್ ಈಸ್ ಎಂಬುದು ಸತ್ಯ ಅಲ್ವಾ? ಹೌದು. ನೀನು ಈಗ ಇದ್ದಿ, ನೀನು ಹೀಗೆ ಇದ್ದಿ ಎಂಬುದು ಸತ್ಯ. ಅದು ಸುಳ್ಳಲ್ವಾ? 10 ವರ್ಷದ ಮೊದಲು ಇದ್ಯಾ? ಇಲ್ಲ. 10 ವರ್ಷದ ನಂತರ ಇರುವುದಿಲ್ಲ. ಅದನ್ನೇ ಮಿಥ್ಯ ಅಂತ ಹೇಳುದು. ಈಗ ಹಗಲು ಎಂಬುದು ಸತ್ಯವಾ ಮಿಥ್ಯವಾ? ಅದನ್ನು ಹೇಗೆ ಹೇಳಲಿಕ್ಕೆ? ಮಿಥ್ಯವೇ. ಆದ್ರೆ ಈಗ ನಾವು ಇದನ್ನು ಉಪಯೋಗಿಸಬೇಕು. ಓಕೆ, ಹಾಗೆ ನಾವು ಹೊತ್ತಿಗುವಾಗ ಊಟ ಮಾಡಬೇಕು. ಆದ್ರೆ ಅದು ಊಟ ಮಾಡುವ ಹೊತ್ತು ಹೌದು ಎಂಬುದು ಸತ್ಯವಾ? ಅರ್ಧ ಗಂಟೆ ಮೊದಲು ಊಟ ಮಾಡ್ತೀವಿ, ಇಲ್ಲ ಮಾಡಿದ್ರೆ ಬೇಡ ಅಂತ ಹೇಳ್ತೀವಿ. ಆಮೇಲೆ ಊಟ ಮಾಡುವ ಅಂತ ಕೇಳಿದ್ರೆ ಬೇಡ ಅಂತ ಹೇಳ್ತೀನಿ. ಹೌದು. ಹಾಗಾದ್ರೆ ಅದು ಊಟ ಮಾಡುವ ಹೊತ್ತಿಗಾಗುವ ನಿನ್ಗೆ ಊಟ ಮಾಡಬೇಕು ಅಂತ ಕೇಳುವುದು ಎಂತದ್ದು? ಸತ್ಯವಾ ಮಿಥ್ಯವಾ? ಮಿಥ್ಯವು ಸತ್ಯ, ಜಗನ್ಮಿಥ್ಯ, ಜಗತ್ತು ಸತ್ಯ. ಈಗ ಜಗತ್ತು ಸತ್ಯ ಅಂತ ಒಬ್ಬ ಗಲಾಟೆ ಮಾಡಿದ್ರೆ ಅವನಿಗೆ ಹೇಳಲಿಕ್ಕೆ ಗೊತ್ತಿಲ್ಲ ಅಷ್ಟೇ. ಜಗತ್ತು ಸತ್ಯ ಅಂತ ಹೇಳಿ ಗೊತ್ತಿಲ್ಲ. ಜಗತ್ತು ಸತ್ಯ, ತಾತ್ಕಾಲಿಕ ಅಂತಲ, ವ್ಯಾವಹಾರಿಕ ಅಂತಲ, ಎಂಥದ್ದು ಬೇಕಾದ್ರೂ ಹೇಳು. ಈ ಕುರ್ಚಿ ನಿನ್ಗೇನು ಸಂಬಂಧ? ಅದರಲ್ಲಿ ಯಾಕೆ ಕೂತ್ಕೊಳ್ಬೇಕು? ತಾತ್ಕಾಲಿಕ. ಹೌದು. ವ್ಯಾವಹಾರಿಕ. ಅಲ್ಲಿ ಒಂದು ಕುರ್ಚಿ ಉಂಟು, ಖಾಲಿ ಉಂಟು, ಯಾರಾದ್ರೂ ಕೂತ್ಕೊಂಡಿದ್ರೆ ನೀನು ಹೇಳಿದು ಕೂತ್ಕೊಳ್ತೀಯ? ಇಲ್ಲ, ನಾನು ಕೂತ್ಕೊಳ್ತೇನೆ. ನಿನಗೂ ಕುರ್ಚಿಗೂ ಸಂಬಂಧ ಉಂಟಾ? ಏನು ಸಂಬಂಧ? ಏನೋ ನಷ್ಟ ಆಯ್ತಾ ಲಾಭ ಆಯ್ತಾ? ಈ ಲೋಕದಲ್ಲಿ ಬದುಕಿದ್ರೆ ನಿನಗೆ ನಷ್ಟವೂ ಇಲ್ಲ ಲಾಭ ಇಲ್ಲ, ನೀನು ಶುದ್ಧವಾಗಿಯೇ ಇದ್ದಿ. ಆದ್ರೆ ನಷ್ಟ ಆಯ್ತು ಲಾಭ ಆಯ್ತು ಅಂತ ತಿಳ್ಕೊಂಡ್ರೆ ಎಂಥದ್ದು ಮಾರಿದ್ರೆ ಅಲ್ಲಿ ಒಂದು ಕುರ್ಚಿ ಇತ್ತು, ನಾನು ಕೂತ್ಕೊಂಡದ್ದು, ನನ್ನ ಬಟ್ಟೆಯಲ್ಲೆಲ್ಲ ಎಷ್ಟು ಧೂಳಾಯ್ತು, ಮಣ್ಣಾಯ್ತು, ಅದು ಎಂತ ಕಲೆ ಆಯ್ತು, ಶುರುವಾಯ್ತಲ್ಲ. ಇದು ಸಂಸಾರ. ನಂದು ಅಲ್ಲ, ನಂದಾಗಿ ಇಲ್ಲವೇ ಇಲ್ಲ. ಹಾಗೆ ಈ ದೇಹ ನಂದು ಅಲ್ಲ, ನಂದಾಗಿ ಇರುವುದಿಲ್ಲ. ಆದ್ರೆ ಅದನ್ನು ಹಿಡ್ಕೊಂಡು ನಾವು ಏನ್ ಮಾಡ್ತೇವೆ? ಕರ್ಮ ಅಂಟಿಸಿಕೊಳ್ತೇವೆ. ನಾನು ಅಲ್ಲಿ ಹೋಗಿ ಮಾರ್ರೆ ನನ್ನ ತಲೆ ಹಾಳಾಗಿ ಅಲ್ಲಿ ಹೋಗಿ ನಾನು ಉದ್ಧಾರ ಆದೆ. ಈ ಎರಡೂ ಪೂರ್ಣ ಸತ್ಯ ಅಲ್ಲ. ಹಾಗಾದ್ರೆ ಸತ್ಯ ಅಲ್ಲೋ ಅಂದ್ರೆ ಈಗ ಹೇಳಿದ್ದನ್ನು ಆ ಲೇಖನ ಓದಿ ನನಗೆ ತಿಳುವಳಿಕೆ ಬಂದ ಒಂದು ಸತ್ಯ ಅಲ್ವೋ? ಹೌದು. ಎಲ್ರಿಗಾಗ್ತದ? ಆದ್ರಿಂದಲೇ ಈ ತಾತ್ಕಾಲಿಕ ಕಾಲ ದೇಶ ಎಂಬುದು ಅದ್ಭುತವಾದ ಇದು. ದೇಶದಲ್ಲಿ ನಮ್ಮ ದೇಹವು ಬಂತು. ಅಂದ್ರೆ ಈ ಪ್ರಪಂಚದಲ್ಲಿ ನಡೀತಾ ಇರೋ ಎಲ್ಲವೂ ಕೂಡ ಪೂರ್ಣ ಸತ್ಯ ಅಲ್ಲ. ಪೂರ್ಣ ಸತ್ಯ ಅಲ್ಲ. ಮತ್ತೆ ಮಿಥ್ಯ. ಮಿಥ್ಯ ಅಂದ್ರೆ ಏನು ಅಂತ ಹೇಳಿದ್ರೆ ಅಷ್ಟೇ. ಇಟ್ ಈಸ್ ಎಂಬುದು ಸತ್ಯ. ಇಟ್ ಈಸ್ ನಾಟ್ ಆಸ್ ಇಟ್ ಈಸ್. ಇಟ್ ವಾಸ್ ನಾಟ್ ಆಸ್ ಇಟ್ ಈಸ್. ಇಟ್ ವಿಲ್ ನಾಟ್ ಬಿ ಆಸ್ ಇಟ್ ಈಸ್. ಇಟ್ ಈಸ್ ಎಂಬುದು ಸತ್ಯ ಅದ ಅಲ್ವಾ? ಹೌದು ಹೌದು, ಕರೆಕ್ಟ್. ಎಲ್ಲವೂ ಇಟ್ ಈಸ್ ಎಂಬುದು ಸತ್ಯ ಅಲ್ವಾ? ಹೌದು. ಆದ್ರೆ ಅಲ್ಲ ಮಾರೆ, ಅದೊಂದು ಇರ್ಲಿಲ್ಲ ಅಲ್ವಾ? ಹಿಂದೆ ಹಾಗೆ ಇರ್ಲಿಲ್ಲ, ಮುಂದೆ ಹೀಗೆ ಇರುವುದಿಲ್ಲ, ಈಗ ಇರುವುದು ಮಾತ್ರ ಸತ್ಯ. ಅದನ್ನೇ ಮಿಥ್ಯೆ ಅಂತ ಹೇಳಿದ್ದು. ಅದನ್ನು ಹಿಡ್ಕೊಂಡು ಇವರು ತಲೆ ಹೊಡೆಯುದು. ಜಗತ್ತು ಮಿಥ್ಯೆ ಅಂತ ಹೇಳಲಿಕ್ಕೆ ನೀನು ಯಾರು ಅಂತ. ಜಗತ್ತು ಮಿಥ್ಯೆ ಅಲ್ಲ ಮಾರೆ, ಅದೀಗ ಕೆಲಸ ಮಾಡ್ತಲ್ಲ. ಅದರೊಳಗೆ ನೀನು ಮಾತಾಡಿದ್ರೆ ಈಗ ನಿನ್ನ ಮಾತ್ರ ರೆಕಾರ್ಡ್ ಆಯ್ತಲ್ಲ. ಈಗ ನಾನೇನಾದ್ರೂ ಒಂದು ಬೇಡವಾದ್ದು ಮಾತಾಡಿದ್ರೆ ನನ್ನನ್ನು ಮತ್ತೆ ಜೈಲಿಗೆ ಕಳಿಸುವುದಲ್ಲ. ಹಾಗಾದ್ರೆ ಅದು ಮಿಥ್ಯ ಅಲ್ಲ, ಸತ್ಯವೇ. ಅಸತ್ಯವಾ? ಅಲ್ಲ, ಅದೇ. ಅದನ್ನು ಒಂದು ಬಟನ್ ಹೊತ್ತಿದ್ರೆ ಅದು ಇಲ್ಲ ನಿನ್ಗೆ ಅಲ್ಲಿ ಅಲ್ವಾ? ಹೌದು. ಆಕೆ ಒಂದು ಸ್ನಾನ ಮಾಡಿದ್ರೆ ನಿನ್ನ ಎಲ್ಲ ಪಾಪಗಳು ಇಲ್ಲ ಅಂತ ಹೇಳುದು ಬಟನ್ ಹೊತ್ತಿದ ಹಾಗೆ. ಅಲ್ಲಿ ರೆಕಾರ್ಡ್ ಆಗಿದೆ, ಒಂದು ಬಟನ್ ಹೊತ್ತಿದ್ರೆ ಹೋಯ್ತು. ಆಗ ಬೆಳಿಗ್ಗಿನ ಸ್ನಾನದಲ್ಲಿ ನಂಬಿಕೆ ಅಂತ ಹೇಳ್ಬೇಕಾದ್ರೆ ಹುಚ್ಚು ಅಂತ ಹೇಳಿ ನಿನಗೆ ಅಧಿಕಾರ ಇಲ್ಲ. ಹೌದು. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಗಾಬರಿ ಇಲ್ಲ. ಅದೇ ಒಂದೇ ಅಲ್ಲ, ದಾರಿ ಸಾವಿರ 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 ಉಂಟು. ಯಾವ ದಾರಿಯಲ್ಲಿ ಆದ್ರೂ ಹೋಗು ನೀನು, ಎಲ್ಲಿಗೆ ಹೋದ್ರೂ ಹೋಗು, ಬಾ, ಅದು ತೊಂದರೆ ಇಲ್ಲ. ಆಕಾಶಕ್ಕೆ ಹೋದ ನೀರು
ನೇರ ಸಮುದ್ರಕ್ಕೆ ಬೀಳಿ. ಅದು ಇದ್ದಲ್ಲಿಗೆ ಬಂತು, ಹೋದಲ್ಲಿಗೆ ಹೋಯ್ತು ಅಂತಾಯ್ತು. ಅಥವಾ ಎಲ್ಲಿಗೋ ಹೋಗಿ ಆದ್ರೂ ಬರಲಿ, ಅದಕ್ಕೆ ಬೇರೆ ಗತಿ ಇಲ್ಲ, ಮಾತ್ರ ಅದು ಅಲ್ಲಿಗೆ ಬರಬೇಕು. ಈಗ ಇಷ್ಟು ಸಿಂಪಲ್ ಸರಳವಾಗಿರುವಂತಹ ಒಂದು ವಿಚಾರವನ್ನು ಜನರೆಲ್ಲರೂ ಯಾಕೆ ಅದನ್ನು ಒಂದು ಕಾಂಪ್ಲಿಕೇಟ್ ಮಾಡಿ ಒಬ್ಬರೊಬ್ಬರ ನಡುವೆ ಸಾಮರಸ್ಯ ಇಲ್ಲದ ಹಾಗೆ ಕಚ್ಚಾಡಿಕೊಂಡು ಜಗಳ ಆಡಿಕೊಂಡು ಇರುವ ಒಂದು ಅದರ ಉದ್ದೇಶ ಏನು? ಮರುಮರೀಚಿಕೆ. ನಾನು ಹೇಳ್ತೇನೆ ಅಲ್ಲಿಯ ನೀರುಂಟು, ನೀರು ಇಲ್ಲ ಅಂತ ಹೇಳಿದ್ರೆ ನಿನ್ನ ನಾನು ಕುಸ್ತಿಗೆ ಬರ್ತೇನೆ. ಆದ್ರೆ ನಿನಗೆ ಆಚೆ ನಿಂತವನಿಗೆ ಅಲ್ಲಿಗೆ ಆಡುದಿಲ್ಲ, ಇಲ್ಲಿಗೆ ಆಡ್ತದೆ. ಕರೆಕ್ಟ್. ಅದಕ್ಕೆ ಮಿಥ್ಯ ಅಂತ ಹೇಳುದು, ಜಗನ್ಮಿಥ್ಯ ಅಂತ ಹೇಳುದು ಅದೇ. ಅಥವಾ ಅದು ಪ್ರಾತಿಭಾಸಿಕ ಸತ್ಯ. ಈಗ ನನ್ನ ಹೆಂಡತಿಯೋ ನನ್ನ ಮಗುವೋ ಪ್ರಾತಿಭಾಸಿಕ ಸತ್ಯ. ಮಗು ಇಲ್ಲಿ ಒಳ್ಳೆದನ್ನು ಅನುಭವಿಸ್ತದೋ ಅಥವಾ ಕೆಟ್ಟದನ್ನು ಅನುಭವಿಸ್ತದೋ ಅದು ಅದರದ್ದು ಕರ್ಮವೇ ಪ್ರಧಾನ, ಇವ ನಿಮಿತ್ತ ಮಾತ್ರ. ಆದರೆ ಒಂದೇನಾಗ್ತದೆ, ಇದು ಅಂಟಿಕೊಳ್ತಾ ಹೋಗ್ತದೆ. ಈ ಧೂಳು ನಿನ್ನ ಕೈ ಮುಟ್ಟಿದ್ರೆ ನನಗೂ ಹಿಡಿತದೆ, ಇನ್ನೊಂದೇ ಹಿಡಿತದೆ. ಹಾಗೆ ಈ ಪ್ರಾತಿಭಾಸಿಕ ಸತ್ಯ ಎಂಬುದು ಈ ನಮ್ಮನ್ನು ಹೀಗೆ ಸಿಕ್ಕಿಸಿ ಹಾಕೊಂಡು ಹೋಗ್ತಾ ಇರ್ತದೆ. ಆದರೆ ಅದು ಯಥಾರ್ಥವಾಗಿ ಅಲ್ವೇ ಅಲ್ಲ, ಅದು ಮಾಯೆ. ಮಿಥ್ಯ ಅಂತ ಹೇಳಿದ ಕೂಡಲೇ ಮಾಯೆ, ಅದು ಗೊತ್ತಾಗುವವರೆಗೆ ಅದೇನೇ ಸತ್ಯ. ಸತ್ಯ. ಆದ್ರಿಂದಲೇ ಈ ಹೋರಾಟ, ಜಗಳ, ಬಾಂಬ್ ಹಾಕೊಂಡು ಸಾಯುವುದವ, ಸತ್ರ ಅಲ್ಲನ ಹತ್ರ ಹೋಗ್ತಾರೆ. ನನಗೆ ಅವನನ್ನು ಎಪ್ರಿಷಿಯೇಟ್ ಮಾಡ್ತಾನೆ, ಅಲ್ಲನ ಹತ್ರ ಹೋಗ್ಲಿಕ್ಕೆ ಅವಷ್ಟು ಮಾಡ್ತಾನಲ್ವ, ಸಾಧಕನೇ ಅವ. ಆದ್ರೆ ಏನು ಮಾಡೋಣ, ನನ್ನ ತಿಳುವಳಿಕೆಗೆ ಅದು ಹುಚ್ಚು, ಅವನ ತಿಳುವಳಿಕೆಗೆ ಅದು ಪರಮ ಸತ್ಯ. ಇಷ್ಟು ಜನವನ್ನು ಕೊಂದು ಇಷ್ಟು ದೇವಸ್ಥಾನಗಳನ್ನು ನಿರ್ಮಾಡಿದ್ರೆ ನಾನು ಅಲ್ಲಾನಲ್ಲಿಗೆ ನೇರವಾಗಿ ಹೋಗ್ತೇನೆ. ಅದು ಅಲ್ಲ ಇದ್ದಾನಾ ಇಲ್ವಾ, ಅದು ನಮ್ಗೀಗ ಇಷ್ಟು ವಿಚಾರ ಮಾಡಿದಾಗ ಅದು ಹುಚ್ಚು ಅಂತ ಹೇಳಲಿಕ್ಕೆ ಅಧಿಕಾರ ಬಂತು. ಆದರೆ ಅವನಿಗೆ ಉಪದೇಶ ಮಾಡಲಿಕ್ಕೆ ಅಧಿಕಾರ ಬರಲಿಲ್ಲ. ಕರೆಕ್ಟ್. ನಾನು ಎಷ್ಟೋ ಸಲ ಹೇಳುವಾಗ, ಸಾಧಕರು, ಭಯೋತ್ಪಾದಕರು ದೊಡ್ಡ ಸಾಧಕರು ಮನಸ್ಸನ್ನು ತಯಾರು ಮಾಡಿಟ್ಟಿದ್ದಾನಲ್ಲ. ನೀನು ಯಾಕೆ ದೇವರ ಪೂಜೆ ಮಾಡುವಾಗ ಅಷ್ಟು ತಯಾರು ಮಾಡಲಿಲ್ಲ? ನಿತ್ಯ ಪೂಜೆ ಮಾಡ್ತೇನೆ ಅಲ್ಲಿ ದಕ್ಷಿಣ ಎಷ್ಟು ಸಿಗ್ತದೆ ನೋಡ್ತೇನೆ. ನೀನು ಭಯೋತ್ಪಾದಕನಿಗೆ ತುಂಬ ಕೆಳಗಿದ್ದೀಯಲ್ಲ, ಇಲ್ವಾ? ಹಾಗಾದರೆ ಆ ಮಾನಸಿಕ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಯಾರ ಬಗ್ಗೆಯೂ ಹೇಳಲಿಕ್ಕೆ ಅಧಿಕಾರ ಇಲ್ಲ. ಇದು ಎಲ್ಲ ಹುಚ್ಚು ಬಿಟ್ಟು ನಾವು ನನ್ನನ್ನು ನಾನು ಉದ್ಧಾರ ಮಾಡುವುದಕ್ಕೆ, ಆತ್ಮನಾತ್ಮಾನಂ ಎಂಬುದಕ್ಕೆ ಯಾರೂ ಅಡ್ಡಿ ಬರುವುದಿಲ್ಲ. ಆದರೆ ಇಲ್ಲಿ ಒಂದು ಸಮಸ್ಯೆ ಉಂಟು ನೋಡಿ. ಈಗ ನೀವು ಹೇಳಿದ್ರಿ, ಒಂದು ನಿಮಿಷ, ನೀವು ಹೇಳಿದ್ರಿ ಏನು, ಭಯೋತ್ಪಾದಕರ ನಿಜವಾಗಿ ಅವರನ್ನು ನಾನು ಅಪ್ರಿಶಿಯೇಟ್ ಮಾಡ್ತೇನೆ ಅಂತ ಹೇಳಿದ್ರಿ. ಈಗ ಹಾಗೆ ಹೇಳುವುದರಿಂದ ಸಮಾಜದ ಸ್ವಾಸ್ಥ್ಯ ಕೆಟ್ಟಾಗಿ ಆಗುದಿಲ್ವಾ? ನಾನು ಹೇಳುವುದಲ್ಲ, ನಾನು ಗುರುತಿಸುವುದು. ಅಲ್ಲಲ್ಲ, ಅದೇ ಈ ಗುರುತಿಸುವಿಕೆ ಈ ಹುಡುಗನಿಗೆ ಹಾಗೆ ಉಪಯೋಗಿಸ್ಬಾರ್ತೇನೆ. ನೋಡು, ಅವ ಎಂತ ಒಂದು ಮಾನಸಿಕವಾದಂತ ಸಿದ್ಧತೆ ಮಾಡಿದ್ದಾನೆ, ನೀನು ಪೂಜೆ ಮಾಡುವಾಗ ಹಾಗೆ ಮಾಡು ಅಂತ ಹೇಳಿದ್ರೆ ತಪ್ಪಾಗ್ತದ? ಪೂಜೆ ಮಾಡಿದ್ದನ್ನು ದೇವರು ಸ್ವೀಕರಿಸಿದ್ದಾನೆ, ತೀರ್ಥ ತೆಗೆದುಕೊಳ್ಳುವುದರಿಂದ ಅಂತಹ ಅವನು ಹೇಗೆ ನಂಬಿದ್ದಾನೆ ನಂಬಿಕೆಯನ್ನು ಹೇಳುವುದು ವಿನಃ ಅದು ಉದಾಹರಣೆ ಯಾಕೆ ಹೇಳುವುದು ಅಂತ ಹೇಳಿದ್ರೆ, ಅದು ತೀವ್ರವಾದಂತಹ ಒಂದು ಸಾಧನೆ, ತೀವ್ರವಾದಂತಹ ನಂಬಿಕೆ. ಒಳ್ಳೆ ಅಲ್ಲ, ಸಾಧನೆ, ಅವನ ಸಾಧನೆ, ಮನಸ್ಸನ್ನು ಸಿದ್ಧಪಡಿಸಿದ್ದಾನೆ, ಎಲ್ಲ ಮಾಡಿದ, ಸಾಯುವುದಕ್ಕೆ ಹೆದರುವುದಿಲ್ಲ. ಆದರೆ ಅದನ್ನು ನಾನು ಸರಿ ಅಂತ ಹೇಳಿದ್ದು ಅಲ್ಲ, ತಪ್ಪು ಅಂತ ಹೇಳಿದಲ್ಲ. ಅದರ ಹಾಗೆ ಗದ್ದೆ ಉಳುವವನ ಹಾಗೆ ಇದು ಮಾಡಬೇಕು. ಈಗ ಕ್ಷೇತ್ರಜ್ಞದಲ್ಲಿ ತುಂಬಾ ಅದೇ ಬರ್ತದೆ, ಗದ್ದೆ ಉಳುವವನ ಹಾಗೆ. ನಮ್ಮ ಗದ್ದೆ ಉಳುವವ ಎಷ್ಟು ಗಡೆ ಬರ್ತದೆ, ಅವನಿಗೆ ಬೇರೆ ಲಕ್ಷ್ಯವೇ ಇಲ್ಲ. ಹಾಗೆ ನೀನು ಪೂಜೆ ಮಾಡು, ಹಾಗೆ ನೀನು ಪುಸ್ತಕ ಓದು, ಹಾಗೆ ನಿನ್ನೊಂದು ಡ್ಯೂಟಿ ಮಾಡು. ಅಂದ್ರೆ ನೀವು ಹೇಳಿದ್ದು ಹೇಗೆ ಅಂತಂದ್ರೆ ಅದು ಮಾರ್ಗ ಅಂತ. ಹೌದು, ಅಂದ್ರೆ ನಾನು ಅರ್ಥ ಮಾಡಿಕೊಂಡದ್ದು ಹೇಗೆ ಅಂತಂದ್ರೆ, ಅವನಿಗೆ ಹೇಗೆ ಅವನು ನಂಬಿದ ತತ್ವದ ಮೇಲೆ ಅಚಲವಾದಂತಹ ವಿಶ್ವಾಸ ಇದೆಯೋ ಅದೇ ರೀತಿ ನೀನು ಮಾಡುವ ಕೆಲಸದ ಮೇಲೆ ಏನು ಮಾಡ್ತೀಯೋ ಅದರ ಬಗ್ಗೆ ಅಷ್ಟೇ ಇರ್ಬೇಕು. ಅಷ್ಟೇ ಅಚಲವಾದಂತಹ ವಿಶ್ವಾಸ, ನಂಬಿಕೆ ನಿನಗೆ ಇರಬೇಕು. ಇದ್ರೆ ಅದು ಯಶಸ್ಸು. ಅವನಿಗೆ ಸರಿ ತಪ್ಪಿನ ಎಂಬುದು ನಮ್ಗೆ ಅಗತ್ಯ ಇಲ್ಲ. ಅಲ್ಲಲ್ಲ, ಅದೇ ಸರಿ ತಪ್ಪಿನ ಪ್ರಶ್ನೆ ಇಲ್ಲ. ಆ ಒಂದು ಏನು ಮನಸ್ಥಿತಿ ನಮ್ಮಲ್ಲಿ ಬೇಕು, ಅಚಲವಾದಂತ ವಿಶ್ವಾಸ, ಶ್ರದ್ಧೆ, ನಂಬಿಕೆ ನಮ್ಮಲ್ಲಿ ಬೇಕು. ಅದು ಸಾಧನೆಗೆ ದಾರಿಗೆ ಹೇಳುವುದು ವಿನಃ ದಾರಿ ನಮ್ಮದೇ ಬೇಕು. ಕರೆಕ್ಟ್. ಆ ದಾರಿ ನಮಗೆ ಆಗ್ಲಿಕ್ಕಿಲ್ಲ. ಈ ದಾರಿಯಲ್ಲಿ ಹೋದ್ರೆ ನೀನು ಹಿಮಾಲಯಕ್ಕೆ ಮುಟ್ತಿ ಅಂತ ನಾನು ಹೇಳುವುದಕ್ಕೂ, ಈ ದಾರಿಯಲ್ಲಿ ಹೋದ್ರೆ ಇದು ಹೇಳಬೇಕು ನೀನ್ ದನಿಬೇಕು ಅಂತ ಹೇಳಿದ್ದಲ್ಲ.
ಅಲ್ಲಿ ಏನು ಹೇಳಿದ್ದು, ಅದನ್ನು ಗುರುತಿಸಿಕೊಂಡು ಆ ದಿಕ್ಕಿನಲ್ಲಿ ಹೋಗು ಅಂತ ಹೇಳಿದ್ದು. ಈಗ ನೀನು ಯಾಕೆ ಉದ್ಯೋಗ ಮಾಡೋದು, ಗುರುತಿಸ್ಕೋ ಮೊದಲು, ಅದನ್ನು ಅಷ್ಟು ಶ್ರದ್ಧೆಯಿಂದ ಮಾಡು, ಡ್ಯೂಟಿ ಫಸ್ಟ್ ಇತ್ಯಾದಿ ಎಲ್ಲ ನಾನು ಎಲ್ಲ ಮಕ್ಕಳಿಗೂ ಅದೇ ಹೇಳೋದು, ಅದಕ್ಕಿಂತ ಏನು ಬಿಲ್ಲ ಹಾಗೆ ಹೇಳುದಿಲ್ಲ. ಹಾಗಾದ್ರೆ ದಾರಿಯನ್ನು ತೋರಿಸುವುದು, ನಡೆದವನನ್ನು ತೋರಿಸುವುದು ನಮಗೆ ಮಾರ್ಗದರ್ಶನ ಅಲ್ಲ, ಅದನ್ನು ಸರಿ ಅಂತ ಹೇಳುವುದೂ ಇಲ್ಲ, ನಾನು ತಪ್ಪು ಅಂತ ಹೇಳುವುದಿಲ್ಲ. ಈಗ ಕ್ರಿಕೆಟ್ ಇದಕ್ಕೆ ಹೇಳ್ತೇವೆ, ನೀವು ಇಷ್ಟು ಕೆಲಸ ನಿಮ್ಮ ಗದ್ದೆಯಲ್ಲಿ ಮಾಡಿದರೆ ಏನಾಗ್ತದೆ, ನಮ್ಮ ದೇಶ ಉದ್ಧಾರ ಆಗ್ತದೆ. ಹೌದು. ಅವನು ಕುಡಿಯುವವನು ಆ ಕುಡಿಯುವುದಕ್ಕೆ ಉಪಯೋಗಿಸುವಂತಹ ಒಂದು ಇದನ್ನು ಉಪಯೋಗಿಸಿದ್ರೆ ಏನಾಗ್ತದೆ, ಮತ್ತೊಂದಕ್ಕೆ ಉಪಯೋಗಿಸಿದ್ರೆ ಉದ್ಧಾರ ಆಗ್ತದೆ. ನಾನು ಹೇಳಿದ ಮಾತಿಗೆ ಅರ್ಥ ಆಗದೆ ಇರುವುದೇ ತಪ್ಪಲ್ಲಿ. ಕರೆಕ್ಟ್. ಏನು ಅಂತ ಹೇಳಿದ್ರೆ, ಅವ ಮಾಡಿದ್ದನ್ನು ಸರಿ, ನಾನು ಯಾರನ್ನು ಬೈಬೇಡಿ ಅಂತ ಹೇಳುದು, ಕುಡಿತಾನೆ, ಕುಡಿದು ಸತ್ತ ನಿನ್ನೆ ಒಬ್ಬಲ್ಲಿ ಕುಡಿದು 6 ಲಕ್ಷ ಗಟ್ಟಲೆ ತಾಳ ಮಾಡಿದ, ಅಲ್ಲಿ ತೆಗೆದುಕೊಂಡು 6 ದಿವಸ ಅಲ್ಲಿ ಗುಡ್ಡೆಯಲ್ಲಿದ್ದ, ಸಿಗಲಿಲ್ಲ, ಇವತ್ತು ಒಂದು ಬೊಜ್ಜಾದ ನಾರಾಯಣ ಅಂತಾನೆ ಮತ್ತೆ ಹೇಳುದು ವಿಶೇಷ. ಅದನ್ನು ಸರಿ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲದಿರುವಾಗ, ನೋಡು ಮಾರೆ ಅದು ದಾರಿ, ಮೊದಲೇ ತಿದ್ದಿಕೋ, ಸಾಲ ಮಾಡಬೇಡ ಹೇಳೋದಕ್ಕೆ ನಾನು ನಾರಾಯಣನನ್ನು ತೋರಿಸ್ತೇನೆ, ಕುಡಿ ಅಂತ ಹೇಳೋದಕ್ಕೆ ನಾರಾಯಣನನ್ನು ತೋರಿಸ್ತೇನೆ. ನಾರಾಯಣ ಗುರು ಅಲ್ಲ, ಹೌದು, ಅದು ಕಡೆಗೆ ಎಲ್ಲಿ ಕೊಂಡೋಗಿ ಮುಟ್ಟಿಸ್ತದೆ. ಕರೆಕ್ಟ್. ಹೆಂಡತಿಗೆ ಒಂದು ಉದಾಹರಣೆಯಾಗಿ ಕೊಡುದು. ಹಾಗೆ ಭಯೋತ್ಪಾದಕರು ಉದಾಹರಣೆ. ಅಂದ್ರೆ ಆ ರೀತಿ ಅಚಲವಾದ ನಂಬಿಕೆಗೆ ಅವರು ಉದಾಹರಣೆ ಒಂದು. ಮತ್ತೆ ಗುರಿಯನ್ನು ನಿಶ್ಚಯಿಸುವಲ್ಲಿ ಅದು ಬೇಡ ನಿನಗೆ ಅಂತ ಹೇಳುವಂತ ಒಂದು ಮಾತು ಉಂಟು. ಆ ಎರಡಕ್ಕೆ ಉದಾಹರಣೆ ಬೇಡ, ಆದ್ರೆ ಭಯೋತ್ಪಾದಕರ ಹಾಗೆ ಸಾಧನೆ ಮಾಡು. ನೀನು ಇಂಜಿನಿಯರ್ ಆಗೋದು ಬೇಡ, ಆದ್ರೆ ನಿನ್ನ ಕಲಿಯುವ ಸಬ್ಜೆಕ್ಟ್ ನಲ್ಲಿ ಅಷ್ಟೇ ತೊಡಗಿಕೋ. ಇಂಜಿನಿಯರ್ಗೆ ಹೆಚ್ಚು ಕೆಲಸ, ಬಿಕಾಮ್ನವರಿಗೆ ಕಡಿಮೆ ಕೆಲಸ ಅಂತ ಹೇಳೋ ಹುಚ್ಚನ್ನು ನಾನು ಒಪ್ಪುವುದಿಲ್ಲ. ಇಕನಾಮಿಕ್ಸ್ನ ಬಗ್ಗೆ ನೀನು ಅಷ್ಟೇ ಆಳವಾಗಿ ಹೋಗು. ಈ ಸೈನ್ಸ್ನ ಬಗ್ಗೆ ಅಲ್ಲ. ಸೈನ್ಸ್ನ ಹುಡುಗರು ಎಲ್ಲ ಹೆಚ್ಚು ಹಾರ್ಡ್ ವರ್ಕ್ ಮಾಡ್ತಾರೆ, ಇವರು ಪೋಲಿ ತಿರುಗಾಡ್ತಾರೆ ಅಂತ ಉಂಟು ಅದು ನಮ್ಮ ಶಿಕ್ಷಣದ ಬಗ್ಗೆ ನಾನು ಈಗ ಹೇಳೋದು ಬೇಡ, ಅದು ಇವತ್ತು ಎಲ್ಲವೂ ಬೇಡ ನಮಗೆ. ಅದೆಲ್ಲ ಏನಾಗ್ತದೆ ಗೊಂದಲ ಆಗ್ತದೆ. ಇದರಲ್ಲಿ ಎಲ್ಲದರಲ್ಲಿ ಅದು ಬರ್ತದೆ. ದಾರಿಯನ್ನು ನಾವು ಗುರುತಿಸುವುದಕ್ಕೂ ದಾರಿ ಹೋಕರನ್ನು ಗುರುತಿಸುವುದಕ್ಕೂ ವ್ಯತ್ಯಾಸ ಉಂಟು. ನಾವು ಕಡೆಗೆ ಬ್ರಹ್ಮ ಎಂಬುದನ್ನು ತಿಳಿಯುವಾಗ ಯಾವ ವ್ಯತ್ಯಾಸವೂ ಇಲ್ಲ. ಕರೆಕ್ಟ್. ಅವನು ಯಾಕೆ ಹೀಗೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಬುದ್ಧಿ ಕಲಿಸ್ಲಿಕ್ಕೆ ಹೀಗೆ ಮಾಡ್ತಾರೆ. ಸಾಯುವಾಗ ಯಾಕೆ ಮಾಡಿದ ಅಂದ್ರೆ ಬುದ್ಧಿ ಕಲಿಸ್ಲಿಕ್ಕೆ, ಕೊಂದ ಯಾಕೆ ಅಂದ್ರೆ ಬುದ್ಧಿ ಕಲಿಸ್ಲಿಕ್ಕೆ. ಈಗ ಇನ್ನೊಂದು ಪ್ರಶ್ನೆ ಉಂಟು ನೋಡಿ, ಹೇಗೆ ಅಂತಂದ್ರೆ, ಈಗ ಹಲವಾರು ಮಂದಿ, ಬಹಳಷ್ಟು ಜನರು ಈಗ ಬುದ್ಧಿಜೀವಿಗಳು ಅಂತ ಜನರಿಂದ ಗುರುತಿಸಲ್ಪಟ್ಟವರು, ಅಥವಾ ಅವರೇ ಆ ರೀತಿ ಪೋಸುಗಳನ್ನು ಕೊಡ್ತಾರೆ. ಈಗ ಏನಾಗಿದೆ ಅಂತಂದ್ರೆ, ವಿಶೇಷವಾಗಿ ಹಿಂದೂ ಧರ್ಮ ಗ್ರಂಥಗಳನ್ನು ಬಾಯಿಗೆ ಬಂದ ಹಾಗೆ ಬೈದ್ರೆ ಅವನೊಬ್ಬ ಬುದ್ಧಿಜೀವಿ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದರಲ್ಲಿ ಎಷ್ಟು ಸತ್ಯ ಉಂಟು ಎಷ್ಟು ಸುಳ್ಳು ಉಂಟು ಅನ್ನುವಂಥದ್ದು ನಮಗೆ ತರ್ಕಕ್ಕೆ ಈಗ ಬೇಡ. ಈಗ ಒಬ್ಬೊಬ್ಬರು ಕೆಲವರೆಲ್ಲ ನಮ್ಮ ದೇವತೆಗಳೆಲ್ಲ ಲಂಪಟರು, ಅವರು ಸರಿ ಇಲ್ಲ, ಅವರ ಚಾರಿತ್ರ್ಯವಂತರಲ್ಲ, ನೀವು ಅಂತವರನ್ನು ಯಾಕೆ ಪೂಜೆ ಮಾಡ್ತೀರಿ ಅಂತೆಲ್ಲ ಹೇಳ್ತಾರೆ. ಈ ರೀತಿ ಜನರ ನಂಬಿಕೆಯ ಬುಡವನ್ನು ಅಲ್ಲಾಡಿಸುವಂತಹ ಕೆಲಸ, ಅದು ಸತ್ಯವೇ ಇರಲಿ ಸುಳ್ಳೇ ಇರಲಿ, ಅದು ಮಾಡುವುದು ಸಮಾಜದ ಸ್ವಾಸ್ಥ್ಯಕ್ಕೆ ಎಷ್ಟು ಒಳ್ಳೆಯದು. ಸಮಾಜ ಎಂಬುದು ವ್ಯಕ್ತಿಗಳಿಂದ, ನಾವೀಗ ಸಮಾಜ ಎಂದು ತಲೆಗೆಡಿಸಿಕೊಳ್ಳುವುದಕ್ಕಿಂತ ನಮ್ಮನ್ನು ನಾವು ನೋಡುವುದು ಒಳ್ಳೆಯದು. ಹೌದು, ಕರೆಕ್ಟ್. ಒಂದು. ಮತ್ತೆ ನಮ್ಮ ದೇಶದಲ್ಲಿ ಏನಾಯ್ತು ಅಂದ್ರೆ, ಪರಂಪರೆ ಅಂತ ಒಂದಿತ್ತು. ತಂದೆ ಹೇಗಿರ್ಬೇಕು ಹಾಗೆ ಮಗ ಇರಬೇಕು, ನಾನು ಹೇಗೆ ಮಾಡಬೇಕು ಹಾಗೆ. ಜಾತಿ ವರ್ಣಾಶ್ರಮ ಧರ್ಮ ನಿಜವಾಗಿ ಅತ್ಯಂತ ಶ್ರೇಷ್ಠವಾದ್ದು. ನಾವು ಬಿಡುವ ಹಾಗಾಯಿತು, ಬಿಟ್ಟಿದ್ದೇವೆ ಇಲ್ವಾ? ಹೌದು. ಬಿಟ್ಟ ಮೇಲೆ ಎಲ್ರೂ ಗುರುಗಳಾಗ್ತಾರೆ. ಅಲ್ಲ, ವರ್ಣಾಶ್ರಮ ಧರ್ಮ ಹೇಗೆ ನೀವು ಶ್ರೇಷ್ಠ ಅಂತ ಹೇಳುದು ಈಗಿನ ಕಾಲಘಟ್ಟದಲ್ಲಿ? ವರ್ಣಾಶ್ರಮ ಧರ್ಮ ಅಂತ ಹೇಳಿದ್ರೆ, ಭಗವದ್ಗೀತೆ ಏನು ಹೇಳಿದೆ ಅಂದ್ರೆ, ಎಂತ ಜನ್ಮವನ್ನು ಹೇಳಲಿಲ್ಲ, ಗುಣಕರ್ಮ ವಿಭಾಗಶ. ಅಧ್ಯಯನ ಅಧ್ಯಾಪನ, ಯಜನ ಯಾಜನ, ದಾನ ಪ್ರತಿಗ್ರಹ ಮಾಡುವವನು ಬ್ರಾಹ್ಮಣ. ಆಮೇಲೆ ಇಲ್ಲಿ ಒಂದು ಮಂತ್ರ ಉಂಟು, ಎಂಥದ್ದು ಇದರಲ್ಲಿ, ವ್ರತ ನಿಯಮ ಕ್ರತು ದಮ ದಾನ ಸ್ವಾಧ್ಯಾಯ ಎಂಥದ್ದು ಒಂದು 6 ಹೇಳ್ತಾನೆ, ಅವ ಬ್ರಾಹ್ಮಣ. ಹುಟ್ಟನ್ನು ಹೇಳಲಿಲ್ಲ, ಆದ್ರೆ ಅಲ್ಲಿ ಒಂದು ನಿನಗೆ ದೊಡ್ಡದಾದ ಬಂಧನ ಇತ್ತು, ನೀನು ಹುಟ್ಟಿದ್ರಿಂದ ಅಷ್ಟು ಮಾಡಬೇಕು ಅಂತ ಒಂದು ಇತ್ತು. ಅದನ್ನು ನಾವು ಅಲಕ್ಷ್ಯ ಮಾಡಿದೆವು, ಪರಂಪರೆಯನ್ನು ಬಿಟ್ಟೆವು ಎಂಬಲ್ಲಿಗೆ ನಮಗೆ ಗೊಂದಲ ಶುರುವಾಗ್ತದೆ. ಭಗವಾನ್ ದಾಸನ ಯಾರು ಗುರು ಅಂತಾನೆ ಗೊತ್ತಿಲ್ಲ, ನಮಗೆ ಯಾರು ಗುರುಗಳು ಅಂತ ಒಂದಿತ್ತು, ಅದನ್ನು ಬಿಟ್ಟೆವು. ಪುರೋಹಿತರ ಗುರುತ್ವ ಬಿಟ್ಟೆವು, ತಂದೆಯ ಗುರುತ್ವ ಬಿಟ್ಟೆವು, ಎಲ್ಲ ಗುರುತ್ವ ಬಿಟ್ಟೆವು. ಅದಕ್ಕೆ ಮೆಕಾಲೆ ಮಿನಿಟ್ ಅಂತ ಹೇಳ್ತಾರೆ, ಕಾಲ ಕಲಿಯುಗ ಅಂತ.
ಕಲಿಯುಗ ಅಂತ ಹೇಳುವುದನ್ನು ನಾನು ಒಪ್ಪುವುದಕ್ಕೆ ಬಹಳ ಚಂದ ಕಾಣುವುದೇನೆಂದ್ರೆ, ಕಲಿಯುಗ ಅಧರ್ಮ ಮಿತ್ರ, ಧರ್ಮಕ್ಕೆ ಶತ್ರು. ನೀನು ಸರಿಯಾಗಿ ಒಂದು ಬ್ರಾಹ್ಮಣ ಧರ್ಮ ಮಾಡ್ತೇನೆ ಅಂತ ಹೇಳಿದ್ರೆ ನಿನಗೆ 1000 ಜನ ಬರ್ತಾರೆ, ನಿನಗೆ ಪೂರ ಹುಚ್ಚಲ್ಲ ಮಾರ, ಅದೆಂತಕ್ಕೆ ನಾಮ ಹಾಕಿತ್ತು. ಅದಕ್ಕೆ ಅಧರ್ಮ ಮಿತ್ರ, ಅದು ಯುಗ. ಒಬ್ಬ ಮೂರ್ಖರ ಬುದ್ಧಿವಂತನ ನಮಗೆ ಬೇಡ. ಹಾಗೆ ಅಂತೇಳಿ ಬುದ್ಧಿವಂತರು ಇದ್ದಾರೆ, ಮೂರ್ಖರು ಇದ್ದಾರೆ. ನೀನು ಸಿಲೆಕ್ಟ್ ಮಾಡುವುದು ಅವರಲ್ಲ, ನಿನ್ನನ್ನು ಸಿಲೆಕ್ಟ್ ಮಾಡ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಅವರು ಎಲ್ರಿಗೂ ಹೇಳ್ತಾರೆ, ಆದ್ರೆ ನಾವು ಸಿಲೆಕ್ಟ್ ಮಾಡುವುದು ಯಾರನ್ನು ಅಂತ ನಮಗೆ. ಕಲಿಯುಗ ಅಧರ್ಮ ಮಿತ್ರ. ಅಲ್ಲಲ್ಲ, ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ವರ್ಣಾಶ್ರಮ ಧರ್ಮ ಬಹಳ ಶ್ರೇಷ್ಠವಾದದ್ದು ಅಂತ ನಾವು ಈ ಕಾಲದಲ್ಲಿ ಹೇಳುವಾಗ, ಈ ಕಾಲಕ್ಕೂ ಏನಿಲ್ಲ. ನನಗೆ ಮೊನ್ನೆ ಅದೇ ಒಂದು ನರ್ಸರಿ ಹೋದ್ರು, ನನಗೆ ಅಲ್ಲಿ ಒಂದು ಹುಡುಗಿ ಕೇಳಿತು, ಅದು ಕ್ರಿಶ್ಚಿಯನ್ ಹೈಸ್ಕೂಲ್ ಇದು. ಕಾಲ ಏನಾಗಿದೆ? ಕಾಲ ಏನು ಬದಲಾಗಿದೆ? ಕಾಲ ಅಂದ್ರೆ ಎಂತದ್ದು? ಸೂರ್ಯ ಮೂಡುದು ಬದಲಾಗಿದ? ಇಲ್ಲ. ನಿನಗೆ ಹಸಿವಾಗುದು ಬದಲಾಗಿದೆ? ಇಲ್ಲ. ಬೆಳೆಯುವುದು ಸಾಯುವುದು ಬದಲಾಗಿದ? ಹಾಗಾದ್ರೆ ನಿನ್ನ ಯೋಚನೆಯಲ್ಲಿ ಬದಲಾವಣೆ ಆದದ್ದಕ್ಕೆ ಯಾರು ಜವಾಬ್ದಾರಿ? ಅಲ್ಲ, ಈಗ ನನ್ನ ಪ್ರಶ್ನೆ ಏನು ಅಂತಲ್ಲ, ಆ ಪ್ರಶ್ನೆಯನ್ನೇ ನಾನು ಹೇಳುದು. ಯೋಚನೆಯಲ್ಲಿ ಬದಲಾಗದಕ್ಕೆ ಯಾರು ಜವಾಬ್ದಾರಿ? ಅವರೇ ಜವಾಬ್ದಾರಿ. ವರ್ಣಾಶ್ರಮ ಧರ್ಮಗಳನ್ನು ತಿಳಿಯದೆ ಬಿಟ್ಟಿದ್ದೀರಲ್ವ ನೀವು? ವರ್ಣಾಶ್ರಮ ಗೊಂದಲ ಆಗಿದೆಲ್ಲ, ಗೊಂದಲ ಆಗ್ಲಿಕ್ಕೆ ಕಾರಣ ಏನು? ಬಿಟ್ಟದ್ರಿಂದ. ನಾವು ಮಾಡಿದ್ರೆ ಗೊಂದಲ ಆಗುದಿಲ್ಲ. ಅಲ್ಲ, ಇಲ್ಲಿ ಕರೆಕ್ಟ್ ಗೊತ್ತಾಯ್ತು, ಅದು ನನಗೆ ವಿಚಾರ ಗೊತ್ತಾಯ್ತು. ಈಗ ನನ್ನ ಪ್ರಶ್ನೆ ಇರುವುದು ಏನು ಅಂತಂದ್ರೆ, ಈಗ ನಾವು ವರ್ಣಾಶ್ರಮ ಧರ್ಮಗಳು ಶ್ರೇಷ್ಠ ಅಂತ ಹೇಳಿದ ಕೂಡಲೇ ಜನರು ಏನ್ ಹೇಳ್ತಾರೆ ಅಂತಂದ್ರೆ, ಬ್ರಾಹ್ಮಣ್ಯವನ್ನು ಸ್ಥಾಪಿಸ್ಲಿಕ್ಕೆ ಬೇಕಾಗಿ ಅವನು ಹೇಳ್ತಾನೆ ಅಂತ ಹೇಳ್ತಾರೆ. ನಾನು ಹೇಳುವುದಿಲ್ಲ, ನಾನು ನಂಬುವುದು, ನಾನು ಮಾಡುವುದು. ನನಗೆ ಈಶ್ವರನೇ ದೇವರು ಅಂತ ನಾನು ಮಾಡುವುದು. ನಿನ್ನ ಹತ್ರ ಕೃಷ್ಣ ಪೂಜೆ ಮಾಡುವವನಿಗೆ ಬಂದು ಕೃಷ್ಣಂತೆಗೆ ಈಶ್ವರನನ್ನು ಮಾಡು ಅಂತ ಹೇಳಲಿಕ್ಕಿಲ್ಲ. ನನಗೆ ಅದೇ ಒಂದು ಇನ್ನರಲ್ಲಿ ಇದು ಬಂತು. ಮಲಿಮಾನ ಇದವರಾದ ಮಧುಕ ಸ್ವಾಮಿಗಳು, ನೀವು ಶಿವನನ್ನು ಯಾಕೆ ಪೂಜಿಸಬೇಕು ಅಂದ್ರೆ, ಶಿವನನ್ನು ಪೂಜಿಸಿದರೆ ರಾಮನಲ್ಲಿ ಭಕ್ತಿ ಉಂಟಾಗುತ್ತದೆ. ನಾನು ಸಭೆಯಲ್ಲಿ ಎದ್ದು ನಿಂತು ಹೇಳಲಿಲ್ಲ ನನ್ನ ಪುಣ್ಯಕ್ಕೆ. ಯಾಕೆ ಈ ಶಿವನನ್ನು ತೆಗೆದು ಬಿಸಾಡಿದ ಇಲ್ಲಿ ರಾಮನನ್ನು ಪ್ರತಿಷ್ಠೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಹೀಗೆ ಹೇಳುವುದೇ ಸತ್ಯ ಅಲ್ವಾ? ಹಾಗಾದ್ರೆ ಅದು ಏನು ಎಂದಾಗ, ಈಗ ನಾನು ಹೇಳಿದ್ದು ಅದಲ್ಲ. ನಾವು ಬಿಟ್ಟದ್ದು ತಪ್ಪಾ ಸರಿಯಾ ಎಂಬುದಕ್ಕಿಂತ ಬಿಡಬಾರ್ದಿತ್ತು. ಯಾಕೆ ಅಂದರೆ ಪೂರ್ವೈಹಿ ಪೂರ್ವತರಂಕೃತಂ. ನೀನು ಅಲ್ಲಿ ಅರಬ್ಯ ದೇಶದಲ್ಲಿ ಹುಟ್ಟಿ ನಾನು ಶಿವನ ಪೂಜೆ ಮಾಡ್ತೇನೆ ಅಂತ ಹೇಳುವ ಅಗತ್ಯ ಏನಿಲ್ಲ. ಆ ದಾರಿಯಲ್ಲೇ ಆಗ್ತದೆ. ನಾನಿಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ, ಅದು ಎಲ್ಲ ಧರ್ಮವೇ. ಈಗ ಇಲ್ಲಿ ಮಾಡುವಂಥ ಅನವೃತ್ತಗಳು ನನಗೆ ಕೆಲವು ಸಲ ಅದರ ಬಗ್ಗೆ ಯೋಚನೆ ಆಗ್ತದೆ, ಮತ್ತೆ ಅದನ್ನು ಬಿಟ್ಟು ಬಿಡ್ತೇನೆ ನಾನು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನಾನು ಒಂದು ಬ್ರಾಹ್ಮಣ ಸಭೆಯಲ್ಲೇ ಹೇಳಿದೆ, ನೀವೆಂಥ ಕೆಲಸಕ್ಕೆ ಹೋಗ್ತೀರಿ? ನೀವು ಶೂದ್ರ ಧರ್ಮ, ಅದು ನೀವು ಶೂದ್ರ ಅಂತ ಹೇಳಿದ್ದು ಅಂತ ಅವರಿಗೆ ಸಿಟ್ಟು ಬಂತು. ನೀವು ಸೆಕ್ರೆಟರಿ ಆಗಿದ್ದೀರಲ್ವ ಅಲ್ಲಿ, ಶೂದ್ರ. ಮ್ಯಾನೇಜರ್ ಆಗಿದ್ದೀರಾ, ಅದು ವೈಶ್ಯ. ಕರೆಕ್ಟ್. ನಿರ್ಣಯ ಮಾಡುವವ ವೈಶ್ಯ. ಯಾವ ಗದ್ದೆ ಉಳಬೇಕು ಅಂತ ಹೇಳುವವ ವೈಶ್ಯ. ಗದ್ದೆ ಉಳುವವ ಯಾನ ಅವಿಂದಪ್ಪು ಜಿಂದಪ್ಪು ಅಂತ ಹೇಳಿದ್ರೆ ಶೂದ್ರ ಧರ್ಮ ಭ್ರಷ್ಟಾವ. ಕರೆಕ್ಟ್. ನಮ್ಗೆ ಕೆಲಸ ಈಗ ಶೂದ್ರ ಧರ್ಮ ಬಿಟ್ಟದ್ರಿಂದ ನಮ್ಮದು ಹಾಳಾಗಿದೆ. ವೈಶ್ಯ ಏನು? ಕೃಷಿ, ಗೋರಕ್ಷಾ, ವಾಣಿಜ್ಯ. ಕೆಲವರಿಗೆ ಅದರಲ್ಲಿ ಆಸಕ್ತಿ ಇರ್ತಾರಪ್ಪ. ಈ ನಾಯಿ ಸಾಕುವವರಿಗೆ ನಾನು ಹೇಳುದು, ಅದಕ್ಕೆ ಯಾಕೆ ನಿಮಗೆ ದನ ಸಾಕುವುದಿತ್ತಲ್ಲ ಹೇಳಿದ್ರೆ ಅವ್ರು ಕೇಳುವುದಿಲ್ಲ ಈಗ. ಯಾಕೆಂದ್ರೆ ಗೊಂದಲ ಆಗಿದೆ. ಈಗ ಯಾರೋ ನಾಯಿ ಸಾಕ್ತಾನೆ, ನನಗೂ ನಾಯಿ ಬೇಕು. ಎಷ್ಟು ಖರ್ಚು ಮಾಡ್ತೇವೆ ಅಂತಿಲ್ಲ. ನಾಯಿ ಸಾಕುವ ಖರ್ಚನ್ನು ನಾವು ಸ್ವಲ್ಪ ಯಕ್ಷಗಾನ ಕೊಡಿ, ನನಗೆ ಹಣ ಸಿಗುವುದಿಲ್ಲ ಕೊಡಿ ಅಂತ ಹೇಳಿದ್ರೆ, ಯಾಕಂದ್ರೆ 1-2 ಮಕ್ಕಳಿಗೆ ನಾವು ಎಂಥದ್ದು ಕಲಿಸ್ತೇವೆ. ಈಗ ನಾಯಿಗೆ ಬುದ್ಧಿ ಕಲಿಸಿದ ಹಾಗೆ ನಾವು ಇಲ್ಲೊಂದು ಮಾತಾಡ್ಲಿಕ್ಕೆ ಬರೆದವನಿಗೆ ಮಾತಾಡ್ಲಿಕ್ಕೆ ಕಲಿಸ್ತೇವೆ ಅಂತ ಹೇಳಿದ್ರೆ ನಾನು ಹೇಳಿದ್ದು ಪ್ರಯೋಜನ ಇಲ್ಲ. ಯಾಕಂದ್ರೆ ಅವ್ರು ಕೇಳಿದ್ರೆ ಹೇಳಬೇಕು ಅಷ್ಟೇ. ಹಾಗೆ ಇರುವುದರಿಂದ ವರ್ಣಾಶ್ರಮ ಧರ್ಮದಲ್ಲಿ ಗೊಂದಲ ಇಲ್ಲ. ಕ್ಷತ್ರಿಯ ಏನು ಅಂತ ಹೇಳಿದ್ರೆ, ನಿನಗೆ ಏನಾದರೂ ಅಪಾಯ ಆಗೋದಿದ್ರೆ ನಾನು ನಿನ್ನ ಮೇಲೆ ಒಂದು ಕೂತ್ಕೊಂಡು ಸೊಳ್ಳೆ ಕಚ್ತೇನೆ, ನಾನು ಹೊಡಿಲಿಕ್ಕೆ ಬರಲಿಕ್ಕಿಲ್ಲ. ಆದರೆ ಯಾರು ಬರಬೇಕು? ಕ್ಷತ್ರಿಯ ಬರಬೇಕು, ಸೊಳ್ಳೆ ಬರದ ಹಾಗೆ ನೋಡಿಕೊಳ್ಬೇಕು. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಅವನು ಮಾಡಬೇಕು. ನನಗೆ ದುಷ್ಟ ಒಬ್ಬ ಹೊಡಿತಾನೆ, ನಾನು ಸುಮ್ಮನೆ ಕೂತ್ಕೊಳ್ಳೋದೇ ಒಳ್ಳೆಯದು. ಬ್ರಾಹ್ಮಣನಿಗೆ, ವೈಶ್ಯನಿಗೆ, ಶೂದ್ರನಿಗೆ ಆ ಹಕ್ಕು ಇಲ್ಲ. ಹಾಗೆ ಇಷ್ಟು ವ್ಯವಸ್ಥಿತವಾಗಿ ಸೈನ್ಸು ಸರಿ ಹೇಳುವುದನ್ನು ನೀನು ಹಾಗೆ ಇದು ಮಾಡ್ತೆ, ಹಾಗೆ ಅದು ವೈಜ್ಞಾನಿಕ. ಅದನ್ನು ಬಿಟ್ಟು ನೀನು ಎಲ್ಲಿಗೋ ಸಿಕ್ಕಿಸಿ ಎಲ್ಲಿಯೋ ಇದು ಮಾಡಿ ಅದು ಫೋಟೋ ಬರಲಿಲ್ಲ, ಅದು ಇದಾಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಕರೆಕ್ಟ್. ಆಗ ಏನು ಧರ್ಮವನ್ನು ಅದರ ಧರ್ಮ ತಿಳ್ಕೊಳ್ಳಿಲ್ಲ. ಒಂದು ಮೆಷಿನ್ ತೆಗೆದುಕೊಂಡಿತ್ತು, ಅದನ್ನು ಸಿಕ್ಕಿದಾಗ ಒತ್ತಿತ್ತು, ಏನಾಯ್ತು? ಅದು ಹೋಯ್ತು. ಮತ್ತೆ ಅದಕ್ಕೆ ಬೈಯುವುದು ಅದು ಸರಿ ಇಲ್ಲ ಅಂತ. ಸರಿ ಇರಬೇಕಾದ್ರೆ ಮೊದಲೇನು ಮಾಡಬೇಕು?
ಅದನ್ನು ಹೇಗೆ ಅದು ಕೆಲಸ ಮಾಡ್ತಾ ನೋಡ್ಬೇಕು. ಅದು ಈ ಬಟನ್ಗೆ ಆ ಬಟನ್ ಆಗುದಿಲ್ಲ, ಯಾವ್ದಾದ್ರೆ ಒಂದು ಒತ್ತಿದ್ರೆ ಸರಿ ಆಗ್ತದ, ಆಗುದಿಲ್ಲ. ಅಥವಾ ಏನಾದ್ರೂ ಇದನ್ನು ತಿರುಗಿಸಿ ಹಿಡ್ಕೊಂಡ್ರೆ ಆಗ್ತದ. ಅಂದ್ರೆ ನೀವು ಹೇಳಿದ ಮಾತು ನಾನು ಅರ್ಥ ಮಾಡಿಕೊಂಡದ್ದು ಹೇಗೆ ಅಂತಂದ್ರೆ, ವರ್ಣಾಶ್ರಮ ಧರ್ಮವನ್ನು ಮೊದಲು ನಾವು ತಿಳ್ಕೊಳ್ಬೇಕು. ತಿಳ್ಕೊಳ್ಳಿಲ್ಲ, ಈಗ ತಿಳ್ಕೊಳ್ಬೇಕಾ ಬೇಡವಾ, ವರ್ಣಾಶ್ರಮ ಧರ್ಮ ಪಾಲಿಸಬೇಕಾ ಬೇಡವಾ ಎಂಬುದು ಪುನಃ ಬೇರೆ ವಿಷಯ ಅದು. ಹೌದು. ಆದ್ರೆ ಬಿಟ್ಟದ್ರಿಂದ ಈಗ ಬುದ್ಧಿಜೀವಿಗಳು ಬಿಟ್ಟದ್ರಿಂದ ನಾವು ಸಿಕ್ಕಿದ ಗುರುಗಳ ಹಿಂದೆ ಹೋಗ್ಬೇಕಾ, ಹೋಗುದು ಬೇಡ, ಅವ್ರು ಸರಿ ಅಂತ ಬೈಬೇಕಾ? ನಮ್ಗೆ ಬೈಯುವುದು ಇದು ಮಾಡುದು. ಈಗ ಕ್ಷತ್ರಿಯ ಧರ್ಮದ ಬಗ್ಗೆ ಬ್ರಾಹ್ಮಣನಿಗೆ ತಲೆಗೆಡಿಸಿಕೊಳ್ಳುವುದೇ ಬೇಡ, ನಾವು ಬೈಯುವುದೇ ಬೇಡ. ನಾವು ಯಾಕೆ ಬಿಟ್ಟದ್ರಿಂದ ನಮಗೆ ಇದು ಗೊಂದಲ ಆಗಿದೆ, ನಾನೇನು ಮಾಡಬೇಕು ಅಂತ, ಏನು ಮಾಡಬೇಕು ಅಂತಲೇ ಗೊಂದಲಕ್ಕೆ ಪೂರ್ವ ಬಿಟ್ಟಿದ್ದೇವೆ. ಬಿಟ್ಟಿದ್ದದ್ದು ಕೂಡ ಏನಿದಲ್ಲ, ಕಾಲ ಕಾಲಕ್ಕೆ ಅದರಲ್ಲಿ ಬದಲಾವಣೆ ಆಗ್ತದೆ, ಅದನ್ನು ಒಪ್ಪಬೇಕು. ಈಗ ನನ್ನ ಸಂಧ್ಯಾ ಅಂದರೆ 5 ಮಿನಿಟ್ನಲ್ಲಿ ಆಯಿತು, ನಾನು ಅದಕ್ಕೆ ಸರಿ ಮಾಡಿದರೆ ಉಪನಯನ ಆದವನಿಗೆ ಅರ್ಘ್ಯ ಕೊಟ್ಟು ಬಿಡಿ, ಮತ್ತೆ ಜಪಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಜಪ ಮಾಡಿ, ಜಪಕ್ಕೆ ಪುರ್ಸೋತಿದ್ದಾಗ ಮಾಡಿ. ಸಂಧ್ಯಾ ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಸೂರ್ಯೋದಯ ಆಗುವಾಗಲೇ ಮಾಡಬೇಕು. ಆ ಅರ್ಘ್ಯ ಕೊಡೋದು 2-3 ಮಿನಿಟ್. ಏನಾಗಬೇಕು ಮಹಾರಾಯ ಅಂತ ಕೇಳಿದರೆ, ಅದು ಕೂಡ ಈಗ ಉದ್ಯೋಗಿಗಳಿಗೆ ನಾನು ಈ ಧರ್ಮ ಪಾಲಿಸಲಿಕ್ಕೆ ನಿಮಗೆ ತುಂಬ ಅನುಕೂಲ. ಈ ಕೃಷಿ ಅವನಿಗೆ ನನಗೆ ಸ್ನಾನ ಮಾಡುವಾಗಲೇ 12 ಗಂಟೆ ಆಗ್ತದೆ, ನಾನು ಹೇಗೆ ಸಂಧ್ಯೆ ಅರ್ಘ್ಯ ಕೊಡೋದು? ಅದಕ್ಕೆ ಒಂದುಂಟಲ್ಲಿ ಕಾಲಾತಿಕ್ರಮಾಯ ಚತುರ್ಥಾರ್ಘ್ಯಂ ಅಂತ 3 ಅರ್ಘ್ಯ ಕೊಟ್ಟು ನಮ್ಮಲ್ಲಿ ಎಲ್ಲವೂ ಸರಿ ಉಂಟು. ಸರಿ ಇಲ್ಲ ಅಂತ ಹೇಳುವುದನ್ನೇ ನಾವು ಬುದ್ಧಿವಂತಿಕೆ ಅಂತ ತಿಳ್ಕೊಂಡಿದ್ದೇವೆ ನಾವು ಎಂದಾಗ ಪ್ರಾತಿನಿಧಿಕವಾಗಿ ಹೇಳುದು, ಭಕ್ತಿಯನ್ನು ಹೇಳುವುದಲ್ಲ, ಸಮಾಜದ ಒಟ್ಟು ಸ್ಥಿತಿಯ ಗೊಂದಲವನ್ನು ಹೇಳುದು. ಆ ಗೊಂದಲದಿಂದ ನಾನೊಬ್ಬ ಬಿಡಿಸಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡಿದ್ರೆ ಸಾಕು, ಮತ್ತೊಬ್ಬನನ್ನು ಬಿಡಿಸಲಿಕ್ಕೆ ಹೋಗಿಬಿಟ್ರೆ ನಾನು ಸಿಕ್ಕಿ ಬೀಳ್ತೇನೆ ಅಷ್ಟೇ, ಇನ್ನಷ್ಟು ಸಿಕ್ಕಿ ಬೀಳ್ತೇನೆ, ಇಚ್ಛನೆ ಆಗುತ್ತೇನೆ. ನನಗೆ ಅದೇ ಕೆಲಸ ಆಯ್ತು, ಮತ್ತೆ ಅವನನ್ನು ತಿದ್ದುವುದೇ ಕೆಲಸ ಆಯ್ತು. ಆದ್ರಿಂದ ಉದ್ಧರೇತ್ ಆತ್ಮನಾತ್ಮಾನಂ, ನಾವು ಅಲ್ಲಿಗೆ ಬರುದು. ಈಗ ನಾವು ಯಾವುದೇ ಒಂದು ಇದರಲ್ಲಿ ಒಂದು ವಿಷಯಕ್ಕೆ ಶುರು ಮಾಡಿದ್ರೆ ಅಲ್ಲಿಂದ ಆಚೆ ಹೋಗುದಿಲ್ಲ, ಹೋಗಬಾರ್ದು. ಆತ್ಮಾನಂನ ಅವಸಾದಯೇತ್, ನೀನು ಅವನ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಕೂಡಲೇ ನಿನ್ನ ಪತನ ಆಯ್ತು. ಅಂದ್ರೆ ನಾವು ಸಮಾಜ ಉದ್ಧಾರಕ್ಕೆ ತೊಡಗಿದ ಕೂಡಲೇ ನಮ್ಮ ಪತನ, ವ್ಯಕ್ತಿಗತವಾದ ಪತನ ಆಯ್ತು. ಸಮಾಜ ಉದ್ಧಾರ ಆಗಲೂಬಹುದು ಅಂತ ಇಟ್ಕೊಳ್ಳು, ನಿನ್ನ ದಾರಿಯಲ್ಲಿ ಎಲ್ಲರೂ ಕಮ್ಯುನಿಸ್ಟ್ ಆಗಬಹುದು ಅಂತ ಇಟ್ಕೊಳ್ಳ. ಅವನು ಹೋದ, ಇವನು ಹೋದ, ಭ್ರಷ್ಟ ತತ್ವ ಆಯ್ತಲ್ಲ. ಆಮೇಲೆ ಆತ್ಮೈವ ಆತ್ಮನೋ ಬಂದು, ಇಲ್ಲಿ ನಿನಗೆ ರಿಪು ಆದದ್ದು ಅವನ ನೀನ, ನನಗೆ ನಾನೇ ಉದ್ಧಾರ ಮಾಡ್ಲಿಕ್ಕೆ ಹೋಗಿ ನನಗೆ ನಾನೇ ಶತ್ರು ಆಗಿಬಿಟ್ಟಲ್ಲ. ಶತ್ರು ಆತ್ಮೈವ ಆತ್ಮನೋ ಬಂದು ಆತ್ಮೈವ ರಿಪುರಾತ್ಮನಃ. ಅಂದ್ರೆ ನೀವು ಹೇಳಿದ ಇಷ್ಟು ವಿಚಾರಗಳು ಎಲ್ಲವೂ ಎಲ್ಲರಿರುವುದಂತ ಹೇಳಿದ್ರೆ ನಾವು ನಮ್ಮಲ್ಲೇ ಇರುವುದು ವಿರಹ ಅಲ್ಲಿಲ್ಲ. ಅಂದ್ರೆ ಈಗ ನೀವು ಹೇಳಿದ ಎಲ್ಲ ವಿಚಾರಗಳನ್ನು ನಾನು ಒಂದು ಗಿಸ್ಟ್ ಮಾಡಿ ಹೇಳುದಿದ್ರೆ, ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾದ ಕೆಲಸ ಕಾರ್ಯಗಳನ್ನು ನಾವು ವೈಯಕ್ತಿಕವಾಗಿ ಮಾಡಬೇಕೇ ಹೊರತು ಇನ್ನೊಬ್ಬನಿಗೆ ಏನೋ ಒಳ್ಳೇದಾಗ್ತದೆ ಅಥವಾ ಸಮಾಜಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿ ನಾವು ಮಾಡ್ಲಿಕ್ಕೆ ಹೋಗುದು ಸರಿಯಲ್ಲ. ಈಗ ನಾನು ಶುರು ಮಾಡಿದ್ದ ಅದನ್ನೇ, ಜೀವನ ಎಂಬುದು ಅವಕಾಶ. ಹುಲ್ಲು ಏನು ಮಾಡ್ತದೆ, ಇರುವೆ ಏನು ಮಾಡ್ತದೆ, ನಾನು ಏನು ಮಾಡಬೇಕು, ಅವುಗಳು ನಿರ್ಣಯ ಮಾಡುವುದಿಲ್ಲ, ಮನುಷ್ಯ ನಿರ್ಣಯ ಮಾಡಬೇಕು. ಅಂದ್ರೆ ನಿರ್ಣಯ ಮಾಡುವಾಗ ತಪ್ಪು ನಿರ್ಣಯ ಮಾಡಿದ್ರೆ ಹೋಗ್ತದೆ, ಅವುಗಳು ತಪ್ಪು ನಿರ್ಣಯ ಮಾಡುವುದೇ ಇಲ್ಲ. ಅಂದ್ರೆ ನಾನು ನನ್ನ ಒಂದು ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಅಂದ್ರೆ ಊರ್ಧ್ವಮುಖವಾಗಿ ಹೋಗ್ಲಿಕ್ಕೆ ಏನೆಲ್ಲ ಮಾಡ್ಬೇಕು, ಹೌದು, ನನ್ನ ಉದ್ಧಾರಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡಿಕೊಂಡು ಸುಮ್ಮನೆ ನನ್ನ ಪಾಡಿಗೆ ನಾನು ಹೋಗ್ತಾ ಇರುವುದು. ಮನೆಯವರ ಬಗ್ಗೆ ಯೋಚನೆ, ಕಸ್ತಂ ಕೋಹಂ ಕುತಾಯಾತ ಕಾಮೇ ಜನನಿ ಕೋಮೇ ತಾತ, ಹೆಂಡತಿ ಯಾರು, ಮಕ್ಕಳು ಯಾರು, ಇದೆಲ್ಲ ಯಾರು ಅಂತ ಹೇಳಿದಾಗ ಹೌದು ಅಲ್ಲ. ಈ ಸತ್ಯದ ಬಗ್ಗೆ ನಾವು ಇನ್ನೂ ಗೊಂದಲ ಇಟ್ಟುಕೊಳ್ಳದೆ ನಿರ್ಣಯ ಮಾಡಬೇಕು. ಅದು ಎಂಥ ಸತ್ಯ, ಪ್ರಾತಿಭಾಗಿಕ ಸತ್ಯ, ತಾತ್ಕಾಲಿಕ ಸತ್ಯ, ಇದೆಲ್ಲ ಈಗ ಇಷ್ಟು ಗಂಟೆ ಕರೆಕ್ಟು, ಏನು ಸಮಸ್ಯೆ ಇಲ್ಲ. ಯಾರ ಹತ್ರ ಹೋಗಿ ಹೇಳಿದ್ರೆ ಈಗ 12 ಗಂಟೆ ಆಯ್ತು ಮಾರ್ರೆ ಅಂತ ಹೇಳಿದ್ರೆ ಅದಲ್ಲ. ಯಾಕಂದ್ರೆ ಒಬ್ಬ ಅವ್ರ ಹತ್ರ ವಾಚ್ ಇಲ್ಲ ಎಂತ ಇಲ್ಲ, ಎಂತದೋ ಹೇಳ್ತಾರೆ ಅವ. ಹೌದು, 12:15 ಆದ್ರೆ 12 ಗಂಟೆ ಆದದ್ದು ಹೋಯ್ತಲ್ಲ. ಅಲ್ಲ, ಅವ ಗೊತ್ತಿಲ್ಲದವ ಗುರು. ಈಗ ನಮಗೆ ಗೊತ್ತಿಲ್ಲದವರೇ ಗುರು. ಅವರು ವಾಚ್ ಇಲ್ಲ ಅವ್ರ ಹತ್ರ, ಟೈಮ್ ಹೇಳಿ ಬಿಡ್ತಾರೆ. ಇನ್ನು ನೀನು ಹೊರಡ್ಲಿಲ್ವ, ಇದಾಗಲಿಲ್ವ, ಅದೆಲ್ಲ ಹೇಳ್ತಾರೆ. ಅದು ಸರಳ ಅಂದ್ರೆ, ಇದು ಎಷ್ಟು ಸರಳ ಅಂದ್ರೆ ಅಷ್ಟು ಸರಳ, ಅಷ್ಟೇ ಅದು ಜಟಿಲ. ನಮಗೆ ಒಮ್ಮೆ ಕ್ಲಿಯರ್ ಆಗಿದೆ. ಈಗ ಇಲ್ಲಿ ಬರ್ಲಿಕ್ಕೆ ನಿನಗೆ ಒಮ್ಮೆ ಗೊತ್ತಾದ್ರೆ ಈ ಗೊಂದಲವೇ ಇಲ್ಲ. ಬೆಳಗ್ಗಿನಿಂದ ಅಥವಾ ನಿಮ್ಮನೆಯಿಂದ ಸಂತೂರಿಗೆ ಆಗಿ ಹೋಗುದು ಅನ್ನೊಂದು ಇತ್ತಲ್ವ, ಇರ್ಲೇಬೇಕಲ್ಲ. ಹೌದು, ಇರ್ಲೇಬೇಕು. ಆದ್ರೆ ಇಲ್ವಲ್ಲ.
ಮೊನ್ನೆ ಇಟ್ಟದ್ದು ಸತ್ಯ ಅಲ್ವಾ? ಹೌದು, ಈಗ 9:30ವರೆಗೆ ಅದು ಸತ್ಯ, 9:30 ನಂತರ ಇಲ್ಲಲ್ವಾ? ಅದಿಲ್ಲ. ಹಾಗೆ ಇದು ಒಂದು ಸರಳವಾಗಿ ಪ್ರಕಟ ಆಗ್ತದೆ ವ್ಯಾವಹಾರಿಕ. ಆದ್ರೆ ಇಲ್ಲಿ ಇನ್ನೊಂದು ಅಲ್ಲಿ ಸ್ವಲ್ಪ ಸರಳವಾಗಿಲ್ಲ ಅಷ್ಟು, ಅದು ನಮ್ಗೆ ಮತ್ತು ತಿಳಿಲಿಕ್ಕೆ ಉಂಟು. ಅಲ್ಲ, ಇಲ್ಲಿ ಇನ್ನೊಂದುಂಟು. ಏನು ಅಂತಂದ್ರೆ, ಈಗ ನೀವು ಹೇಳಿದ ಸರಳವಾದ ಇದು ಯಾವುದು, ಪ್ರಾತಿಭಾಷಿಕ ಸತ್ಯ, ತಾತ್ಕಾಲಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪರಮ ಸತ್ಯ, ಹೀಗೆ ನಾವು 4 ವಿಧದಲ್ಲಿ ತಗೊಳ್ತೇವೆ. ಅದು ಸರಿ, ಎಲ್ಲ ಸರಿ. ನಾನು ನನ್ನ ಕರ್ಮವನ್ನು ಮಾಡುದು, ಬೇರೆಯವರನ್ನು ತಿದ್ಲಿಕ್ಕೆ ಹೋಗುದು ಬೇಡ, ಅದೆಲ್ಲ ಬಹಳ ಸಂತೋಷ, ಸರಿ ಅದು. ಆದ್ರೆ ನನ್ನನ್ನು ನಾನು ತಿಳಿದುಕೊಳ್ಳುತ್ತಾ ತನ್ಮೂಲಕ ದೇವರನ್ನು ತಿಳಿದುಕೊಳ್ಳುವ ಹಾದಿಯಲ್ಲಿ ಇರುವಾಗ ಈ ವ್ಯವಹಾರಗಳನ್ನು ಕೂಡ ಮಾಡ್ಬೇಕಲ್ಲ, ಅಲ್ಲಿ ದ್ವಿಮುಖ ಆಯ್ತಲ್ಲ. ನಾವು ಹಾಗಾದ್ರೆ ಎರಡೆರಡು ರೀತಿಯಲ್ಲಿ ಜೀವನ ಮಾಡುವ ಹಾಗೆ ಆಗ್ತದಲ್ಲ. ಈಗ ಸೊಳ್ಳೆ ಕಚ್ಚುತ್ತದೆ, ನಿದ್ದೆ ಬರುವುದಿಲ್ಲ. ಹೌದು, ಸೊಳ್ಳೆಯನ್ನು ನಿರ್ಮೂಲ ಮಾಡಲಿಕ್ಕೆ ಹೊರಟ್ರೆ ಇವನ ಜೀವನ ಇಡೀ ಸೊಳ್ಳೆ ನಿರ್ಮೂಲಕ್ಕೆ ಆಯ್ತು. ನಮ್ಗೆ ತತ್ಕಾಲಕ್ಕೆ ಸೊಳ್ಳೆ ಬರದೆ ಇರ್ತದ, ಹಾಕಿ ನಾವು ನಿದ್ದೆ ಮಾಡುದಕ್ಕೆ ನಡ್ಡಿಲ್ಲಲ್ವಾ? ಎಂತದ ಈಗ ನನಗೆ ಬಾಧೆ ಆಗದ ಹಾಗೆ ಮನೆಯವರಂತ ಇಡ್ಲಿಕ್ಕೆ ಆಗುದಿಲ್ಲ. ಮನೆಯವರು ಹಾಗೆ ಇರ್ಲಿ, ನಾನು ಉದ್ಧಾರ ಆಗ್ಲಿಕ್ಕೆ ಸಮಸ್ಯೆ ಉಂಟಾ? ಇಲ್ಲ. ಮನೆಯನ್ನು ನಾನೀಗ ಯಾಕೆ ಉದಾಹರಣೆ ಕೊಟ್ಟದಂದ್ರೆ, ಹತ್ತಿರ ಇರುವುದಕ್ಕೆ ಸಾಮೀಪ್ಯ, ಮತ್ತೆ ಆಫೀಸು ಸಾಮೀಪ್ಯ. ಆಫೀಸ್ನಲ್ಲಿ ಒಬ್ಬನೇ ಉದ್ಧಾರ ಆಗ್ಲಿಕ್ಕೆ ಆಗುದಿಲ್ವಾ? ಅವನ ಡ್ಯೂಟಿ ಮಾಡಿಕೊಂಡು. ಹೌದಪ್ಪ, ಆಗ್ತದೆ. ಬೇರೆಯವರ ಬಗ್ಗೆ ಬೈತಾ ಇದ್ರೆ ಆಗ್ತದ? ಈಗ ಎಷ್ಟು ಜನ ಮೇಲೆ ಹೋಗ್ಲಿಕ್ಕೆ ಕಾರಣ ಏನು ಅಂದ್ರೆ, ಅವನು ಆ ಬೇಡವಾದ್ದನ್ನು ಸಾಧ್ಯ ಇದ್ದಾಗ ಬಿಡ್ತಾ ಬಂದ, ಅದನ್ನು ಇದು ಮಾಡ್ತಾ. ನೀನು ಸರಿ ಇಲ್ಲ ಅಂತ ಹೇಳಿದ್ರೆ ನಿನ್ನನ್ನು ಬಿಟ್ಟರೆ ಸರಿ. ನಿನಗೆ ಬೈತಾ ಇರೋದು, ನೋಟಿಸ್ ಕೊಡ್ತಾ ಇರೋದು, ಜಗಳ ಮಾಡ್ತಾ ಇರೋದು ಏನು ಪ್ರಯೋಜನ ಉಂಟು? ಆದ್ರಿಂದಲೇ ದಾಂಪತ್ಯ ಅಂದ್ರೆ ಇರುವುದು ಒಂದು ಕಲೆ. ಈಗ ಅಲ್ಲಿಗೆ ನಾವು ಬಂದ್ರೆ, ಧರ್ಮಶಾಸ್ತ್ರ ಏನ್ ಹೇಳಿದೆ, ವೇದದ ಮಾತೇನು ಬಂದ, ತ್ಯಾಗೇ ನೈಕೆ ಅಮೃತತ್ವ ಮಾನಸು. ನೀನು ತ್ಯಾಗ ಮಾಡಿದ್ರೆ ಅಮೃತತ್ವಕ್ಕೆ ಹೋಗ್ತೇವೆ. ತ್ಯಾಗ ಮಾಡ್ಬೇಕು ಯಾವುದನ್ನು? ದೇಹವನ್ನ. ಆದೀತು, ಯಾವುದೂ ಆದೀತು. ಯಾವುದನ್ನು ತ್ಯಾಗ ಮಾಡ್ಬೇಕು ಅಂತ ನಿನಗೆ ಗೊತ್ತಾಗ. ಯಾವುದನ್ನು ತ್ಯಾಗ ಮಾಡ್ಬೇಕು ಅನ್ನುವಂತ ನಿರ್ಣಯ ನನ್ನಲ್ಲಿ ಇರ್ಬೇಕು. ಹೆಂಡತಿಯನ್ನು ಬಿಡಬೇಕು ಅಂತ ಹೇಳೋದು ತಪ್ಪು, ಬಿಡಬೇಡ ಅಂತ ಹೇಳೋದು ತಪ್ಪು. ಬಿಡುವುದು ಸರಿ, ಬಿಡದೇ ಇರುವುದು ಸರಿ, ಎಂಥದ್ದು ಸರಿ. ಅದು ಯಾರಿಗೆ ಮಾತ್ರ ಸಂಬಂಧವಿಟ್ಟ ವಿಷಯ, ಅವನಿಗೆ ಮಾತ್ರ. ತ್ಯಾಗ ಏನು ಮಾಡಬೇಕು? ಈಗ ಅಂಗಿ ತೆಗೆದು ಬಿಸಾಡಬೇಕಾ ಬೇಡವಾ? ಅದು ನೀನು ಇದೆಂಥದ್ದು ಮಾಡಿದ್ರೆ ಸೆಕೆಗೆ ಅಂಗಿ ಹಾಕೊಂಡು ಕೂತ್ಕೊಂಡು ತೆಗಿಂತ ನಾನು ಹೇಳಲಿಕ್ಕೆ ನಾನು ಯಾರು? ಕರೆಕ್ಟ್. ಈಗ ತ್ಯಾಗ ಗಡ್ಡ ತೆಗೆಯುವುದರಿಂದ ಹಿಡಿದು ಎಂಥದ್ದು ಬೇಕಾದ್ರೂ ತೆಗೆದುಕೊಳ್ಳುವ. ಕರೆಕ್ಟ್. ಅಥವಾ ಈ ವಿಶ್ವವನ್ನೇ ತ್ಯಾಗ ಮಾಡುವುದು ಅಂತ ತಿಳ್ಕೊಳ್ಳುವ. ಆತ್ಮಹತ್ಯೆ ಅಂತ ಹೇಳುವ ಶಬ್ದ ಇಲ್ಲ ಅಲ್ಲಿ, ಆತ್ಮಹತ್ಯೆ ಆಗುವುದಿಲ್ಲ. ದೇಹ ತ್ಯಾಗ ಅಂತ ನಮ್ಮಲ್ಲಿ ಒಳ್ಳೆ ಶಬ್ದ ಉಂಟು, ನಮ್ಮಲ್ಲಿ ಎಲ್ಲಿ ಗೊಂದಲ ಇಲ್ಲ. ದೇಹಧಾರಣೆ, ದೇಹ ತ್ಯಾಗ. ಹುಟ್ಟುವುದು ಸಾಯುವುದಕ್ಕೆ ಯಾವ ಗೊಂದಲ. ಮತ್ತೆ ಎಲ್ಲರೂ ಬರೀತಾರೆ ಶಿರಶಾಂತಿ ಸಿಗಲಿ ಅಂತ, ಅದು ಇಲ್ವೇ ಇಲ್ಲ. ಸದ್ಗತಿ, ಸತ್ತ ಮೇಲೆಯೂ ಗತಿ ಉಂಟು, ಸಾಯುವ ಮೊದಲು ಗತಿ ಉಂಟು, ಜೀವನದಲ್ಲಿಯೂ ಗತಿ ಉಂಟು. ನನಗೆ ಗತಿ ಇಲ್ಲ ಅಂತ ಹೇಳಿದ್ರೆ, ಗತಿ ಅಂದರೆ ಚಲನೆ. ಚಲನೆಗೆ ಕಾರಣ ಏನಂದ್ರೆ ಸೂರ್ಯನೂ ಚಲಿಸ್ತಾನೆ, ಕಾಲ ಚಲಿಸ್ತದೆ, ದೇಶದಲ್ಲಿ ಎಲ್ಲವೂ ಬದಲಾವಣೆ ಆಗ್ತಾ ಇರ್ತದೆ. ಚಲನೆ ಅಂದ್ರೆ ಬದಲಾವಣೆ. ಅದೇ ಅಂದ್ರೆ ಗತಿ ಅಂದ್ರೆ ಅದೇ ಒಂದು ಚಲನಶೀಲತೆ ಅನ್ನುವಂಥದ್ದು ಸದಾ ಇರ್ತದೆ. ಕಾರನ್ನು ಅಷ್ಟು ಸಮಯ ಆದ್ಮೇಲೆ ಗ್ಯಾರೇಜಿಗೆ ಕೊಟ್ಟು ಸರ್ವಿಸ್ ಮಾಡಿಸ್ಬೇಕು, ಇಲ್ದ್ರೆ ಅದಕ್ಕೆ ಗತಿ ಇಲ್ಲ. ಕರೆಕ್ಟ್. ಅದ್ರ ಗತಿ ನಿಲ್ತದೆ. ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡಬೇಕು, ಇಲ್ದ್ರೆ ನಮ್ಮದು ಇದು ಕೇಳೋದು ಅಲ್ಲ. ಅದು ಗತಿ ಅಂದ್ರೆ ಅದೇ. ಈಗ ನಿನ್ಗೆ ಮಧ್ಯಾಹ್ನ ಮೇಲೆ ಹೋಗ್ಬೇಕಾದ್ರೆ ಊಟ ಮಾಡಿ ಹೋಗ್ಬೇಕು, ಇಲ್ವಾ? ಇಲ್ಲದ್ರೆ ದಾರಿಯಲ್ಲಿ ಬೀಳ್ಬೇಕಾಗ್ತದೆ. ಈಗ ನಾವು ಇವತ್ತಿನ ಸ್ಥಿತಿಯನ್ನು ಬೇರೆ ರೀತಿ ಯೋಚಿಸಿದ್ರೆ, ಹಿಂದಿನವ್ರು ಹಾಗೆ ಅಲ್ವಾ? ಅಲ್ಲಿ ಹೋಗಿ ಎಲ್ಲ ಬಿದ್ದು ಸತ್ತ. ಯಾಕಂದರೆ ಆಹಾರ ಇಲ್ಲ, ನೀರಿಲ್ಲ. ಅದಕ್ಕೆ ಗತಿ ಅಂತ ಹೇಳೋದು. ಸಾಯುವುದರಿಂದ ಏನಾಗುವುದಿಲ್ಲ, ಸಾಯುವುದು ಬೇಡ. ಆದರೆ ಇಲ್ಲಿ ದೊಡ್ಡ ಗೊಂದಲ ಏನು ಅಂದರೆ, ದನ ಸಾಯುವುದಿಲ್ಲ. ಈಗಿನವ್ದು ಸಾಯ್ತವೆ, ಇಂಜೆಕ್ಷನ್ ಅದು ಇದೆಲ್ಲ. ಸಾಕಿದ ಪ್ರಾಣಿಗಳಲ್ಲಿ ಹೆಚ್ಚು ಕಡಿಮೆ ಆಗ್ತದೆ, ಸಾಮಾನ್ಯವಾಗಿ ಸಾಯುವುದಿಲ್ಲ. ಹಾಗಾದ್ರೆ ಸಾಯುವುದಿಲ್ಲೋ? ಹುಲಿ ಹಿಡಿದುದನ್ನು ಸಾಯುವುದಾ? ಅದು ಸಾಯುವುದಾ ಬಿಡುವುದಾ ಗೊತ್ತಿಲ್ಲ. ಅದಕ್ಕೊಂದು ಅದೊಂದು ಎಂಥದ ಒಂದುಂಟು, ಅದಕ್ಕೆ ನಮಗೇನು ಹೇಳಲಿಕ್ಕಿಲ್ಲ. ಈಗ ಹುಲ್ಲು ಕೊಯ್ದು ದನಕ್ಕೆ ಹಾಕಿದ್ರಿಂದ ಆ ಹುಲ್ಲು ಸಾಯುವುದಿಲ್ವ ಅಂತ ಕೇಳಿದ್ರೆ ಆ ಪ್ರಶ್ನೆಗೆಲ್ಲ ನಮಗೆ ಉತ್ತರ ಕೊಡಲಿ. ಯಾಕಂದ್ರೆ ಇದನ್ನು ಪೂರ್ಣ ತಿಳಿಲಿಕ್ಕೆ ಆಗುದಿಲ್ಲ. ಆದರೆ ಅವುಗಳಿಗೆ ಸರಿಯಾದ ಗತಿ ಉಂಟು. ನಮ್ಗೆ 100 ವರ್ಷ ಆಯುಷ್ಯ ಅಂತ ಹೇಳ್ತಾನೆ. ಹೌದು. ಅದು ಮತ್ತೆ ಒಂದು ಸಂಶೋಧನೆ ಹೇಳ್ತಾನೆ, ಉಸಿರಾಟ ಅಂತ. ಉಸಿರಾಟ ಬೇಗ ಬೇಗ ಮಾಡಿದ್ರೆ ಪರಮಹಂಸರೇ ವಿವೇಕಾನಂದರ ಬಗ್ಗೆ ಬೇಗ ಸಾಯ್ತಾನೆ ಅಂತ ಹೇಳಿದ್ದಾರೆ. ಹೌದೌದು, ಬೇಗ ಉಸಿರಾಟ ಆ ಪ್ರಾಣಾಯಾಮ ಅಲ್ಲಿಯೇ ಹೇಳುದು. ನೀನು 1000 ವರ್ಷ ಬದುಕುವುದು.
ಉಸಿರನ ಸಂಖ್ಯೆ ಅಂತ ಹೇಳ್ತಾರೆ. ಅದನ್ನು ಬಿಡುವನ ಎಲ್ಲ ಬಿಟ್ಟು ಸಹಜವಾಗಿ ಬದುಕಿದ್ರೆ 100 ವರ್ಷದವರೆಗೆ ಬದುಕುವುದು. ನಾನು ಯಾಕೆ ಬೇಗ ಸಾಯ್ತೇನೆ? ಯಾರು ಕಾರಣ? ನಾವೇ ಕಾರಣ. ಆಕ್ಸಿಡೆಂಟ್ನಲ್ಲಿ ಯಾರು ಸಾಯ್ತಾನೆ? ಅವ ಬಂದು ತಾಗಿದ್ದ, ನೀನು ಗೊತ್ತಿಲ್ಲಲ್ಲ, ನಾವೇ ಕಾರಣ. ಅದು ಒಂದು ಲೇಖನ ಅಲ್ಲಿ ಉಂಟು. ಹಾಗಾಗಿ ನನಗೆ ಪುರ್ಸೊತ್ತು ಸಿಗ್ಲಿಕ್ಕಿಲ್ಲ. ಭಾಳ ಚೆಂದ ಮಾಡಿ ಹೇಳ್ತಾನೆ. ಕೈಕಾಲು ಕಟ್ಟುವನು ಒಳ್ಳೇದು ಮಾಡಿದ ಅಂತಲೇ ಹೇಳ್ತಾನೆ. ಅದ್ರ ಅಂತಿದೇವನ ಯಾರೋ ಒಂದು, ಅದು ನನಗೆ ಮತ್ತೆ ಪುಸ್ತಕ ಎಲ್ಲ ನಾನು ಓದಿದ ಮೇಲೆ ಎಲ್ಲಿ ಉಂಟು ಅಂತ ಹೇಳಿದ್ದು ಹುಡುಕ್ಲಿಕ್ಕೆ ಬರೋದಿಲ್ಲ. ಇದು ನಮ್ಮನ್ನು ನಾವು ತಿದ್ದಿಕೊಳ್ಳುವ ಯೋಚನೆ ವಿನಃ, ನಮ್ಮ ಯೋಚನೆಯನ್ನು ನಾವು ಸರಿ ಮಾಡಬೇಕು ವಿನಃ ಲೋಕಕ್ಕೂ ನಮಗೂ ಸಂಬಂಧ ಇಲ್ಲ. ಆದರೆ ಉಂಟು. ನಾನು ಉದ್ಧಾರ ಆದರೆ ಲೋಕ ಉದ್ಧಾರ ತನ್ನಷ್ಟಕ್ಕೆ ಆಗ್ತದೆ. ಅದು ಸರಿ, ಹೌದು. ಶಂಕರಾಚಾರ್ಯರು ಉದ್ಧಾರ ಆದರೂ ಇಷ್ಟು ಶತಮಾನಗಳಲ್ಲಿ ಅವರು ಸಾವಿರಾರು ಜನವನ್ನು ಉದ್ಧಾರ ಮಾಡಿದ್ರು. ಎಲ್ಲರೂ ಉದ್ಧಾರ ಆಗ್ತಾರ? ಇಲ್ಲವೇ ಇಲ್ಲ. ಎಲ್ಲರೂ ಉದ್ಧಾರ ಆಗುವುದಿಲ್ಲ. ನನ್ನ ಮನೆಯನ್ನು ನಾನು ಚೆನ್ನ ಮಾಡಿಟ್ಟುಕೊಂಡ್ರೆ ನಿನಗೆ ನೋಡಿ ಇಲ್ಲಿ ನಾನು ಹೀಗೆ ಮಾಡಬೇಕು, ನಾನು ಮಾಡಿಟ್ಟುಕೊಳ್ಬೇಕು ಅಂತ ಕಾಣಬಹುದಲ್ಲ. ಹೌದು, ಕರೆಕ್ಟ್. ನೀನು ಉದ್ಧಾರ ಆದ್ರೆ ಇನ್ನೊಬ್ಬನಿಗೂ ಪ್ರೇರಣೆ ಆಗ್ತದೆ ಕೊನೆಯ ಪಕ್ಷ. ಭಗವದ್ಗೀತೆಯಲ್ಲಿ ಚಂದ್ರ ಹೇಳಿದಾನೆ. ಏನಂತ ಹೇಳಿದ್ರೆ, ಜೋಷಯೇತ್ ಕರ್ಮ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ನಾನಿಲ್ಲಿ ಸಂಧ್ಯಾ ವಂದನೆ ಅದನ್ನೆಲ್ಲ ಮಾಡಿದ ಮೇಲೆ ನಿನಗೊಂದು ಕಾಣಬಹುದು. ಜೋಷಯೇತ್ ಅಂದ್ರೆ ಅವನಿಗೆ ಕಾಣುವಂತೆ ಮಾಡಬೇಕು. ಹೇಳಬೇಡ, ನೀನು ಸಂಧ್ಯಾ ವಂದನೆ ಮಾಡುವಂತ ಹೇಳಬೇಡ. ಬಾಯಿ ಬಿಟ್ಟು ಹೇಳುದಲ್ಲ, ನಮ್ಮ ಆಚರಣೆಯಿಂದ ಅವನು ಕಲ್ತ್ಕೊಳ್ಬೇಕು. ಜೋಷಯೇತ್ ಅಂದ್ರೆ ಅವನ ಮನಸ್ಸಿನಲ್ಲಿ ಮೂಡುವ ಹಾಗೆ ಮಾಡು. ಗುರು ಉಪದೇಶ ಮಾಡುವುದಿಲ್ಲ. ಗುರು ಹೀಗೆ ಮಾಡಬೇಕು ಅಂತ ಅವನಿಗೆ ಕಾಣುವ ಹಾಗೆ ಮಾಡ್ತಾನೆ. ಅದೇ ದಿವ್ಯತಿ ಪ್ರಕಾಶ. ಗುರು ದೇವರು ಯಾಕೆ ಅಂದರೆ ಅವನು ಪ್ರಕಾಶ ಕೊಡ್ತಾರೆ. ಅವು ಹೇಳುವುದಿಲ್ಲ ಹೀಗೆ ಮಾಡು ಅಂತ ಹೇಳುವುದಿಲ್ಲ. ಹೀಗೆ ಮಾಡು ಅಂತ ಹೇಳುವವರು ಗುರುಗಳು ಅಲ್ಲ ಅಷ್ಟೇ. ಶೃಂಗೇರಿಯಲ್ಲಿ ಯಾವಾಗಲೂ ಧರ್ಮವನ್ನು ಅವ್ರು ಯಾವಾಗಲೂ ಹೇಳುವುದಿಲ್ಲ. ನಿಮ್ಮ ಧರ್ಮ ಪ್ರಕಾರ ಮಾಡಿ, ಶ್ರದ್ಧೆಯಿಂದ ಮಾಡಿ. ಅದು ಶ್ರದ್ಧೆ ಅಂತ ಹೇಳುವಾಗ ಒಂದು ಮಾತು ಹೇಳಿದ್ರು, ನನಗೆ ಬಹಳ ಮೆಚ್ಚುಗೆ ಆಯಿತು. ನನಗೆ ಓದುವಾಗ ಸಿಗಲಿಲ್ಲ. ಶ್ರದ್ಧೆ ಅಂದ್ರೆ ಏನು? ಗುರುವಾಕ್ಯ, ಶಾಸ್ತ್ರವಾಕ್ಯ ಸತ್ಯ ಎಂದು ತಿಳಿಯುವುದೇ ಸತ್ಯ. ಕರೆಕ್ಟ್. ಅಂದ್ರೆ ಅದರ ಒಂದು ವಿಚಾರದ ಮೇಲೆ ಸಂಪೂರ್ಣವಾದಂತಹ ನಂಬಿಕೆ. ಅದೇ ಶ್ರದ್ಧೆ ಅಂತ ಹೇಳಿದ್ರೆ ಅಂಧವೂ ಅಲ್ಲ, ಮೂಢನಂಬಿಕೆ ಅಂತ ಇಲ್ವೇ ಇಲ್ಲ, ಇದೆಲ್ಲ ಇಲ್ಲ. ಮತ್ತೆ ನಾವು ಹುಚ್ಚರು ಅಂತ ಹೇಳೋದಕ್ಕೆ ಇನ್ನು ಹೇಳಿದ್ರೆ ಇದು ಬಹುಶಃ ಎಲ್ರಿಗೆ ತೋರಿಸುವುದಿಲ್ಲಲ್ಲ. ನೀನು ಮಡೆ ಸ್ನಾನ ಅಂತ ಹೇಳ್ತಾರೆ. ಹೌದು. ಇದೆಂಥದ್ದು ಶಬ್ದ? ಮಡೆ ಎಂಬ ತುಳುವಿಗೂ ಸ್ನಾನ ಎಂಬ ಇದಕ್ಕೂ ಅರಿಸಮಾಸ ವ್ಯಾಕರಣ ಪ್ರಕಾರ ಆ ಶಬ್ದ ಇಲ್ಲ. ಕರೆಕ್ಟ್. ಅದು ಮೂರ್ಖರು ಉಪಯೋಗಿಸ್ಬೋದು. ಅಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ತುಳುವಿನಲ್ಲಿರುವುದು ಮಗು ಅಡಿಮೇಲಾದಾಗ ಮಡಸ್ಥಾನ ಅಂತ. ಈ ಹಾವು ಸ್ವಲ್ಪ ಹಾಗೆ ಹರಿಯುವುದರಿಂದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಡಸ್ಥಾನ ಒಂದು ಸೇವೆ. ಅಂಗಣದಲ್ಲಿ ಮಡಸ್ಥಾನ. ಹೌದು, ಆಯ್ತಲ್ಲ. ಅಲ್ಲಿ ಷಷ್ಠಿಯ ದಿವಸ ಅವರ ನಂಬಿಕೆ. ಅಲ್ಲಿ ಪುನಃ ನಾವು ಪ್ರಶ್ನೆ ಮಾಡಬೇಡ. ಸರ್ಪವೇ ಅಥವಾ ನಾಗನೇ ಬಂದು ಅಲ್ಲಿ ಬ್ರಾಹ್ಮಣ ರೂಪದಲ್ಲಿ ಊಟ ಮಾಡ್ತಾನೆ ಅಂತ ಒಂದು ನಂಬಿಕೆ ಉಂಟು. ಅದು ಹುಚ್ಚಲ್ಲೋ ಮೂಢನಂಬಿಕೆಯಲ್ಲೋ ಹೇಳಲಿಕ್ಕೆ ನೀನು ಯಾರು? ನೀನು ಮಡಸ್ಥಾನ ಹಾಕೋದು ಬೇಡ. ಆದ್ರಿಂದ ಮಡಸ್ಥಾನ ಮಾಡಿದ್ರೆ ನಮಗೆ ಉದ್ಧಾರ ಆಗುತ್ತದೆ ಅಂತ ಹೇಳ್ತಾನೆ ಅವ. ಆಗಿದೆ ಅಂತ ಉದಾಹರಣೆ ತೋರಿಸ್ತಾನೆ. ಕರೆಕ್ಟ್. ಅವರವರ ನಂಬಿಕೆ. ಈ ಶಬ್ದವನ್ನೇ ನಿಮಗೆ ತಿಳಿಲಿಕ್ಕಾಗದೆ ನೀವು ಉಪದೇಶ ಮಾಡ್ತಾರೆ. ಮಡಸ್ಥಾನ, ಎಡಸ್ಥಾನ, ಮಡೆಸ್ನಾನ, ಎಡಸ್ನಾನ ಎರಡೂ ಶಬ್ದ ಉಪಯೋಗಿಸು. ಇದು ಯಾರು ಎಲ್ಲರೂ ಕೇಳಿದ್ರು, ಪೈದವಾರ ಸ್ವಾಮಿಗಳ ಹತ್ರ ಹೋದ್ರೆ ಬಂದರೆ ಮಾತ್ರ ನಾನು ಹೆದರೋದಿಲ್ಲ. ಯಾಕೆ ನೀವು ನಿಮ್ಗೆ ಅಂತ ಮಾತಾಡ್ತೀರಿ? ಮಡಸ್ನಾನ ಇಲ್ಲವೇ ಇಲ್ಲ. ವ್ಯಾಕರಣ ಪ್ರಕಾರ ನಿಮ್ಮ ನಾಲಿಗೆಗೆ ಏನು ಮಾಡಬೇಕು? ಶಿಕ್ಷೆ ಕೊಡಬೇಕು. ಆಹಿಸಮಾಸ ಶಬ್ದದೋಷ ಹೇಳ್ತಾರೆ. ಅದು ಕೂಡ ಸಂಸ್ಕೃತ ತಿಳಿದವರು ಮಡೆಸ್ನಾನ ಅಂತ ಹೇಳಿದ್ರೆ ಅವರು ಅಷ್ಟು ಗಾಯತ್ರಿ ಮಾಡಿದ್ದು ಹೋಯ್ತು. ತಪ್ಪು ಶಬ್ದ ಉಪಯೋಗಿಸಿದ್ರೆ ಕರೆಕ್ಟ್. ಏಕಃ ಶಬ್ದ ಸುಷ್ಟು ಪ್ರೋಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ. ಒಳ್ಳೆ ಮಾತನ್ನು ಮಾತ್ರ ಹೇಳಬೇಕು. ತಪ್ಪು ಮಾತುಗಳನ್ನು ಹೇಳಿದ್ರೆ ಇದಾಗ್ತದೆ. ನೀನು ತೆಗೆದು ಬಿಸಾಡಿ ಹೋಗುದಿಲ್ಲ. ನೀನು ಹಾಗೆ ಮಾಡಿದ ತಪ್ಪು, ನೀನು ಹೀಗೆ ಕೂತ್ಕೊಂಡ ತಪ್ಪು ಎಲ್ಲ ಹೇಳಿದರೆ ಅಲ್ವಾ? ಕರೆಕ್ಟ್. ಸ್ವರ್ಗೇ ಕಾಮದುಕ್ಕೆ. ನನಗೆ ಅದರಿಂದಲೇ ಏನು ಹೇಳಿದ್ದಾನೆ ಗೊತ್ತೋಣ? ಸ್ವಾಧ್ಯಾಯ ಪ್ರವಚನಾಭ್ಯಾನ. ಸ್ವಾಧ್ಯಾಯ ಮಾಡು, ಕೇಳುವವರಿಗೆ ಬೇಕಾದಷ್ಟು ಹೇಳು, ಅದನ್ನು ನೀನು ಬಿಡಬೇಡ ಅಂತ ಹೇಳಿದ್ದಾನೆ. ಕೇಳ್ತೇನೆ ಅಂತ ಹೇಳಿದ್ರೆ ಹೇಳು. ಹಾಗೆ ಅಂತೇಳಿ ಹೋಗಿ ಎಲ್ಲ ಹೇಳುವುದು ಬೇಡ. ಪ್ರಚಾರ ಮಾಡುವುದಿಲ್ಲ. ನಮ್ಮಲ್ಲಿ ಪ್ರಚಾರ ಇಲ್ಲ. ಕ್ರಿಶ್ಚಿಯಾನಿಟಿ ಇಸ್ಲಾಮಿನಲ್ಲಿ ಪ್ರಚಾರ ಬಂತು, ನಾವು ಅದನ್ನು ಹಿಡ್ಕೊಂಡಿದ್ದೇವೆ. ಅದು ಬಿಡುವ.
ಹಿಡ್ಕೊಂಡವ್ರು ಹಿಡ್ಕೊಳ್ಳಿ, ನನಗೆ ಬೇಡ, ನಾನು ಪ್ರಚಾರ ಮಾಡೋದಿಲ್ಲ. ಕರೆಕ್ಟ್. ನಮಗೆ ನಮ್ಮ ಪಾವಂಜೆಯಲ್ಲಿ ಆದ ದೋಷವು ಗೊತ್ತುಂಟು. ನೀವು ದೇವಸ್ಥಾನದ ಕೆಲಸ ಮಾಡಬಾರ್ದು, ಮನೆ ತೆಗಿಬಾರ್ದು, ಇದೆಲ್ಲ ಪ್ರಚಾರ ಮಾಡಿ. ನಾನು ಮೊದಲಿಂದ ಅದಕ್ಕೆ ನನಗೆ ಸ್ವಲ್ಪ ಅದು ಮಾಡಿದ್ದೇವೆ ನಾವು. ಇದು ಈಗಲೂ ಇಲ್ಲಿ ನಾನು ಊಟಕ್ಕೆ ಹೋಗೋದಿಲ್ಲ. ಮಡೆ ತೆಗೆಯುವುದೇ, ಎಂಜಲೆಲೆ ತೆಗೆಯುವುದೇ ಸ್ಥಾನಿಕರು ಯಜಮಾನ ಸ್ಥಾನದಲ್ಲಿ ಇದ್ರು ಎಂಬುದರ ಕುರುಹು. ಈಗ ಎಷ್ಟೇ ಶ್ರೀಮಂತರ ಮನೆಗೆ ಹೋಗು, ನಿನ್ನ ಹತ್ರ ಎಲೆ ತೆಗೆದುಕೊಂಡು ಹೋಗಂತಾರೆ. ಶೂದ್ರನಂದು ಯಾರ್ದು ಬೇರೆ, ಬ್ರಾಹ್ಮಣ ಅಂತ ಹೇಳ್ತಾರ? ಯಾರ್ದು ಕೆಲಸ ಅದು? ಯಜಮಾನನ ಕೆಲಸ ಅಲ್ವಾ? ನಾವು ದೇವಸ್ಥಾನದಲ್ಲಿ ಎಂಜಲೆಲೆ ತೆಗೆಯುತ್ತಿದ್ದೇವೆ ಅಂದ್ರೆ ನಮ್ಮ ಹಿರಿಯರು ಯಜಮಾನ ಸ್ಥಾನದಲ್ಲಿದ್ರು, ಅವರು ಕೆಲಸಕ್ಕೆ ಬಂದವರು. ದೇವಸ್ಥಾನ ಪೂಜೆಯವರದ್ದಲ್ಲ, ದೇವಸ್ಥಾನ ನಮ್ದು, ಕಟೀಲ್ ದೇವಸ್ಥಾನ ನಿಮ್ದು. ಇದು ಇತಿಹಾಸ. ಇದನ್ನು ಹಿಡ್ಕೊಂಡು ನಾನೀಗ ಜಗಳ ಮಾಡುದು ಬೇಡ. ಅದನ್ನು ನಿನಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದ್ರಿಂದ ನಾನು ಎಂಜಲೆಲ್ಲ ತೆಗೆಯುವುದಿಲ್ಲ ಅಂತ ಗಲಾಟೆ ಮಾಡಿ, ಎಂಜಲ್ ತೆಗಿಬಾರ್ದು, ದೇವಸ್ಥಾನದಲ್ಲಿ ಇದು ಕೆಲಸ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಇದು ಎಲ್ಲಿ ಆಯ್ತು? ಇದು ಯಾರೋ ನಮ್ಮ ತಲೆ ಹಾಳು ಮಾಡಿದ್ರು, ಅದರದ್ದು ಶಿಕ್ಷೆ ಅನುಭವಿಸ್ತೇವೆ. ಈಗ ನಿಜವಾಗಿ ದೇವಸ್ಥಾನದಲ್ಲಿ ಏನು ಸಮಸ್ಯೆ ಇರಲಿಲ್ಲ, ಸಮಸ್ಯೆ ಇಲ್ಲ ನಿಜವಾಗಿ. ಆದರೆ ನಾವು ಆ ಕೆಲಸ ಮಾಡಿಕೊಂಡಿದ್ರೆ ನಮಗೆ ಈಗ ಶ್ರೇಯಸ್ಸಿತ್ತು. ನಾವು ಪೂರ್ವ ಮಾಡಿಕೊಂಡಿದ್ರೆ ಶ್ರೇಯಸ್ಸಿತ್ತು. ನನಗೆ ಇಲ್ಲಿ ತುಂಬ ಒಳ್ಳೇದಾಗ್ತಿತ್ತೆ. ಆದರೆ ಬಿಡುವ, ನಾನು ಹುಟ್ಟಿದಾಗ ಅದನ್ನು ನಾವು ತಂದೆ ಬಿಟ್ಟು ಹೋದ್ರೆ ನಾನು ಈಗಲೂ ಊಟಕ್ಕೆ ಹೋಗೋದಿಲ್ಲ. ನಾಳೆ ಒಂದು ನಮ್ಮ ತಂತ್ರಿಗಳಲ್ಲಿ ಮದುವೆಗೆ ಹೋಗಿ ಕಾಫಿ ಕುಡಿಯೋದು ತೀಗಿ ಶುರು ಮಾಡಿದ್ರು. ಊಟ ನಮ್ಮ ಮನೆಯವರು ಹೋಗೋದಿಲ್ಲ. ಅದು ಬಿಟ್ಟದ್ದರ ಬಗ್ಗೆ ಅವರನ್ನು ಬೈಯುವುದಲ್ಲ, ನಾನು ಬಿಡಬಾರ್ದಿತ್ತು ಅಂತ ಹೇಳೋದು. ಇನ್ನು ನಾನು ಅಂಥದ್ದು ಮಾಡಬಾರ್ದು. ಹಿಂದಿನವರು ಏನು ಮಾಡಿದ್ದಾರೆ ಅದನ್ನು ಸಾಧ್ಯ ಇದ್ದಷ್ಟು ಮಾಡಬೇಕು, ಮುಂದುವರಿಸಬೇಕು. ನನಗೆ ಈಗ ಇಮಿಡಿಯೇಟ್ ಏನು ಗೊತ್ತಾಗೋದಿಲ್ಲ. ಇದಕ್ಕೆ ಇನ್ನೊಂದು ಸಣ್ಣ ಕತೆ ಉಂಟದೆ. ಯಾರ ಒಬ್ಬ ಜಪ ಗಿಪ ಮಾಡ್ತಿದ್ದಂತೆ. ಅಯ್ಯೋ ಮಗ ಮಾಡಿದ, ನನಗೆ ಇದು ಏನು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿದಂತೆ. ಇಲ್ಲ ಮರೆ ಮಾಡು ಅಂತ ಹೇಳಿದಂತೆ. ಅವ ಸ್ವಲ್ಪ ಬೆಳೆದ ಮೇಲೆ ಪುನಃ ಬಂದು ತಂದೆಗೆ ಕಿರಿಕಿರಿ ಮಾಡಿ, ಎಂಥದ್ದು ಪ್ರಯೋಜನ, ಧರ್ಮಕ್ಕೆ ಗಂಟೆ ಹಾಳಾಗ್ತದಲ್ವ ಅಂತ ಹೇಳಿದಂತೆ. ಅದಕ್ಕೆ ಮೊನ್ನೆ ಹೊಳೆದು ನನಗೆ ಚೆಂದ ಆಯಿತು. ಅದಕ್ಕೆ ಒಂದು ಇದ್ದಲಿನ ಒಂದು ಬುಟ್ಟಿ ತೆಗೆದುಕೊಟ್ಟಂತೆ. ನೋಡಿ ಇದರಲ್ಲಿ ನೀರು ತೆಗೆದುಕೊಂಡು ಬಾ ಅಂತ ಹೇಳಿದ. ಹುಚ್ಚುಂಟು ಕೊಟ್ಟುಂಟು, ಆದರೆ ತಂದೆ ಮಾತು ಮೀರ್ತಿರ್ಲಿಲ್ಲ. ಕೆರೆಗೆ ಹೋಗಿ ನೀರು ಕೊಂಡು ಹೊಂಟ. ಎಷ್ಟು ಬಂತು ಅದು? ಅಲ್ಲಿ ಬರುವಾಗ ಇಲ್ಲಿ ಖಾಲಿ. ಪುನಃ ಹೋಗಿ ಸಾಮಾರ ಅಂತ ಹೇಳಿದ. ಈಗ ಒಂದು 10 ಸಲ ಓಡಿಸಿದ. ಸರಿ, ಇದು ಆಗ್ಲಿಕ್ಕಿಲ್ಲ ಇನ್ನು ಅಂತ ಹೇಳಿದ್ರೆ, ಅದು ಬೇಡ, ಅದರಲ್ಲಿ ನೀರು ತರೋದು ಬೇಡ ನೀನು, ಈಗ ಆ ಬುಟ್ಟಿ ನೋಡು ಅಂತ ಹೇಳಿದಂತೆ. ಏನಾಯ್ತು? ಇದ್ದಲ್ಲಿನ ಮಸಿ ಎಲ್ಲ ಹೋಗಿ ಈಗ ಶುದ್ಧ ಆಗಿದೆ. ಅದರಲ್ಲಿ ನೀನೀಗ ದೇವರಿಗೆ ಹೂ ತರಬಹುದು, ಅಥವಾ ಅದರಲ್ಲಿ ಎಂಥದ್ದು, ಅದರ ಮೊದಲು ಅದನ್ನು ಮುಟ್ಟಿದ್ರೆ ನೀನು ಸ್ನಾನ ಮಾಡಬೇಕು, ಅದರಷ್ಟು ಮಸಿ ಹಿಡ್ದಿತ್ತು. ನೋಡಿ, ಶುದ್ಧ ಆಯಿತು. ನೀನು ಜಪ ಮಾಡ್ತಾ ಇರು, ಸಾಯುವವರೆಗೂ ಏನು ಗೊತ್ತಾಗಲ್ಲ. ಆದರೆ ನಿನ್ನ ದೇಹ ಶುದ್ಧ ಆಗುತ್ತದೆ. ಶುದ್ಧ ಆದಮೇಲೆ ನಾವು ಯಾವುದಕ್ಕೆ ಉಪಯೋಗಿಸ್ತೇವೆ? ಇದ್ದಲ್ಲಿಗೆ ಉಪಯೋಗಿಸೋದಿಲ್ಲ, ಅದನ್ನು ದೇವರಿಗೆ ಹೂ ತರಿಸಿ. ಕರೆಕ್ಟ್. ಇಂತಹದ್ದೊಂದು ಕತೆ ನೇರವಾಗಿ ಅಲ್ಲದಿದ್ರು ನಮಗೆ ಸರಿಯಾದ ದಾರಿ ತೋರಿಸ್ತಾ ಅಲ್ವ? ಕರೆಕ್ಟ್. ಹೌದು. ನನಗೆ ಇಮಿಡಿಯೇಟ್ ಅರ್ಥ ಆಗುವುದಿಲ್ಲ ಎಷ್ಟೋ ವಿಷಯ. ಆಗ ಪೂರ್ವತರಂ ಕೃತಂ. ಅದು ನಾವು ಬಿಟ್ಟದ್ರಿಂದ ಕಾಲ ಬದಲಾಗಿದೆ, ಅದಕ್ಕೆ ಕಾರಣ ಕಲಿಯುಗವ ಎಂತರ ಬಿಡುವ. ಅಂದ್ರೆ ನೀವು ಹೇಳುದು ಮೂಲಭೂತವಾಗಿ ಏನು ಅಂತಂದ್ರೆ, ನಾವು ನಮ್ಮ ಪರಂಪರೆ ಅಂದ್ರೆ ನಮ್ಮ ಹಿಂದಿನವರು ಏನು ಮಾಡ್ತಾ ಇದ್ರು ಅದರ ಮೇಲೆ ವಿಶ್ವಾಸ ಇಲ್ಲದೆ ಅದನ್ನು ಬಿಟ್ಟಿದ್ರಿಂದಲೇ ಇಂದಿನ ದುರವಸ್ಥೆಗೆ ಕಾರಣ. ನೀನೀಗ ಜಗಳ ಶುರು ಮಾಡು, ಬಲಗೈಯಲ್ಲಿ ಊಟ ಮಾಡುದು, ನಾನು ಎಡಗೈಯಲ್ಲಿ ಊಟ ಮಾಡ್ತೇನೆ, ಇಲ್ಲದ್ರೆ ಕಾಲಿನಲ್ಲಿ ಊಟ ಮಾಡ್ತೇನೆ. ಆಯ್ತಪ್ಪ, ನಿಮಗೆ ಕಾಲಿನಲ್ಲಿ ಊಟ, ಏನು ಲಾಭ? ನನ್ನ ಅಮ್ಮ ಬಲಗೈಯಲ್ಲಿ ಊಟ ಮಾಡಿದರೆ ನಾನು ಬಲಗೈ, ಅದು ನೀನು ಅದಕ್ಕೆ ಆಧಾರ ಏನು ಅಂತ ಕೇಳಿ ನೀನು ಜಗಳಕ್ಕೆ ಹೊರಟ್ರೆ ನೀನು ಎಲ್ಲಿ ಹೋಗಿ ಬಿಡ್ತಿ? ಮತ್ತೆ ಕಾಲಿನಲ್ಲೇ ಊಟ ಮಾಡ್ಲಿಕ್ಕೆ ಬರ್ತದೆ, ಏನು ಲಾಭ ಆಯ್ತು? ಆದ್ರಿಂದ ತಾಯಿ ಹೇಳಿದ ಹಾಗೆ ಬಲಗೈಯಲ್ಲಿ ಊಟ ಮಾಡೋದು, ಬಲಗೈಯಲ್ಲಿ ಬರೆಯುವುದು ಒಳ್ಳೆಯದು. ಇನ್ನು ಎಡಗೈಯಲ್ಲಿ ಬರೆದವರು ಏನೋ ಆಗುತ್ತಾರೆ, ಅದಕ್ಕೆ ಜ್ಯೋತಿಷ್ಯ ಎಂತದೋ ಹೇಳ್ತದೆ. ಆದರೆ ಸುರುವಿಗೆ ಹೇಳಿದ್ದನ್ನು ಕೇಳುವುದೇ ಒಳ್ಳೆಯದಲ್ವ? ಕರೆಕ್ಟ್. ಪೆಟ್ಟು ತಿಂದು ಸರಿಯಾಗುವುದಕ್ಕಿಂತ ಯಾರೋ ಹೇಳಿದ್ದಲ್ಲದಿದ್ರು ಒಂದೊಮ್ಮೆ ವ್ಯರ್ಥ ಅಲ್ವಾ? ಅದಕ್ಕೆ ವಿರುದ್ಧ ಹೋಗೋದ್ರಿಂದ ಲಾಭ ಏನಿಲ್ಲ ಅಲ್ವಾ? ನಮ್ಮ ತಲೆ ಹಾಳು, ಇದು ಹಾಳಲ್ಲ. ಈಗ ಹೀಗೆ ಮಲಗಬೇಕು, ಹೀಗೆ ಹೇಳ್ಬೇಕು, ಎತ್ತಲಾಗಬೇಕು, ಆದಷ್ಟು ಆಯುರ್ವೇದದಲ್ಲಿ ಉಂಟು. ಅದು ಮಾಡಿದ್ರಿಂದ ನಮಗೆ ಲಾಭ ವಿನಃ. ಹಾಗಾದ್ರೆ ನಾನು ಮಾಡ್ತಾ ಇಲ್ಲ, ಅದು ಬಿಡು, ಗೊತ್ತಿಲ್ಲದೆ ಬಿಡು. ಆದ್ರೆ ವಿರುದ್ಧ ಮಾತ್ರ ಹೋಗುದು ಬೇಡ. ಹಿಂದಿನವರು ವಿರುದ್ಧ ಹೋಗುದು ಬೇಡ. ನಮ್ಮಲ್ಲಿ ವಿರುದ್ಧ ಹೋಗಿ ನಾವು ಇನ್ನಾದ್ರೂ ಅದನ್ನು ನಿಲ್ಲಿಸುವ. ನಾನು ಉಡುಪಿಗೆ ಅಂತ ಹೊರಟು ಆಚೆ ಹೋಗಿದ್ದೇನೆ, ಸುಮಾರು ಒಂದು 10 ಮೈಲು ಹೋಗಿದ್ದೇನೆ. ಕೆಲವು 10 ಕಿಲೋಮೀಟರ್ ನಿಮ್ಮ ಗಾಡಿ ಅಲ್ಲಿವರೆಗೆ ಹೋಯಿತು. ಅದು ಗೊತ್ತಾದ ಮೇಲೆ ತಿರುಗಿಸಿ. ಅದು ವಿರುದ್ಧ ಹೋದಕ್ಕೆ ಏನು ಹೇಳಿದ, ಆಗ ನಾನು ಹೇಳಿದೆ ಅದನ್ನು ಪ್ರಮಾದ ಅಂತ. ಪ್ರಮಾದ ಸ್ವಾಭಾವಿಕ, ಆದರೆ ಪ್ರಮಾದ ಅಂತ ಗೊತ್ತಾದ ಕೂಡಲೇ ತಿರುಗಿಸುವುದು. ನಾನು ಆಚೆ ಹೋಗಿ ಬರುವುದು,
ನನಗೆ ಜಾಗ್ರಫಿ ಮಾಸ್ಟರ್ ಹೇಳಿದ್ದಾರೆ, ಈಚೆ ಹೋದ್ರೆ ನಮಗೆ ಇಂಡಿಯಾ ಸಿಗ್ತದೆ, ಸಾಂತೂರು ಇಲ್ಲೇ ಸಿಗ್ತದೆ, ಇಲ್ಲಿಂದ ಸೀದಾ ಪಡುವುದಕ್ಕೆ ಹೋದ್ರೆ ಇಡೀ ಬಲಸುತ್ತೆ. ನನಗೆ ಜಾಗ್ರಫಿ ಅದು ಬೇಕಾ? ಆಚೆ ಹೋದವನಿಗೆ ಅದಲ್ಲ, ಆಚೆ ತಿಂಚು ಪೊಲೆ ಅಡೆಪೊಲೆ ಅಂತ ಹೇಳಿದವಳು ತಿರುಗುವುದು ಅಲ್ವಾ? ಅಷ್ಟೇ, ಕರೆಕ್ಟ್. ಅಷ್ಟೇ ಸಾಕು. ಈಗ ಹಿಂದೆ ಆದದ್ದನ್ನು ತಪ್ಪು ಅಂತ ಗುರುತಿಸುವುದು ನಮ್ಮನ್ನು ತಿದ್ದಿಕೊಳ್ಳಿಕ್ಕೆ ಅಂತಲ್ವಾ ವಿನಃ ಅವರನ್ನು ತಪ್ಪು ಅಂತ ಹೇಳಲಿಕ್ಕೆ ನಾವಲ್ಲ, ಅಥವಾ ಅವ ತಪ್ಪು ಅಂತ ಹೇಳಲಿಕ್ಕೆ ನಾವಲ್ಲ. ನಮ್ಮನ್ನು ತಿದ್ದಿಕೊಳ್ಳುವುದಕ್ಕೆ ಇದೆಲ್ಲ ಶಾಸ್ತ್ರ ಮಾರ್ಗ ಇರುವುದು. ಅದೇ ಆಗ ನಾವು ಹೊರಟದ್ದಲ್ಲಿ ಅಂದ್ರೆ ಶ್ರದ್ಧೆ ಅಂದ್ರೆ ಏನು? ಶಾಸ್ತ್ರವಾಕ್ಯ, ಗುರುವಾಕ್ಯ. ಸರಿ ಅಂತ ಗುರು ಯಾರವ ನಿನಗೆ ಬಿಟ್ಟ. ಅದೇ ಗುರು ಯಾರು ಅಂತ ಹೇಳಿದ್ರೆ ಯಾರೇ ಒಬ್ಬ ಟೇಬಲ್, ಯಾರೇ ಒಬ್ಬ ಪಠ್ಯ ಹಾಕೊಂಡ ಗುರು ಇಲ್ಲ. ಗುರು ಅಂತ ನಿನ್ಗೆ ಎಲ್ಲಿಯೂ ಸಿಗುವುದಿಲ್ಲ. ಗುರುವನ್ನು ಗುರುತಿಸುವುದು ನೀನೆ. ಅದೇ ಯಾವುದು ಪ್ರಕಾಶ ನಮ್ಗೆ ತೋರಿಸ್ತದೆ ಅದೇ ನಮ್ಗೆ ಗುರು. ಹೌದು, ಅವನು ಗುರು ಅಂತ ಅನ್ಕೊಂಡ್ರೆ ಸರಿ. ಅದರಲ್ಲಿ ನನಗೆ ಚರ್ಚೆ ಏನಿಲ್ಲ, ಚರ್ಚೆ ಮಾಡೋದು. ನನ್ನ ಗುರು ಹೌದು, ಅದು ಅವರವರು ಕಂಡುಕೊಂಡ ಸತ್ಯಗಳು. ಗುರುವನ್ನು ಕಂಡುಕೊಳ್ಳುವುದು ಅಂದ್ರೆ ಆಧ್ಯಾತ್ಮ ಅಂದ್ರೆ ಅಷ್ಟೇ, ಅವರವರು ಕಂಡುಕೊಳ್ಳುವ ಸತ್ಯಗಳು. ಇದು ಎಲ್ಲ ಯಾವುದೇ ಅದ್ವೈತ ಇರಲಿ, ಆತ್ಮನ ಆತ್ಮಾನಂ. ಇಲ್ಲಿ ನಾವೀಗ ವಿಷಯಕ್ಕೆ ಬರ್ಲಿಲ್ಲ. ಆತ್ಮ ಅಂದ್ರೆ ಏನು ಎಂಬುದಕ್ಕೆ ಬರ್ಲಿಲ್ಲ. ಈಗ ಬರುದು ಬೇಡ, ತೊಂದ್ರೆ ಇಲ್ಲ. ಆತ್ಮ ಅಂದ್ರೆ ಈಗ ತಾತ್ಕಾಲಿಕವಾಗಿ ನಾನು ಎಂದು ಗೊತ್ತಾಯ್ತಲ್ಲ, ಅಲ್ಲಿಂದ ಇನ್ನು ಅದರ ಬಗ್ಗೆ ನಾವು ತುಂಬಾ ಮೇಲೆ ಅಂತ ನಾವು ಶುರು ಮಾಡಿದ್ದೇವೆ ಈಗ ಇಷ್ಟ. ಹೌದು, ಈಗ ನಾನು ಎಂಬುದರ ಬಗ್ಗೆ ನಮಗೆ ಸಾಕಷ್ಟು ಡೌಟ್. ಎಂಥದ್ದು ನಾನು ಅಂತ? ದೇಹವೋ, ಈಗ ಇರುವುದೋ, ಹಿಂದೆ ಇದ್ದದ್ದೋ, ಮುಂದೆ ಇರುವುದೋ ಅಂತ ಹೇಳುವಾಗ ನಾನು ಎಂಬುದು ತಿಳಿಯುವುದು, ಬ್ರಹ್ಮ ಎಂದು ತಿಳಿಯುವುದು ಪರಮ ಸತ್ಯ. ಈಗ ಇರುವುದೆಲ್ಲ ಎಂಥದ್ದು? ತಾತ್ಕಾಲಿಕ. ರಂಗನಾಥ ನಾನು ಎಂದು ನೀನು ತಿಳಿಯುವುದು ಸರಿಯೇ. ಈಗ ರಂಗನಾಥನೇ ನಿರ್ಣಯ ಮಾಡಬೇಕು, ರಂಗನಾಥನೇ ಉದ್ಧಾರವಾಗಬೇಕು, ಅಥವಾ ಎಲ್ಲ ನಿನ್ನ ಬಟ್ಟೆ ಗಿಟ್ಟೆ ಇದು ಎಲ್ಲದಕ್ಕೂ ನೀನೇ ಹೇಗೆ ಕೂತ್ಕೊಳ್ಬೇಕು, ನೀನೇ ಅದಕ್ಕೆ ವಿಧಾನ, ನಾನಲ್ಲ. ಹೌದು. ಆದ್ರೆ ಇದು ಸತ್ಯವ? ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ. ಇದನ್ನು ಹುಡುಕಿಕೊಂಡು ಹೋದಾಗ ಬ್ರಹ್ಮ ಸಿಗ್ತದೆ. ಹುಡುಕುವುದು ಹೇಗೆ? ಅದು ಅವರವರಿಗೆ ಬಿಟ್ಟ ವಿಷಯ. ಗುರು ಯಾರು? ಅವರವರಿಗೆ ಬಿಟ್ಟ ವಿಷಯ. ಮಾರ್ಗ ಯಾವುದು ಗೊತ್ತಿಲ್ಲ, ಅವರವರಿಗೆ ಸಿಗ್ತದೆ. ನೀನು ಮುಂದೆ ಹೋದಾಗ ಮಾರ್ಗ ಸಿಗ್ತದೆ. ಈಗಿನ ಒಂದು ಲೀಡ್ ಕೈಂಡ್ಲಿ ರೈಟ್ ಅಂತ ಒಂದು ಶಬ್ದ ಪದ್ಯ ಇತ್ತು ನೆನಪಿದ್ರೆ, ಒಂದು ಹೆಜ್ಜೆ ಸಾಕು ನನಗೆ ಮುಂದೆ ಹೋದ್ರೆ. ಒಂದು ಹೆಜ್ಜೆ ಹೋದ್ರೆ ಮತ್ತೊಂದು ಹೆಜ್ಜೆಗೆ ದಾರಿ ಸಿಗ್ತದೆ. ಈಗ ನನಗೆ ಗುರಿ ಸಿಗಬೇಕು ಅಂತ ಹೋಗ್ಲಿಕ್ಕೆ ಕೂಡ್ದು ಬ್ರಹ್ಮನನ್ನು ಹಿಡಿತೆ ಅಂತ ಹೇಳುವುದಲ್ಲ, ವಿಶ್ವದಿಂದ ಬ್ರಹ್ಮ ಎರಡನ್ನು ನಾನು ಪ್ರವಚನ ಮಾಡ್ತಿದ್ರಿಂದ ನನಗೆ ಇದೆಲ್ಲ ಎಲ್ಲಿಯೋ ಒಂದು ಕಡೆಯಲ್ಲಿ ನನಗೆ ಇದನ್ನೆಲ್ಲ ನನಗೆ ತಿಳ್ಕೊಳ್ಬೇಕಾಯ್ತು. ಅದರಿಂದ ಲಾಭ ಇದ್ದ ಎಲ್ಲೋ ಗೊತ್ತಿಲ್ಲ. ವಿಶ್ವ ಎರಡೇ ಸಾಕು. ವಿಷ್ಣು ಸಹಸ್ರನಾಮ ಹೇಳಿ ನನಗೆ ವಿಷ್ಣು ಆಗಲಿ ಶಿವ ಆಗಲಿ ಏನಿಲ್ಲ, ವಿಷ್ಣು ಗೊತ್ತಿಲ್ಲಲ್ಲ ವಾರ. ವಿಷ್ಣುವಿನ ಅಡ್ರೆಸ್ ಎಲ್ಲಿ, ವೈಕುಂಠ ಎಲ್ಲಿ ದಾರಿ ಯಾವುದು ಅಂತ ಇಲ್ಲ ವಾರ. ಇದೆ ವಿಷ್ಣು. ನಿನ್ನ ಮನೆ ಇದು ಸಾಲಿಗ್ರಾಮವ, ಮಗುವ? ಪರಮಹಂಸರ ಹಾಗೆ ಹೇಳಿದರು. ನನಗೆ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ, ನನಗೆ ಮೊಮ್ಮಗಳದ್ದೇ ನೆನಪಾಗುತ್ತೆ. ಮೊಮ್ಮಗಳನ್ನೇ ದೇವರು ಅಂತೇಳಿ ಅಂತ. ಅದು ಅವರಿಗೆ ಮಾತ್ರ ಉಪದೇಶ ವಿನ, ಹೌದು, ನಮ್ಗೆ ಎಲ್ರಿಗಲ್ಲ. ಆದ್ರಿಂದಲೇ ವಿಷ್ಣು ಅಲ್ಲಿಂದ ಹೊರಡು. ಆ ಮೆಟ್ಟು ವಿಷ್ಣುವೇ. ಅದನ್ನು ನಾನು ಕಾಲಡಿಗೆ ಹಾಕ್ತೇನೆ. ಕಾಲು ಎಂಥದ್ದು ಮಾರ, ಕಾಲು ಅದೇ ಅಲ್ವಾ? ಈಗ ಶೂದ್ರ ಕಾಲಿನಲ್ಲಿ ಹುಟ್ಟಿದ್ದೆ. ನಿನಗೆ ಯಾರು ಹೇಳಿದ್ದು? ಈಗ ಕಾಲಿಗೆ ನೋವಾದಾಗ ನಾನು ಕಣ್ಣಿಗೆ ಮದ್ದು ಮಾಡ್ತೇನೆ, ತಲೆಗೆ ಮದ್ದು ಮಾಡ್ತೇನೆ? ಇಲ್ಲ. ನನಗೆ ಯಾವುದು ಮುಖ್ಯ? ಕಾಲು ಯಾರ ಕೆಲಸ ಮಾಡಬೇಕು, ತಲೆಯ ಕೆಲಸ ಮಾಡಬಾರ್ದು. ಅಲ್ಲಿಗೆ ಹೋಗ್ಬೇಕು ಅಂತ ಕಾಲು ಹೋದಲ್ಲಿ ಹೋಗುದಲ್ಲ, ಕುಡ್ದವನು ಕಾಲು ಹೋದಲ್ಲಿ ಹೋಗ್ತಾರೆ. ಎಲ್ಲಿ ಹೋಗ್ಬೇಕು ನಿರ್ಣಯ ಮಾಡ್ಬೇಕಾದ್ದೆ ಅದು? ಹೋಗ್ಬೇಕಾದ್ದೆ ಯಾರು? ಕಾಲು. ತಲೆ ಹೋಗ್ತದ? ತಲೆ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ಇಲ್ಲ ಅಲ್ವಾ? ಹಾಗೆ ನಾನು ನನ್ನ ಪುಳ್ಳಿಗೆ ಹೇಳಿದೆ, ಸತ್ಯ ಯಾವುದು ಅಂತ ಒಂದು. ಈಗ ಕಳ್ಳ ಬ್ರಾಹ್ಮಣನನ್ನು ಓಡಿಸ್ಕೊಂಡು ಒಬ್ಬ ಕಳ್ಳ ಬರ್ತಿದ್ದ. ಇವ ನೋಡಿದ್ದಾನೆ, ಏನು ಬ್ರಾಹ್ಮಣ ಇವನು ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿದ. ಹೋದ್ರೆ ಅವನನ್ನು ಹಿಡಿದುಕೊಳ್ತಾನೆ. ನೋಡ್ಲಿಲ್ಲ ಅಂತ ಹೇಳಿದ್ರೆ ಸುಳ್ಳಾಗ್ತದೆ. ಅದಕ್ಕೆ ಅವ ಎಂಥದ್ದು, ಅದು ಮಕ್ಕಳಿಗೆ ಹೇಳುವ ಕತೆ. ಅದು ಬ್ರಾಹ್ಮಣ ಹೋದದ್ದು ಹೌದು, ಕಣ್ಣು ನೋಡಿದೆ, ಅದಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ, ಬಾಯಿಗೆ ಹೇಳಲಿಕ್ಕೆ ಬರ್ತದೆ, ಅದು ನೋಡ್ಲಿಲ್ಲ ಅಂತ ಹೇಳಿದಂತೆ. ಇದೆಂತದೀಗ ಅವ ಸುಳ್ಳು ಹೇಳಿದ? ಅಲ್ಲ, ಸುಳ್ಳು ಹೇಳಿದ್ದಲ್ಲ. ಹಾಗೆಂತ ಸುಳ್ಳು ಅಲ್ವ ಅದು? ಹೌದು, ಅಲ್ಲ. ಅವನ ತಲೆ ಹಾಳಾಯ್ತು, ಇವಾಗ ಪೂರ ಬಣ್ಣ ಹಾಳಾತಂಡು ಅಂತೇಳಿ ಯಾವ್ದಾವ್ದು ದಾರಿಯಲ್ಲಿ ಹೋದ. ಬ್ರಾಹ್ಮಣನ ಉಳ್ದ, ಇರೋದಾಯ್ತು.
ಹಾಗಾದ್ರೆ ಅವ ಸುಳ್ಳು ಹೇಳಿದ್ರೆ, ನಾನು ನೋಡ್ಲಿಲ್ಲ ಅಂತ ಹೇಳಿದ್ರೆ ಸುಳ್ಳು, ಇತ್ಲಾಗಿಂದ ಹೋಗಿದ್ದಾನೆ ಅಂತ ಹೇಳಿದ್ರೆ ಸುಳ್ಳು. ಹಾಗಾದ್ರೆ ಏನು ಅಂತ ಹೇಳಿದ್ರೆ, ಯದ್ಭೂತ ಹಿತಮತ್ಯಂತಂ ಏತತ್ ಸತ್ಯಂ. ಸತ್ಯ ಯಾವುದು ಅಂದ್ರೆ ನನಗೆ ಕೃಷ್ಣನೇ ದೇವರು, ಅದನ್ನು ಹೇಳಬೇಡ. ಓ, ಹೇಳಬೇಡ. ಹೇಳಿದ್ರೆ ಅವನ ತಲೆ ಹಾಳಾಗ್ತದೆ. ಅವ ಯಾವುದನ್ನು ಪೂಜೆ ಮಾಡಿಕೊಂಡಿದ್ದ ಬಿಡ್ತಾನೆ, ಇದನ್ನು ಮಾಡ್ಲಿಕ್ಕೆ ಬರುವುದಿಲ್ಲ. ಅವನನ್ನು ಬಿಟ್ಟ ಇವನನ್ನು ಒಟ್ಟು ಅವನು ಭ್ರಷ್ಟ ಆಗ್ತಾನೆ. ನಮ್ಮ ಮೆಕಾಲೆ ಮಿನಿಟ್ನಿಂದ ಭಾರತ ಇಡೀ ಒಂದು ಲೆಕ್ಕದಲ್ಲಿ ಭ್ರಷ್ಟ ಆದ್ದು ಹಾಗೆ. ಅವ್ರು ಹೇಳಿದ್ದನ್ನು ನಮಗೆ ಒಪ್ಲಿಕ್ಕೆ ಆಗ್ಲಿಲ್ಲ, ನಾವು ನಮ್ಮದನ್ನು ಬಿಟ್ಟು ಬಿಟ್ಟೆವು ಅಷ್ಟೇ. ಆದ್ರಿಂದಲೇ ಇದು ಇಡೀ ಕಲಿಯುಗ ಅಂತ ಹೇಳಿಬಿಡುವ, ನಾವು ಸುಲಭದಲ್ಲಿ ಬಿಡುವ. ಆದ್ರೆ ನಾವೀಗ ಆ ದಾರಿಯನ್ನು ಬಿಟ್ಟರೆ ಸರಿ ಅಷ್ಟೇ. ಆದ್ರಿಂದಲೇ ಕೃಷ್ಣ ದೇವರು ಎಂಬ ಪರಮ ಸತ್ಯವನ್ನು ನೀನು ಹೇಳಬೇಡ. ಇದು ಗುಹ್ಯತಮಂ. ಗಾಯತ್ರಿ ಮಂತ್ರ ಉಪದೇಶ ಮಾಡಬೇಡ ಹೇಳಿದ. ಇದು ಪರಮ ಒಳ್ಳೆಯದೇ. ಅದು ರಾಮಾನುಜಾಚಾರ್ಯವನ್ನ ಕಥೆ ಉಂಟು. ನನಗೆ ಅದನ್ನು ಹೇಳುವಾಗ ನನಗೆ ಬರುವುದು. ಅವರ ಗುರುಗಳಿರ್ತಾರೆ ನೋಡಿ, ಯಾರಿಗೂ ಹೇಳಬೇಡ, ನಾರಾಯಣ ಅಂತ ಹೇಳಿದ ಕೂಡಲೇ ಮೋಕ್ಷ ಸಿಗ್ತದೆ ಅಂತ. ಯಾರಿಗೂ ಹೇಳಬೇಡ, ಮಾತ್ರ ನಿನಗೆ ಉಪದೇಶ ಮಾಡಿ. ಹೋಗಿ ಒಂದು ಜಾಗ ತೆಗೆದುಕೊಂಡು ಗೋಪುರದ ಮೇಲೆ ಹೋಗಿ, ನಾನು ಎಲ್ರಿಗೂ ಒಂದು ದಾರಿ ತೋರಿಸ್ತೇನೆ, ನಾರಾಯಣ ಹೇಳಿ ನಿಮ್ಗೆ ಮೋಕ್ಷಕ್ಕೆ ಹೋಗ್ತೀರಿ ಅಂತ. ಹೋಗ್ತಾರ? ಈ ನಾರಾಯಣ ಒಂದೇ ಜೀವ ತೆಗೆದುಕೊಂಡ ಅಲ್ವಾ? ಅದು ಅವನು ಆ ಸ್ಥಿತಿಗೆ ಬಂದಿದ್ದ. ಅವನಿಗೆ ನಾರಾಯಣ ಮಂತ್ರದಿಂದ ಮೋಕ್ಷ ಸಿಗ್ತದೆ. ಹಾಗಾದ್ರೆ ಏನನ್ನು ಮಾಡಬೇಕು? ನಾವು ಕಂಡುಕೊಂಡ ಸತ್ಯವನ್ನು ಹುಟ್ಟಿನಲ್ಲಿಟ್ಟುಕೊಳ್ಬೇಕು. ಸಂಧ್ಯಾವಂದನೆ ಮಾಡಿದರೆ ಒಳ್ಳೆಯದು ಅಂತ ನೀನು ಕಂಡದ್ದನ್ನು ಉಪದೇಶ ಮಾಡಬೇಕು. ನಿನ್ನ ಮಗನಿಗೋ ಅಥವಾ ಯಾರಿಗೋ ಸಂದರ್ಭ ಸಿಕ್ಕಿದಾಗ ಹೇಳು. ಹೇಳಿದ್ದನ್ನು ಕೇಳಲೇಬೇಕು ಅಂತ ಹೇಳೋದು ಬೇಡ. ಅವು ಮಾಡದಿದ್ರೆ ಅಯೋಗ್ಯ. ಎಂತ ನನ್ನ ಮಗ ಸಂಧ್ಯಾವಂದನೆ ಕೂಡ ಮಾಡುವುದಿಲ್ಲ ಅಂತ ಹೇಳಿಕೊಂಡು ಬರಬೇಡ. ಅಥವಾ ಯೋಚಿಸಬೇಡ. ಅದು ಅವರ ಮಾರ್ಗ ಇರ್ತದ ಇರ್ಬೋದು. ನಾನು ಮಾತ್ರ ಮಗನ ಮಾಡಲಿಲ್ಲ. ಹಾಗಾದ್ರೆ ಜೀವನ ಮಾಡಲಿಕ್ಕೆ ಬಹಳ ಸುಲಭ ಉಂಟು, ಹೆಚ್ಚಿನ ಕಷ್ಟ ಇಲ್ಲ. ಯಾವುದನ್ನು ನಾವು ನಮಗೆ ಹಚ್ಚಿಕೊಳ್ಳದಿದ್ರೆ ಆಯ್ತು. ಹಚ್ಚಿಕೊಳ್ಳಬಾರ್ದು. ನಾವು ಕೊಂಡದ್ದು ಸತ್ಯ ಅಂತ ಉಪದೇಶ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎರಡು, ಅದು ಸತ್ಯವೇ. ನನ್ನ ಪಾಲಿಗೆ ಯಾವುದು ಸತ್ಯವೋ ಅದನ್ನು ಇನ್ನೊಬ್ಬನಿಗೆ ನಾವು ಹೇಳಲಿಕ್ಕೆ ಕೊಡುದು. ಹಾಗಾದ್ರೆ ಹೇಳಬಹುದು. ಶಿಷ್ಯನಾಗಿ ಬಂದ್ರೆ ಹೇಳುದು. ನ ಶಿಷ್ಯಾಯ ನ ಪುತ್ರಾಯ ನ ಶಿಷ್ಯಾಯ. ಪುತ್ರನಿಗೆ ಸ್ವಲ್ಪ ಹೇಳಬೇಕು ಅಂತ ಉಂಟು. ಹಾಗೆ ಅಂತೇಳಿ ಪುತ್ರನೇ ಕೇಳದಿದ್ರೆ ತಲೆಗೆಡಿಸ್ಕೊಳ್ಬೇಡ. ಪುತ್ರನಿಗೆ ಹೇಳುವುದು ನಿನ್ನ ಅಧಿಕಾರ. ಶಿಷ್ಯನಾಗಿ ಬಂದ್ರೆ ಹೇಳಬೇಕು. ನಿನ್ನೆ ಒಬ್ರು ವೇದ ಕಲ್ತವರು ಸಿಕ್ಕಿದ್ರು, ಅವ್ರಿಗೆ ತುಂಬಾ ಅದು ಮಾತ್ರ ಒಳ್ಳೆದಾಗಿತ್ತು. ಆದ್ರಿಂದ ಅದೇನಿಲ್ಲ. ಆದ್ರೆ ನಾನು ಭಯೋತ್ಪಾದಕರನ್ನು ಗುರುಗಳಾಗಿ ತೆಗೆದುಕೊಳ್ಬೇಕು. ಅರ್ಥ ಆಯ್ತಾ? ಸಾಧನೆಯ ತೀವ್ರತೆಯಲ್ಲಿ ನಾನು ಶಿವನನ್ನು ಪೂಜೆ ಮಾಡುವುದೋ ದೇವಿಯನ್ನೋ ಎಂಥದೇ ಬೇಕಾದಾಗಲಿ, ತೀವ್ರತೆಯಲ್ಲಿ ಅವರು ಹೇಗೆ ನಗುನಗ್ತಾ ಸಾಯ್ತಾರೋ, ಸಾಧನೆಯಲ್ಲಿ ನಾವು ಎಂಥ ಕಷ್ಟವನ್ನು ಸಾಧನೆ ಮಾಡುವುದು ಕಷ್ಟವೇ. ನಿದ್ದೆ ಬರ್ತದೆ ಅಥವಾ ಇದಾಗ್ತದೆ, ಬೇಡ ಅಂತ ಕಾಣ್ತದೆ, ಇವತ್ತು ಉದಾಸೀನ ಆಗ್ತದೆ, ಅದು ಎಲ್ಲವೂ ಇಲ್ಲ ಅವರಿಗೆ ಬರುದು. ಅದನ್ನು ನಾನು ಗುರುಗಳು ಅಂತ ಹೇಳೋದು. ಈಗ ಅರ್ಥ ಆಯ್ತು? ಅದು ಆಗ ಸ್ವಲ್ಪ ಗೊಂದಲ ಆಗಿದೆ. ಇದು ಸಾಧನೆಯ ಮಾರ್ಗಕ್ಕೆ ತೀವ್ರತೆಯು ಎಲ್ಲಿಂದಲೂ ನಾವು ಗುರುತಿಸ್ಬೋದು. ಹಾಗೆ ಎಲ್ಲರೂ ಗುರುಗಳು. ನಮಗೆ ಇರುವೆಯು ಗುರು, ಯಾವುದೂ ಗುರು, ಮನುಷ್ಯನು ಎಲ್ಲರೂ ಗುರುಗಳು. ಏನು ಸಮಸ್ಯೆ ಇಲ್ಲ. ಪ್ರಚಾರ ಮಾತ್ರ ಕೂಡುದು. ಯಾಕೆಂದ್ರೆ ನಾವು ಕಂಡುಕೊಂಡ ಸತ್ಯ ಗುಪ್ತವಾಗಿರ್ಬೇಕು. ಪುತ್ರನಿಗೆ ಶಿಷ್ಯನಿಗೆ ಮಾತ್ರ ಹೇಳಬೇಕು. ಇಲ್ಲಿ ಇನ್ನೊಂದು ಸಣ್ಣ ಸಮಸ್ಯೆ ಬರ್ತದೆ. ಈಗ ಪ್ರತಿಯೊಂದು ನಾವು ಕಂಡುಕೊಂಡದ್ದು ಅಂತ ಹೇಳುವಾಗ ಈಗಿನ ಸಾಮಾಜಿಕ ಸ್ಥಿತಿಯಲ್ಲಿ ಕೂಡ ಎಲ್ಲರೂ ಅವರವರ ಸ್ವಾತಂತ್ರ್ಯವನ್ನೇ ಸ್ವೇಚ್ಛಾಚಾರ ಅಂತ ಪರಿವರ್ತನೆ ಮಾಡಿಕೊಂಡಂತಹ ಕಾಲ ಉಂಟು. ಈಗ ನಾನು ಕಂಡುಕೊಂಡದ್ದು ನಾನು ಮಾಡಿದ್ದೆ ನನಗೆ ಅಂತ ಹೇಳಿದ್ರೆ ಅದು ಪುನಃ ಅಲ್ಲಿ ಗೊಂದಲ ಆಗುದಿಲ್ವ? ಸ್ವೇಚ್ಛಾಚಾರ ಇಲ್ಲಿ ನಾವು ನನ್ನನ್ನೇ ತಿಳ್ಕೊಂಡದಲ್ಲ, ನಾನು ಆತ್ಮ ಅಂತ ತಿಳ್ಕೊಂಡಾಗ ಆ ಪ್ರಶ್ನೆ ಬರೋದಿಲ್ಲ. ನಾನು ಪರಮಾತ್ಮ ಅಂತ ತಿಳ್ಕೊಂಡವನ್ನ, ನಾನು ಗಂಡನೂ ಅಲ್ಲ, ಹೆಂಡತಿಯೂ ಅಲ್ಲ, ನಾನು ಸೆಕ್ರೆಟರಿಯೂ ಅಲ್ಲ, ಮ್ಯಾನೇಜರು ಅಲ್ಲ, ನಾನು ಅಧಿಕಾರಿಯೂ ಅಲ್ಲ, ಬ್ರಾಹ್ಮಣನೂ ಅಲ್ಲ, ಶೂದ್ರನೂ ಅಲ್ಲ ಎಂದು ತಿಳಿದಾಗ, ತತ್ಕಾಲಕ್ಕೆ ನಾನೇನು ಅಂತ ತಿಳ್ಕೊಂಡು ಮಾಡಿದಾಗ ಕರೆಕ್ಟ್ ಅವನವನ ಇದನ್ನು ಆಗ ಸ್ವೇಚ್ಛಾಚಾರ ಬರುವುದಿಲ್ಲ. ನಾನು ತಂದೆಯ ಧರ್ಮ ಪಾಲಿಸ್ತೇನೆ. ನನಗೆ ಭೀಷ್ಮ ನಿನ್ನ ಹೇಳಬೇಕಾಗಿತ್ತು, ನಾನು ಅದನ್ನು ಸುಮಾರು ಹೇಳಿದೆ, ಕೇಳೋರಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಉಂಟು, ಅದನ್ನು ಬಿಡುವ. ನಾನು ಏನು ಅಂತ ತಿಳಿದುಕೊಳ್ಳುವಲ್ಲೇ ಇರುವುದು. ನಾನು ಈ ಸಮಾಜದ ಅಂಗ ಹೌದೋ ಅಲ್ವೋ, ನಾನು ತಂದೆ ಹೌದೋ ಅಲ್ವೋ, ನಾನು ಮಗ ಹೌದೋ ಅಲ್ವೋ, ಗಂಡ ಹೆಂಡತಿ ಯಾವ ಸಂಬಂಧವೂ ಅಲ್ಲ ಅಂತ ಹೇಳಿದಾಗ ಅಲ್ಲ ಅಂತಲೂ ಅಲ್ಲ, ಹೌದು ಅಂತಲೂ. ಹಾಗಾಗಿ ನಾನು ಎಂಬುದು
ಈಗ ನೀನು ಈಗ ಮಾತಾಡಿದಾಗ ಲಘು ಆಯ್ತಲ್ಲ, ನಾನೊಬ್ಬ ಸದಸ್ಯ, ನಾನೊಬ್ಬ ಆಫೀಸ್ನಲ್ಲೇ ಇದು, ನಾನು ಕುಟುಂಬದಲ್ಲಿ ಒಬ್ಬ ಸದಸ್ಯ, ನಾನು ಕಂಡದ್ದೇ ಸತ್ಯ ಅಂತ ಹೇಳಿದ್ರೆ ಯಾರಿಗೆ ಮೋಸ ತೊಂದರೆ ಉಂಟು? ತಂದೆಗೆ ಮೋಸ ಇಲ್ಲ, ಯಾರಿಗೂ ಮೋಸ ಇಲ್ಲ. ಹೌದು, ಮಕ್ಕಳಿಗೂ ಮೋಸ ಇಲ್ಲ, ಯಾರಿಗೂ ಮೋಸ ಇಲ್ಲ. ನಾನು ಕಂಡುಕೊಂಡದ್ದು ಅವರ ಮೇಲೆ ಹೇರ್ಲಿಕ್ಕೆ ಹೊರಟ್ಯ ದಿನನಿತ್ಯ ಬೆಳಿಗ್ಗೆ ಎದ್ದ ಕೂಡಲೇ ಜಗಳ ಆಗ್ತದೆ. ಹೌದು, ಇಡೀ ಸಮಾಜ. ಅಂದ್ರೆ ಈಗ ಕೊನೆಗೆ ನಾನು ಇದನ್ನು ಒಂದು ಎಂತ ಅದ್ರ ಜಿಷ್ಟು ಏನು ಅಂತಂದ್ರೆ, ನಾವು ನಮಗೆ ಏನು ಪರಂಪರೆಯನ್ನು ಬಿಡಬಾರ್ದು. ನಮ್ಮ ತಂದೆ ಏನು ಮಾಡಿದ್ದಾರೆ ಅದನ್ನು ನಾನು ಅದರ ಮೇಲೆ ಪರಿಪೂರ್ಣವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡು ಅದನ್ನು ನಾನು ಪಾಲಿಸಿಕೊಂಡು ಬರುದು. ಆಮೇಲೆ ನನಗೆ ಯಾವುದು ಸರಿ ಅಂತ ಕಾಣುತ್ತದೆ ಅದನ್ನು ನಾನು ಮಾತ್ರ ಮಾಡುದು, ನಾನು ಇನ್ನೊಬ್ಬರಿಗೆ ಅದನ್ನು ಹೇಳುದು ಅಲ್ಲ. ಇನ್ನೊಂದು ಅದಕ್ಕೆ ಸ್ವಲ್ಪ ಇದುಂಟು. ಪರಂಪರೆ ಅಂದ್ರೆ ಏನು? ತಂದೆ ಮಾಡಿದ್ದು ಮಾಡುದು ಹೇಳುವಾಗ ಕುಡುಕ ತಂದೆ ನಾನು ಕುಡಿಬೇಕಾ? ಪೂರ್ವೈಹಿ ಪೂರ್ವತರಂಕೃತಂ ಎಂದಾಗ ನೀನು ಎಲ್ಲಿಗೆ ಹೋಗಿ ಮುಟ್ತಿ ಗೊತ್ತುಂಟಾ? ನಿನ್ನ ಗೋತ್ರಕ್ಕೆ ಹೋಗಿ ಮುಟ್ತಿ. ಕರೆಕ್ಟ್. ನೀನು ವಿಶ್ವಾಮಿತ್ರನ ಆ ಗೋತ್ರವರ್ತಿ, ಅಥವಾ ನಿನ್ನ ಅಜ್ಜ ಮಾಡಿದ್ದಾರೆ, ತಂದೆ ಬಿಟ್ಟಿದ್ದಾನೆ, ಹಾಗಾದ್ರೆ ಪೂರ್ವೈಹಿ ಪೂರ್ವತರಂ. ನಿನಗೆ ಒಪ್ಪಬೇಕಾದ್ದು ನೀನು ತಂದೆಯನ್ನು ಅಲ್ಲ, ಅಜ್ಜನನ್ನು ಅಲ್ಲ, ವಿಶ್ವಾಮಿತ್ರನನ್ನು ಅಲ್ಲ. ಅದರಲ್ಲಿ ಸರಿ ಕಾಣುತ್ತದೆ ನಿನಗೆ. ಹಾಗೆ ಪ್ರಾಮಾಣಿಕವಾಗಿರ್ಬೇಕು ನೀನು. ತರ್ಕಕ್ಕೆಲ್ಲ ಪೂರ್ವೈಹಿ ಪೂರ್ವತರಂ ಕೃತಂ. ಮತ್ತೆ ಈ ಗುರುಪದೇಶದಲ್ಲಿ ತೈತ್ರೀಯದಲ್ಲಿ ಬರ್ತಾರೆ, ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ. ನೀನು ಓದಿದ್ದೆ ನನಗೆ ಗೊತ್ತಿಲ್ಲ. ಯಾನಿ ಅಸ್ಮಾಕಂ ಸುಚರಿತಾನಿ ತಾನಿ ಸೇವಿತವ್ಯಾನಿ. ಉಪದೇಶ ಮಾಡ್ತಾರೆ, ನಾನು ಮಾಡಿದ ಹಾಗೆ ಮಾಡು ಇಲ್ಲ. ಕರೆಕ್ಟ್. ಯಾನಿ ಅಸ್ಮಾಕಂ ಸುಚರಿತಾನೆ. ಅಲ್ಲ, ಹಾಗಾದ್ರೆ ನೀನು ದುಶ್ಚರಿತ ಮಾಡ್ತೀಯಲ್ಲೋ ಅಂತ ಕೇಳಬೇಡ, ನಿನಗೆ ಕಾಣಬೇಕು ನಂದು ಸುಚರಿತ ಅಂತ. ಅದು ಬೇಡ ಇತ್ತು ಅಂತ ಕಂಡ್ರೆ ಬೇಡ ಅಂತ ಅವರನ್ನು ವಿರೋಧಿಸಬೇಡ, ನೀನು ಬಿಟ್ಟುಬಿಡು. ನಿನಗೆ ಸುಚರಿತ ಅಂತ ಕಂಡ್ರೆ ತಾನು ಸೇವೆ. ಯಾನಿ ಅವಧ್ಯಾನಿ. ಅವಧ್ಯ ಅಂತ ಹೇಳಿದ್ರೆ ಬೇಡ ಇತ್ತು ಅಂತ ಹೇಳುವಂತಹದ್ದೆಲ್ಲ ವದ್ಯ. ಅದು ಹೊಟ್ಟೆ ತುಂಬಿದೆ ಮತ್ತು ಒಂದಷ್ಟು ತಿಂದೆ, ಅದು ವದ್ಯ. ಆಯುಷ್ಯ ಕಡಿಮೆ ಆಯ್ತು. ಹಾಗೆ ನನಗೆ ಸರಿಯಲ್ಲ ಕಾಣ್ತದೆ, ಅವರು ತಂದೆ ಹೇಳಿದ್ರು ಅಂತ ಮಾಡೋದು ಬೇಡ, ಬೇಡವೇ ಬೇಡ. ಅವಧ್ಯಾನಿ ಕರ್ಮಾಣಿ ತಾನು ಸೇವಿತ. ಹಾಗಾದ್ರೆ ನೀನು ನೋಡ್ಬೇಕು ಯಾರನ್ನು? ತಂದೆಯನ್ನು, ಗುರುಗಳನ್ನು, ಬ್ರಾಹ್ಮಣರನ್ನು, ಹಿರಿಯರನ್ನು, ಋಷಿಗಳನ್ನು, ಶ್ರೇಷ್ಠರನ್ನು. ಗುರು ಎಂಬ ಶಬ್ದಕ್ಕೆ ಅರ್ಥ ಲಘುವಲ್ಲ, ನನಗಿಂತ ಕೆಳಗಿನವರನ್ನು ನೋಡುವುದಲ್ಲ. ಕೆಳಗೆ ಅಂತ ಹೇಳಿದ್ರೆ ಹೇಗೆ ಬೇಕಾದ್ರೂ ಅರ್ಥ ಮಾಡಿಕೊ. ಹೌದು, ಪ್ರಾಯವಾದೀತು, ಇದಾದೀತು, ಬುದ್ಧಿಮಟ್ಟವಾದೀತು, ಹೊಸ ಸರ್ವೀಸಿಗೆ ಸೇರಿದವರನ್ನು ಕೇಳಬಾರ್ದು ಅಂತ ಹೇಳಿದ್ದಲ್ಲ, ಅದಲ್ಲ ನಿನಗೆ. ಹೌದು, ಸರ್ವಿಸ್ ಮಾಡಿದವನ ತಪ್ಪುಗಳು, ಅವನು ಮಾಡಿದ ತಪ್ಪು ಬಿಡುವ, ಅವನು ಮಾಡಿದ ಒಳ್ಳೆಯದನ್ನು ಮುಂದುವರಿಸುವ. ಕರೆಕ್ಟ್. ನೀನು ನಿನಗೆ ಒಳ್ಳೆಯದು ಅಂತ ಕಂಡದ್ದನ್ನು ಮಾಡು. ನೀನು ಅದ್ಭುತವಾಗಿ ಮೇಲೆ ಹೋಗ್ತಿ. ಅವನ ದಾರಿಯಲ್ಲೇ ಹೋದ್ರೂ ಹೋಗದೇ ಇರಬಹುದು, ಅವನ ದಾರಿಯನ್ನು ಬಿಡುವುದರಿಂದ ನಿನಗೆ ಏನೇನೋ ಆಗ್ಬಹುದು. ಯಾಕೆಂತ ಹೇಳಿದ್ರೆ ಅದೊಂದು ದಾರಿ ಅಲ್ವಾ, ಮತ್ತೆ ಅದನ್ನೇ ನೀನು ಸುಧಾರಣೆ ಮಾಡು ಅಷ್ಟೇ. ಅದರಿಂದಲ ಪೂರ್ವೈಹಿ ಪೂರ್ವತರಂಕೃತಂ. ಇದು ತಂದೆ ಮಗ ಎಂಬುದಕ್ಕೆ ಮಾತ್ರ ಅಲ್ಲ. ಅದೇ ಒಂದು ಆಫೀಸ್ ನಲ್ಲಿ ನನ್ನ ಹಿಂದೆ ಕೆಲಸ ಮಾಡಿದವನ ದಾರಿಯನ್ನು ನಾನು ಹಿಡ್ಕೊಂಡು ಚಂದ ಮಾಡಿಕೊಂಡು ನಾನು ಉದ್ಧಾರ ಆಗಬಹುದು. ಅದರಲ್ಲಿ ವದ್ಯ ಅವರು ಮಾಡಿದ ತಪ್ಪುಗಳನ್ನೆಲ್ಲ ಗುರುತಿಸಬೇಕು ನೀನು. ಹೌದು ಹೌದು ಹೌದು, ವಿರೋಧಿಸುವುದಲ್ಲ, ಗುರುತಿಸಬೇಕು. ಯಾಕಂದ್ರೆ ನನಗಾಗಿ ನಾನು, ಹೌದು, ನನ್ನ ಅಭ್ಯುದಯಕ್ಕಾಗಿ ನಾನು ಗುರುತಿಸಬೇಕು. ಗುರುತಿದ್ದು ಸುಧಾ ಪರಮ ಸತ್ಯ ಅಲ್ಲ. ನನಗೆ ಅದು ತಪ್ಪು ಅಂತ ಕಾಣ್ತೇನೆ, ನಾನು ಮಾಡುವುದಿಲ್ಲ. ಹೌದು, ನಾಳೆ ಇನ್ನೊಬ್ಬ ಬಂದವನಿಗೆ ನಾಳೆ ಅದು ಸರಿ ಅಂತ ಕಂಡಿತು. ಆಗುದಿಲ್ಲ ಮಾರರೆ, ಇವರನ್ನು ಮೇಯಿಸ್ಬೇಕಾದ್ರೆ ಕೋಲ್ನಲ್ಲೇ ಪೆಟ್ಟುಗಳು. ಇವತ್ತು ಕೋಲ್ನಲ್ಲಿ ಪೆಟ್ಟುಕೊಡಬಾರ್ದು ಕಂಡಿತ್ತು. ಮತ್ತೆ ದನಗಳೆಲ್ಲ ಹೇಳಿದ್ದು ಕೆಳಗೆ ಕೊಡುವಾಗ ಅದೇ ಸರಿ ಇತ್ತು ಅಂತ ಮತ್ತೆ ನಾಳೆ ಕಾಣುವ. ಇವತ್ತು ಪೆಟ್ಟು ಕೊಡುವುದು ತಪ್ಪು ಅಂತ ಕಂಡಾಗ ಪೆಟ್ಟು ಕೊಡಬೇಡ. ಕರೆಕ್ಟ್. ಯಾಕಂದ್ರೆ ಅದು ದನ ಅಥವಾ ಕೋಣ. ಹಾಗೆ ಅಂತೇಳಿ ಸುರುವಿಗೆ ನನಗೆ ಪೆಟ್ಟು ಕೊಡಬಾರ್ದು ಮಾಡುದಂತ ಅದು ತಪ್ಪಲ್ಲ. ಕರೆಕ್ಟ್. ನಾವು ಅಂತದ್ರಲ್ಲಿ ಯಾನ್ಯನಾನಿ ಅವಧ್ಯಾನಿ ಕರ್ಮಾಣಿ. ಅವಾಗ ಎಲ್ಲ ನಿರ್ಣಯ ಮಾಡುದು ಯಾರು? ಯಾವ ಶಾಸ್ತ್ರವೂ ಇಲ್ಲ, ಯಾವ ಗುರುಗಳೂ ಇಲ್ಲ, ಯಾವ ಇದೂ ಇಲ್ಲ, ಅದು ನಾನು. ನನಗೆ ಈಗ ನಿನ್ನ ಹುಟ್ಟಿದ ನಕ್ಷತ್ರ ನಿನಗೆ ವಿನಃ ಮತ್ತೊಂದು ಜ್ಯೋತಿಷ್ಯಕ್ಕೆ ಬಂದ್ರು ಕೂಡ ಅದೇ. ಕರೆಕ್ಟ್. ನಿನ್ನ ನಕ್ಷತ್ರಕ್ಕೆ ಸರಿಯಾಗಿ ನಿನ್ಗೆ ಅದು ಆಗ್ತದೆ ವಿನಃ ಒಬ್ಬನಿಗೆ ತುಂಬಾ ಒಳ್ಳೇದಾಗುವುದು ನಿನಗೆ ಅತ್ಯಂತ ಕೆಟ್ಟದಾಗುವುದು, ನಿನಗೆ ತುಂಬಾ ಒಳ್ಳೇದಾಗುವುದು ಅತ್ಯಂತ. ಅದೆಲ್ಲ ಅವನವನಿಗೆ ಸಂಬಂಧ. ಅದಕ್ಕೆ ಇಂಡಿವಿಜುವಾಲಿಟಿ. ಕರೆಕ್ಟ್, ಇಂಡಿವಿಜುವಾಲಿಟಿ ಅಂತ ಹೇಳುದು. ಹೌದು, ಆದ್ರೆ ಇಂಡಿವಿಜುವಾಲಿಟಿ ಇಲ್ಲ ಮಾರರೆ. ಅದು ಒಂದೇ ಏಕಂ ಸತ್ಯ, ಅದು ತಾತ್ಕಾಲಿಕ. ಈಗ ನಿನ್ನ ನಕ್ಷತ್ರ ಯಾವುದು?
ಎಂಬುದು ಈ ಜನ್ಮಕ್ಕೆ ಸಂಬಂಧಪಟ್ಟ ವಿಷಯ. ಕರೆಕ್ಟ್. ಜ್ಯೋತಿಷ್ಯಕ್ಕೆ ಹೋಗುವ, ನಾವು ಜ್ಯೋತಿಷ್ಯನು ವಿರೋಧಿಸಬೇಡ. ನಿನ್ನ ಪ್ರಕೃತಿ ಯಾವುದು ಆಯುರ್ವೇದ ಕೇಳ್ತದೆ, ವಾತ ಪಿತ್ತ ಕಫ ಅಂತ ಹೇಳಿಬಿಡ್ತದೆ. ಅದು ಯಾವುದಕ್ಕೆ ಸಂಬಂಧಪಟ್ಟ ವಿಷಯ. ನಾನು ವಾತ ಪ್ರಕೃತಿ ಅಂತ ಹೇಳಿದ್ರೆ ಅದು ಪರ್ಮನೆಂಟ್ ಅಲ್ಲ, ಈ ಜನ್ಮಕ್ಕೆ ಸಾಯುವವರೆಗೆ ಅದೇ. ಅದನ್ನು ಹೇಳಿ ಅದಕ್ಕೆ ಸರಿಯಾಗಿ ಮದ್ದು ತೆಗೆದುಕೊಟ್ರೆ ಸರಿ ಆಗ್ತದೆ. ಕರೆಕ್ಟ್. ಪಿತ್ತ ಪ್ರಕೃತಿಯವನು ವಾತ ಪ್ರಕೃತಿಯ ಮದ್ದು ತೆಗೆದುಕೊಟ್ರೆ ಎಲ್ಲ ಮತ್ತೆ ಪಂಡಿತರಿಗೆ ಬೈಯುವುದು ಬೇಡ. ಆ ಪ್ರಕೃತಿ ಗುರುತಿಸದೆ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ನಮ್ಮ ಆಯುರ್ವೇದ ಯಾಕೆ ಶ್ರೇಷ್ಠ ಅಂದ್ರೆ ಹಾಗೆ, ನಿನ್ನನ್ನು ನೋಡದೆ ಮದ್ದು ಕೊಡುವುದಿಲ್ಲ. ಜ್ವರಕ್ಕೆ ಮದ್ದಿಲ್ಲ, ನಿನ್ನ ಪ್ರಕೃತಿಗೆ ಸರಿಯಾಗಿ ಜ್ವರಕ್ಕೆ ಮದ್ದು ಡೋಸ್. ಹಾಗಾದ್ರೆ ಎಷ್ಟು ಹತ್ತಿರ ಇರಬೇಕು ಗುರು ಮದ್ದುಗಳು. ಇದು ಪೇಟೆಂಟ್ ಔಷಧಿಗಳನ್ನೆಲ್ಲ ಅದು ತೆಗೆದುಕೊಂಡು ಬೇಗ ಸಾಯುವುದೆಲ್ಲ ಯಾಕೆ ಹಾಗೆ? ಯಾವ ಮದ್ದು ಎಷ್ಟು ತೆಗೆದುಕೊಳ್ಬೇಕು? ನಮ್ಗೆ ಈಗ ಎಲೋಪತಿಯಲ್ಲಿ ಇಲ್ಲವೇ ಇಲ್ಲ, ಅದು ಗೊತ್ತೇ ಆಗುದಿಲ್ಲ. ನಾನು ಸಿಕ್ಕಿ ಹಾಕೊಂಡಿದ್ದೇನೆ, ಆಯ್ತಾ? ಸಿಕ್ಕಿ ಹಾಕೊಂಡದಲ್ಲ, ನಾನು ಬೇರೆ ಬೇರೆ ಕಾರಣದಿಂದ ನಮ್ಮ ಈಗ 80ರಲ್ಲೇ ನಾನು ತುಂಬಾ ವೀಕ್ ಆಗಿದ್ದೇನೆ. ಅದು ಕಾರಣ ನನಗೆ ಗೊತ್ತುಂಟು. ಸಣ್ಣ ಉದಾಹರಣೆ ಹೇಳಬೇಕಾದ್ರೆ, ನಾನೊಂದು ಹಠ ಹಿಡಿದು ಸುರತ್ಕಲ್ ದೇವಸ್ಥಾನ, ಸದಾಶಿವ ದೇವಸ್ಥಾನ ನನಗೊಂದು ಸರಿಯಾದ ಗೌರವ ಮತ್ತು ಗೌರವಧನ ಇತ್ಯಾದಿ ಕೊಡ್ತಿರ್ಲಿಲ್ಲ. ಆದರೆ ಅವರೊಬ್ಬರು ತಮಾಷೆಗಂತಲೇ ಏನೋ ಹೇಳಿದರು. ಅವರೊಂದು ಬ್ರಹ್ಮಕಲಶ ಆಗುವಾಗ ವೇದ ಪಾರಾಯಣ ಅಥವಾ ಇದು ಪಾರಾಯಣ ಆಗಬೇಕು 3 ಗಂಟೆ ಅಂತೇಳಿ ಮಾಡಿದ್ದಾರೆ. ಬೇರೆಯವರಿಗೆ ದುಡ್ಡು ಕೊಡಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಕಡೆಗೆ ಅವರು ನಮ್ಮ ಸದಾಶಿವನೇ ಗತಿ ಅಂತ ತಮಾಷೆಗೆ ಹೇಳಿದ್ರು. ನನಗೆ ಗೊತ್ತುಂಟು ಅವರಂತ ಒಂದು ಇದಲ್ಲ, ನನ್ನ ಗುರ್ತದವರವರು. ನಾನು ಮಾತ್ರ ಅದನ್ನು ವಹಿಸಿಕೊಂಡು 180 ದಿವಸ ಬೆಳಿಗ್ಗೆ 8:30 ಗಂಟೆಗೆ ಹೊರಟ್ರೆ ವಿಶ್ವೇಶ್ವರಟ್ಟಿಗೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದು. ನಂದು ಕೆಲಸ ಮಾಡ್ತಿದ್ದದ್ದು, ನನ್ನ ವ್ಯಾಯಾಮ ಅದೆಲ್ಲ ಬಿಟ್ಟೆ. ಡಯಾಬಿಟಿಸ್ ಬಂತು, ಕಣ್ಣಿದ್ದು ಸ್ವಲ್ಪ ಎಲ್ಲ ದೋಷ ಬಂತು. ನನಗೆ ಅಸಮಾಧಾನ ಇಲ್ಲ. ಯಾಕಂದ್ರೆ ನಾನು ಇಲ್ಲದಿದ್ರೆ 3 ಗಂಟೆ ಹಾಗೆ 180 ದಿವಸ ಕಂಟಿನ್ಯೂಸ್ ಋಗ್ವೇದ ಯಜುರ್ವೇದ ಎರಡೂ ಓದಿದೆ. ತಪ್ಪು ಸುಮ್ಮ ಇರಬಹುದು. ಇದು ಸ್ಕಂದ ಪುರಾಣ ಮತ್ತೆ ಶಿವಪುರಾಣ ಇದೆಲ್ಲ ಸುಮಾರು, ಭಾಗವತ ಸುಮಾರು ಸಲ ಓದಿದೆ. ಅದು ಹಠ ಹಿಡಿದು ಮಾಡಿದೆಲ್ಲ ಅತಿ ಸರ್ವತ್ರ ವರ್ಜಯದು. ಹಾಗಾದ್ರೆ ಅದು ತಪ್ಪ? ಯಾಕಂದ್ರೆ ಅವರು ಹೇಳಿದ ಮಾತಿನ ಪ್ರಕಾರ ಮತ್ತೆ ಸಿಕ್ಕಿದ ಅವಕಾಶ ಉಪಯೋಗಿಸುವಂತ ಉಪಯೋಗಿಸಿದ್ರೆ ಒಳ್ಳೇದಾಗಿದೆ, ಕೆಲವು ಕೆಟ್ಟದಾಗಿಯೇ ಆಗ್ತದೆ. ಕರೆಕ್ಟ್. ಕೆಲವು ಕೆಟ್ಟದಾಗಿಯೇ ಆಗ್ತದಲ್ಲ. ಇದೀಗ ದೇಹದ ಆರೋಗ್ಯ ಹಾಳಾಗಲಿ. ಈಗ ನಾನು ಬಸ್ ಹತ್ತುವುದು 5 ವರ್ಷ ಆಯ್ತು. ಈಗ ನಾನು ಅಲ್ಲಿವರೆಗೆ ಬಂದದ್ದೇ ಅಷ್ಟೇ. ಅದೇ ನಿಮ್ಗೆ ಬರುವಾಗ ಕೂಡಲೇ ಬರ್ಲಿಕ್ಕೆ ಆಗಲ್ಲ, ನನಗೆ ಬೆಟ್ಟ ಹಾಕದೆ ನಡೀಲಿಕ್ಕೆ ಆಗುದಿಲ್ಲ. ಇದೆಲ್ಲ ಆದ್ರೆ ನಾನು ನನ್ನ ದೇಹವನ್ನು ಹಾಳು ಮಾಡಿದ್ದೇನೆ ಅಂತ ಹೇಳುವ ಹೆಚ್ಚು ನನಗಿಲ್ಲ. ನಾನು ಯಕ್ಷಗಾನಕ್ಕೆ 5 ವರ್ಷ ಗಟ್ಟಲೆ ನಾನು ಹೋಗುವುದು, ರಾತ್ರಿ ಬರುವುದು, ನಾನು ರಿಕ್ಷಾ ಎಲ್ಲ ಮಾಡಿಕೊಂಡು ಬರ್ತಿಲ್ಲ, ನಡ್ಕೊಂಡೇ ಬರುವುದು, ಇದೆಲ್ಲ ಮಾಡ್ತಿದ್ದೇನೆ. ಮತ್ತೆ ಈ ಕೃಷಿಯ ಕೆಲಸ ಕೂಡ ಬಿಡ್ಲಿಲ್ಲ. ಹಾಗೆ ನನಗೆ ಸಮಾಧಾನ ಇರುವಾಗ ನೀನು ಯಾರು ಹೇಳಲಿಕ್ಕೆ? ಅದು ಕರೆಕ್ಟ್. ಸದಾಶಿವರಾಯರು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಬೇರೆ ಯಾರು? ಅಥವಾ ನನಗೆ ಸರಿ ಇಲ್ಲ ಅಂತ ಕಂಡದ್ದು ನಾನು ಸರಿ ಮಾಡಿಕೊಳ್ತಾ ಹೋಗುವುದಕ್ಕೆ ನನಗೇನು ಅಡ್ಡಿ ಉಂಟಾ? ಕಡೆಯ ದಿವಸಕ್ಕೆ ಕೊನೆಗೆ ಪ್ರಾಣ ಇದರ ಕಾಲದಲ್ಲಿಯೂ ನಾವು ಸರಿ ಮಾಡಿಕೊಂಡ್ರು ನಮಗೆ ಮೋಕ್ಷ ಸಿಗ್ತದೆ. ಕರೆಕ್ಟ್. ಅದು ಭಗವದ್ಗೀತೆ ಒಂದು ಶಬ್ದ ಉಂಟು, ಪಕ್ಕ ನನಗೆ ನೆನಪು ಬರೆದಿದ್ರು ಕೂಡ. ಅಂತ್ಯಕಾಲೇಪಿ ಮಾಮನಸ್ವರ ಇದಂತಲ್ಲ, ಮಾಮನಸ್ವರ. ಅಂತ್ಯಕಾಲದಲ್ಲಿ ನೀನು ಏನು ಮಾಡ್ತೀಯೋ ಅದೇ ಮುಂದಿನ ಜನ್ಮಕ್ಕೆ ಬರ್ತದೆ. ಅಂದ್ರೆ ಇಷ್ಟು ಹೊತ್ತು ನನಗೆ ಇದುವರೆಗೆ ಆಧ್ಯಾತ್ಮದ ಬಗ್ಗೆ ಬಹಳಷ್ಟು ಗೊಂದಲಗಳೇ ಇದ್ದದ್ದು. ಇವತ್ತು ಬಹಳಷ್ಟು ವಿಚಾರಗಳನ್ನು ಬಹಳ ಸರಳವಾಗಿ ನೀವು ಹೇಗೆ ಈ ಕೇಂದ್ರೀಕೃತ, ನಾನು ನನ್ನಿಂದನೇ ಅದು ಎಲ್ಲವೂ ಶುರು ಎಲ್ಲವೂ ಕೊನೆ, ಆ ಒಂದು ತತ್ವ ನನಗೆ ಬಹಳ ಆಪ್ಯಾಯಮಾನವಾಗಿ ಕಂಡಿದ್ದು ಮಾತ್ರ ಅಲ್ಲದೆ, ಇದನ್ನು ನಾವು ಪ್ರತಿಯೊಬ್ಬರು ಕೂಡ ಅನುಸರಣೆ ಮಾಡಿದ್ರೆ, ಅದೇ ವ್ಯಕ್ತಿಯೊಬ್ಬ ಒಳ್ಳೇದಾದ್ರೆ ಸಮಾಜ ಆಟೋಮೆಟಿಕ್ ಆಗಿ ಒಳ್ಳೇದಾಗ್ತದೆ ಎನ್ನುವಂತ ಬಹಳ ಸರಳ ಸತ್ಯ ಇಲ್ಲಿ ನನಗೆ ತಿಳಿದಿದೆ. ಬಹಳ ಧನ್ಯವಾದಗಳು. ಇನ್ನು ಮುಂದೆ ನಾವು ಸಾಹಿತ್ಯ ಕಲೆ ಅದರ ಬಗ್ಗೆ ಮಾತಾಡುವ. ಈಗ ನೀವು ಯಕ್ಷಗಾನ ಆಮೇಲೆ ಗಮಕ, ಆಮೇಲೆ ಪ್ರವಚನಗಳು, ಹೀಗೆ ಬೇರೆ ಹಲವಾರು ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡಿದವರು. ಇದರಲ್ಲೆಲ್ಲ ನೀವು ತೊಡಗಿಕೊಳ್ಳುವುದಕ್ಕೆ ಕಾರಣ ಏನು? ಜೀವನ ಅವಕಾಶ. ಅದು ನೀವು ಹಾಗೆ ಮಾಡಬೇಕು. ಹೌದು. ಆ ಕಾಲ ಒಂದು ಚೋದಿಸ್ತದೆ. ಎಷ್ಟೋ ಸಲ ನಾವು ಮಾಡ್ಲಿಕ್ಕೆ ಹೊರಟದ್ದನ್ನು ಬಿಡಬೇಕಾಗುತ್ತದೆ. ನಾನು ಸಂಗೀತ ಕಲೀಲಿಕ್ಕೆ ಹೊರಟೆ, ಶ್ರುತಿಯ ಬಗ್ಗೆ ನನ್ನ ಸಹಜವಾದ ಇರಲಿಲ್ಲ. ಆದರೆ ಅದು ಯಾಕೆ ಕಲ್ತಿರಿ ಅಂತ ಕೇಳಿದ್ರೆ, ಅಲ್ಲಿ ನಮ್ಮ ಗುರುಗಳು ಬರಬೇಕಿತ್ತು, ಅವರಿಗೆ ಒಂದು 5 ರೂಪಾಯಿ ಕೊಡುವವರಿರಲಿಲ್ಲ. ಇದು 56 ಆಮೇಲೆ ಅದಾಗಲಿಲ್ಲ. ಆಮೇಲೆ ಅದರದ್ದು ಪುಸ್ತಕ ಎಲ್ಲ ಇಟ್ಕೊಂಡು ಸುಮಾರು ಮಾಡಿದರೆ ಅದಾಗಲಿಲ್ಲ. ಮತ್ತೊಂದು ದಿವಸ ನಾನು ಸಂಗೀತ ಕಲ್ತಾಗಲು ಹಾರ್ಮೋನಿಯಂ ಬಾರಿಸಾಗಬೇಕು, ನೀವು ಹಾರ್ಮೋನಿಯಂ ಬಾರಿಸದೆ ಪದ್ಯ ಹೇಳಿದರೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಬಿಟ್ಟಿತ್ತು. ಮತ್ತೆ ಈಗ ಅರಿವಿಲ್ಲ. ಹಾಗೆ ನಾವು ಅವಕಾಶವನ್ನು
ಉಪಯೋಗಿಸಬೇಕು. ಕೆಲವು ಸಲ ಆದ ಅವಕಾಶಗಳು ನಮಗೆ ಬೇಗನೆ ಬಾಗಿಲು ಹಾಕಿ ಬಿಡ್ತವೆ. ಆಗ ಬಿಡ್ಲಿಕ್ಕೆ ತಯಾರಿರ್ಬೇಕು. ತ್ಯಾಗೇನೈಕೆ ಅಮೃತತ್ವ ಮಾನಸ, ಹಿಡಿದದ್ದನ್ನು ಬಿಡ್ಲಿಕ್ಕೆ ತರಬೇಕು. ಹಾಗೆ ಸಂಬಂಧಗಳನ್ನು ಹಿಡಿದದ್ದನ್ನು ಬಿಡ್ಲಿಕ್ಕೂ ತಯಾರಿರ್ಬೇಕು. ಇದು ಎಲ್ಲ ಕಡೆಗೆ ವ್ಯಾಪ್ತಿ ಆಗುವಂತದ್ದು ಇದು ಅವಕಾಶ. ಈಗ ನನಗೆ ಯಾವುದು ಅಂದ್ರೆ, ನನಗೆ ಸಣ್ಣದಲ್ಲಿ ವಿದ್ಯಾಭ್ಯಾಸ ಮಾಡಲಿ ನಿನ್ನೆ ಒಬ್ರು ಸಿಕ್ಕಿದ್ರು, ನಾನು ಇದ್ದ ಕಾಲದಲ್ಲಿ ನಂತರ ಕಲ್ತವರು, ಅವರಿಗೆ ಗ್ರಾಜುಯೇಷನ್ ಅವರಿಗೆ ಮನೆಯವರು ಕಲಿಸಿದ್ರು. ನನ್ನನ್ನು SLC ನಂತರ ಕಲಿತ್ಯಾರ್ಥ ಕೇಳಲಿಲ್ಲ, ಅಲ್ಲಿ ಕಾಲೇಜ್ ಆಗಿತ್ತು. ಹಾಗಾದ್ರೆ ನಾನೇನೋ ಅದರ ಬಗ್ಗೆ ತಲೆಗೆಡಿಸಿಕೊಳ್ಳಿಲ್ಲ. ಅವಕಾಶ ಸಿಕ್ಕಿದಾಗ ಮಾಡಿತು. ಜ್ಯೋತಿಷ್ಯ ಒಂದು ಸಣ್ಣ ಇದು ಹೇಳ್ತೇನೆ. ನನಗೆ ಗುರುಬಲ ಬಂದಾಗ ನಾನು ಪರೀಕ್ಷೆ ಶುರು ಮಾಡಿ ಸುಮಾರು 12 ವರ್ಷದಲ್ಲಿ ಎಲ್ಲ ಪರೀಕ್ಷೆಗಳಲ್ಲಿ ಸಕ್ಸಸ್ ಆಯಿತು. ಮತ್ತೆ ಅದನ್ನು ಬಿಟ್ಟು ಬಿಡಬೇಕಾಯ್ತು. ಹಾಗಾದ್ರೆ ಏನು ಅಂತ ಕೇಳಿದ್ರೆ, ನಮಗೆ ಯಾವುದು ಹಿತ ಆಗುತ್ತದೆ. ಈಗ ಸಾಹಿತ್ಯ ಶಬ್ದಕ್ಕೆ ಅರ್ಥ ಅದು. ಹಿತೇನ ಸಹಿತಂ ಸಾಹಿತ್ಯಂ. ಈಗ ಇಲ್ಲಿ ಮದುವೆ ಆಗ್ಬೇಕು ಆ ಕಾಲದಲ್ಲಿ. ಈಗ ಶಾಮಿಯಾನದವರಿದ್ದಾರೆ ನನ್ನ ಹತ್ರ. ಈ ಕಂಗು ಇದು ಮಡಲು ಎಲ್ಲ ಇದ್ರೆ ನಾಳೆ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಸಮಸ್ಯೆ ಉಂಟಾ? ಜನಗಳಿರ್ತಾರೆ, ಇವತ್ತು ಇದು ಹಾಕಿ. ಆ ವಸ್ತುಗಳಿದ್ರೆ ಇದಿಲ್ಲ. ನಮ್ಮ ಹತ್ರ ದುಡ್ಡೇ ಇಲ್ಲ, ನಾಳೆ 10 ಜನಕ್ಕೆ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನನ್ನ ತಲೆಗೆ ಕೆಡಿಸ್ತದೆ. ಹೌದು, ದುಡ್ಡು ಉಂಟಾ, ಮನೆಯಲ್ಲಿ ಸಾಮಾನು ಉಂಟು, ಬರ್ಲಿ. ಆಗ ನಮ್ಗೆ ಸಂತೋಷ ಆಗ್ತದೆ ವಿನಃ ದುಃಖ ಆಗುದಿಲ್ಲ. ಹಿತೇನ ಸಹಿತಂ ಸಾಹಿತ್ಯಂ. ಈಗ ನಾವು ಸಾಹಿತ್ಯ ಅಂತ ಹೇಳುವಾಗ ಆ ಸಾಹಿತ್ಯಕ್ಕಿಂತ ಈ ಭಾಷೆ ಇದಕ್ಕೆ ಬರುವುದು. ಹೌದು, ಭಾಷಾ ಸಾಹಿತ್ಯ. ಯಾಕೆಂದ್ರೆ ಭಾಷೆಯು ಮನುಷ್ಯನಿಗೆ ವಿಶಿಷ್ಟವಾದಂತ ಒಂದು ಕೊಡುಗೆ. ವಾಕ್ ದೇವತೆ. ಮೊನ್ನೆ ಒಂದು ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ನವರಿಗೆ ನನ್ನ ಹತ್ರ ಮಾತಾಡಿ ನಾನು ಶುರು ಮಾಡಿದ್ದೆ, ವಾಕ್ ಶಕ್ತಿ. ವಾಕ್ ಶಕ್ತಿ ಇದ್ರೆ ಜಗತ್ತನ್ನು ಗೆಲ್ಲಬಹುದು. ಕರೆಕ್ಟ್. ವಿವೇಕಾನಂದರ ಹತ್ರ ಬೇರೆ ತುಂಬಾ ಇರಬಹುದು, ಆದ್ರೆ ಅವರ ವಾಕ್ ಶಕ್ತಿಯೇ ಅಮೆರಿಕವನ್ನು 10 ಮಾತಿನಲ್ಲಿ ಗೆದ್ದಿತು. ಹೌದು, ವಾಕ್ ಶಕ್ತಿ. ಸಾಹಿತ್ಯ ಅಂದ್ರೆ ಹಿತ, ಸಾಹಿತ್ಯವು ಶಕ್ತಿ. ಸಾಹಿತ್ಯ ಯಾಕೆ ಉಪಯೋಗಿಸ್ಬೇಕು? ನಮ್ಗೆ ಹಿತ ಆಗಬೇಕು, ಲೋಕಕ್ಕೆ ಹಿತ ಆಗಬೇಕು. ನಾವು ಏನು ಮಾಡ್ತೇವೋ ಆತ್ಮನೋ ಮೋಕ್ಷಾರ್ಥ. ನನಗೆ ಮನಸ್ಸಿಲ್ಲ ಮಾಡಿದ್ರೆ ಅವರು ಬಿಡುವುದಿಲ್ಲ, ಖಂಡಿತ ಮಾಡುವುದಲ್ಲ. ಅಲ್ಲ, ಮಾಡಬೇಕಾಗ್ತದೆ ಕೆಲವು ಸಲ, ಒತ್ತಾಯಕ್ಕೆ ಮಾಡಬೇಕಾಗ್ತದೆ. ನಾವು ಉದ್ಯೋಗಕ್ಕೆ ಸೇರಿದಾಗ ಅದರಿಂದ ಏನು ಪ್ರಯೋಜನ ಇಲ್ಲ. ಒತ್ತಾಯಕ್ಕೆ ಮಾಡುವಾಗಲೂ ನಮ್ಮ ಮನಸ್ಸನ್ನು ತಯಾರು ಮಾಡಬೇಕು. ಇದು ನನ್ನ ಕರ್ತವ್ಯ ಅಂತ ಮಾಡಿ. ಹಾಗೆ ಈ ಸಾಹಿತ್ಯ ಎಂಬುದು ಹಾಗೆ ಇರ್ತದೆ. ಹಿತೇನ ಸಹಿತ. ಯಾರಿಗೆ ಹಿತ? ಆತ್ಮನೋ ಸಮಾಜ. ಖಂಡಿತ ಮನುಷ್ಯ ಸಮಾಜ ಉದ್ಧಾರ ಆಗಿರುವುದು ಸಾಹಿತ್ಯದಿಂದ. ಅದೇ ಸಾಹಿತ್ಯದ ಇನ್ನೊಂದು ಸ್ವರೂಪವೇ ಕಲೆ. ಯಾಕಂದ್ರೆ 2 ದೇವತೆ ಮಾಡಲಿಲ್ಲ. ಕಲೆಗೂ ಅಧಿದೇವತೆ ಸರಸ್ವತಿ, ಭಾಷೆಗೂ ಅಧಿದೇವತೆ ಸರಸ್ವತಿ. ಇದೆಲ್ಲದು ಕಲೆ ಅಂದ್ರೆ. ಕಲೆ ಅಂದ್ರೆ ಏನು ಅಂದ್ರೆ, ಚಂದ್ರನನ್ನು ಗುರುತಿಸ್ತಾನೆ. ಒಂದು ದಿವಸ ಒಂದು ಗೆರೆ ಇರ್ತದೆ, ಅದನ್ನು ನಮ್ಗೆ ನೋಡುವಾಗ ಕಾಣ್ತದೆ. ಆಕಾಶ ನೋಡುವ ಆಸಕ್ತಿ ಇಲ್ಲದಿದ್ರು ಅದನ್ನು ನೋಡುವಾಗ ಕಾಣ್ತದೆ. ಅದು ವೃದ್ಧಿ ಆಗುವುದು ನೋಡುವಾಗ. 15 ದಿವಸ ನೋಡುವಾಗ ಅವನಿಗೇನೋ ಒಂದು ಆನಂದ ಆಗ್ತದೆ. ಆನಂದ ತೃಪ್ತಿಗೆ ಕಾರಣವಾಗುವಂತಹದ್ದು. ನೋವಿಗೆ ಇಲ್ಲದ ಅಂಶ ಇರುವುದೇ ಕಲೆ. ಅವನಿಗಾಗ್ಲಿ ಅದು ಸೋಲ್ಬಾರ್ದು. ಸೋತದ್ದು ಅಯ್ಯೋ ಯಾರು ಮಾಡ್ತಾರೆ, ಇದು ಯಾವಾಗ ಮುಗಿಯುವುದಿಲ್ಲ, ಅಲ್ಲಿ ಕಲೆ ಇಲ್ಲ. ಎಷ್ಟು ಗಂಟೆ ಆಯ್ತು ಮಾರ್ರೆ, ಕಾರ್ಯಕ್ರಮ ಮುಗಿಯವರೆಗೆ ನಿಲ್ಬೇಕು. ಅದು ಮೈಕಿನವನಿಗೆ ಬಹಳ ತಾಪತ್ರೆ, ಅವನಿಗೆ ಬೇಗ ಮುಗಿಬೇಕು. ಅಂತಹದ್ದು ಸಾಹಿತ್ಯವೂ ಅಲ್ಲ, ಕಲೆಯೂ ಅಲ್ಲ. ಆನಂದಕ್ಕೆ, ಸಂತೋಷಕ್ಕೆ ಕಾರಣವಾಗುವಂತ ಅದು ನಿಜವಾದಂತಹ ಪರಮಾನಂದಕ್ಕೆ ಮುಟ್ಟಿಸ್ತದೆ. ಒಬ್ಬ ಸಂಗೀತ ಹಾಡುವವ ಎದುರಿನವರ ಕೈ ಚಪ್ಪಾಳೆ ಕೇಳುವುದಿಲ್ಲ. ಅವನಿಗೆ ಆನಂದದಲ್ಲಿ ಅವನು ಆ ಪರಮಾನಂದ, ಅದು ನೇರವಾಗಿ ಮೋಕ್ಷಕ್ಕೆ ಕೊಂಡೋಗ್ತದೆ ಅಂತ ಹೇಳ್ತಾರೆ ಸಂಗೀತ. ಹಾಗೆ ಸಾಹಿತ್ಯ. ಈ ವೇದ ಸಾಹಿತ್ಯ ಓದಿದ್ರೆ ಒಂದೊಂದು ಶಬ್ದಗಳು ನಮ್ಗೆ ಏನ್ ಮಾಡ್ತವೆ ಅಂತ ಹೇಳಿದ್ರೆ ನಮ್ಗೆ ಆನಂದ ಉಂಟು ಮಾಡ್ತವೆ. ಒಂದೊಂದು ಶಬ್ದವೂ ನಮಗೇನು ಕೊಡ್ತದೆ? ಪೂರ್ಣತೆಯನ್ನು ಕೊಡ್ತದೆ. ಈಗ ಒಂದು ಶಾಂತಿ ಮಂತ್ರ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ. ಅದು ಗಣಿತವೂ ಹೌದು, ಸತ್ಯವೂ ಹೌದು. ನಿನ್ನನ್ನು ಅಪೂರ್ಣ ಅಂತ ತಿಳಿಬೇಡ, ನೀನು ಪೂರ್ಣ. ಗುರುಗಳು ಪೂರ್ಣ, ಅವ್ರು ಹೇಳಿದ್ದು ಪೂರ್ಣ. ಅದಕ್ಕೆ ಪೂರ್ಣಕ್ಕೆ ಸೇರಿದ್ರೆ ನೀನು ಈಗಲೂ ಪೂರ್ಣನೇ, ಇನ್ನು ಆಗುವುದು ಪೂರ್ಣನೇ. 0ಗೆ 1000 ಸೊನ್ನೆ ಸೇರಿಸಿದ್ರೆ ಆಗುವುದು 0. ಹೌದು.
ಅದು ಇನ್ನೂ ಅರ್ಥ ಆಗಲಿಲ್ಲ ನನಗೆ ಹೇಳಲಿಕ್ಕೆ ಕಷ್ಟ ಆಗುವಷ್ಟುಂಟು. ಅದು ಎಷ್ಟು ಚಂದವಾದ ಸಾಹಿತ್ಯ. ದೇವರು ಪೂರ್ಣ, ನೀನು ಪೂರ್ಣ, ನಾನು ಅಪೂರ್ಣ, ದೇವರ ಹತ್ರ ಹೋಗ್ತೇನೆ. ಇಲ್ಲ, ನೀನು ಪೂರ್ಣ, ಅವನು ಪೂರ್ಣ, ನೀನು ಅವನು ಸೇರಿದ್ರೆ ಅದು ಪೂರ್ಣವೇ. ಆ ದೇವರು ಪೂರ್ಣ ಆಗಿದ್ದ, ಅದರಿಂದ ನನ್ನನ್ನೊಂದು ಕಳೆದ್ರೆ ಅದು ಪೂರ್ಣವೇ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಕರೆಕ್ಟ್. ಪೂರ್ಣದಿಂದ ಪೂರ್ಣವನ್ನು ತೆಗೆದ್ರೆ ನಾನು ಬೇರೆ ಆದೆ, ನಾನು ಮತ್ತು ದೇವರು ಬೇರೆ ಅಂತ ನೀನು ತಿಳಿತೆ. ಹಾಗಾದ್ರೆ ದೇವರಿಂದ ನಿಂದ ಅಷ್ಟು ಕಡಿಮೆ ಆಯ್ತಲ್ವಾ? ಇಲ್ಲ, ಈ ಲೆಕ್ಕ ಇಲ್ಲ. ಅಂತ ಒಂದು ಅದು ಸಾಹಿತ್ಯ. ಈಗ ವೇದ ಉಪನಿಷತ್ತುಗಳು ಸಾಹಿತ್ಯಗಳು. ಹಾಗೆ ನಮ್ಮ ಭಾಷೆಯಲ್ಲಿ ಈಗ ಭೂತದ ನುಡಿಯಲ್ಲಿ ಬೇಕಾದಷ್ಟುಂಟು. ಹೌದು, ಸಾಹಿತ್ಯಗಳು ಸಾಹಿತ್ಯವೇ. ನಮ್ಮ ಅಜ್ಜಿಯ ತಾಯಿಯ ಹೇಳಿದ್ದು ಸಾಹಿತ್ಯವೇ. ಎಲ್ಲವೂ ಸಾಹಿತ್ಯವೇ. ಗುರುತಿಸಬೇಕಾದ್ದು, ಅದನ್ನು ಸೇವಿಸಬೇಕಾದ್ದು ನಾವು. ಸಾಹಿತ್ಯ ಸೇವನೆಗೆ ಇರುವುದು, ದರ್ಶನಕ್ಕೆ ಇರುವುದು, ಪ್ರದರ್ಶನಕ್ಕೆ ಅಲ್ಲವೇ ಅಲ್ಲ. ಆಧ್ಯಾತ್ಮದಲ್ಲಿ ಗುರುಗಳ ಸಂಖ್ಯೆ ಹೆಚ್ಚಾಗದ ಹಾಗೆ ಸಾಹಿತ್ಯ ಪ್ರದರ್ಶನದ ವಸ್ತು ಆದ ಕೂಡಲೇ ಅದು ಎಲ್ಲಾ ತೊಂದರೆಗಳನ್ನು ಮಾಡ್ತದೆ. ಕರೆಕ್ಟ್. ಹೌದು ಹೌದು. ಈಗ ಆಗಿರುವುದು ಅದೇ, ಆಗಿರುವುದೇ ಹಾಗೆ. ಅದೀಗ ಆಧ್ಯಾತ್ಮ ಸಾಹಿತ್ಯ ಅಥವಾ ಯಾವುದರ ಒಂದಕ್ಕಿಂತ ಒಂದು ಭಿನ್ನವಾಗಿಲ್ಲ. ಕಲೆಯೂ ಹಾಗೆ ಪ್ರದರ್ಶನಕ್ಕೆ ಪ್ರಾಮುಖ್ಯತೆ ಬಂದ ಕೂಡಲೇ ಅದು ಹಾಳಾಗ್ತಾ ಬರ್ತದೆ. ನಾವು ಮನೆಯಲ್ಲಿ ಭಜನೆ ಮಾಡುವಾಗ ಆನಂದ ಆಗದಿದ್ರೆ ಅಲ್ಲಿ ದುಡ್ಡು ಕೊಡ್ತಾರೆ ಅಂತೇಳಿ ಇವಾಗ ಕಚೇರಿ ಮಾಡಿದ್ರೆ ಎಂಥದ್ದಾಗ್ತದೆ. ಕಚೇರಿಗಾಗಿ ತಯಾರು ಮಾಡುದು ಅದು ನಮ್ಮ ಈಗ ಟಿವಿಯ ಪ್ರೋಗ್ರಾಮ್ಗಳೆಲ್ಲ ಅತ್ಯಂತ ಅಪಾಯಕಾರಿ. ಹೌದು. ಕೈ ಚಪ್ಪಾಳೆ ಬಡೀರಿ ಅಥವಾ ಇದು ಮಾಡಿರಿ ಇತ್ಯಾದಿಗಳೆಲ್ಲ ಅತ್ಯಂತ ಅಪಾಯಕಾರಿ. ನಿನಗೆ ಆನಂದ ಆಗದಿದ್ರೆ ನೀನು ಯಾಕೆ ಪ್ರದರ್ಶನ ಮಾಡ? ಹೌದು, ಕರೆಕ್ಟ್. ನಿನಗೆ ನನ್ನ ಸಂತೋಷ ಇಲ್ಲ. ಈಗ ಯಕ್ಷಗಾನದಲ್ಲಿ ನನಗೆ ಸಂತೋಷ ಇತ್ತು, ನಾನು ಎಲ್ಲಿ ಕರೆದ್ರೂ ಹೋಗ್ತಿದ್ದೆ, ನನ್ ಕಷ್ಟ ಆದ್ರೂ ಹೋಗ್ತಿದ್ದೆ, ರಾತ್ರಿ ನಡ್ಕೊಂಡ ಇಂಥದ್ದು ಮಾಡ್ಕೊಳ್ತೇನೆ, ಲಾಭ ನಷ್ಟ ನೋಡಿದೆ. ಈಗಿನವರು ಯಕ್ಷಗಾನಕ್ಕೆ ಬರುದು ಇಷ್ಟು ಕೊಟ್ರೆ ಕವರ್ ಕೊಟ್ರೆ ಮಾತ್ರ, ಅದರಿಂದ ಯಕ್ಷಗಾನ ಹೌದಾ? ಅಲ್ಲವೇ ಅಲ್ಲ. ಈಗ ನೀವು ನೋಡಿ, ಯಕ್ಷಗಾನದಲ್ಲಿ ಬಹಳಷ್ಟು ನೀವು ತಾಳಮದ್ದಲೆಯಲ್ಲಿ ಅರ್ಥ ಮಾಡಿಕೊಂಡೆಲ್ಲ ಇದ್ದವರು, ನಿಮ್ಗೆ ಆಗಿನ ಯಕ್ಷಗಾನಕ್ಕೂ ಈಗಿನದಕ್ಕೂ ಏನು ನೀವು ವ್ಯತ್ಯಾಸ ನೀವು ಗುರುತಿಸ್ತೀರಿ? ಅದು ವ್ಯತ್ಯಾಸ ಏನಿಲ್ಲ. ಆಗ ಬೇಡವಾದ್ದನ್ನು ಮಾಡುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತೇನೋ, ಈಗ ಸ್ವಲ್ಪ ಹೆಚ್ಚಾಗಿದೆ ಅಷ್ಟೇ. ವಿನಃ ಯಕ್ಷಗಾನ ಏನು ಅಂತ ಹೇಳಿದ್ರೆ ಆ ಪಾತ್ರವನ್ನು ನಾನು ಅರಿತುಕೊಳ್ಬೇಕು, ನನ್ನನ್ನು ಮರೀಬೇಕು, ಪಾತ್ರದ ಅಭಿವ್ಯಕ್ತಿಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಆಗ ಕೇಳುವವನಿಗೆ ಅದು ಒಂದು ಸಿಗ್ತದೆ. ಖಳಪಾತ್ರವೂ ಆಗ್ಬಹುದು, ಆದ್ರೆ ಖಳಪಾತ್ರವನ್ನು ವೈಭವೀಕರಿಸುವುದಲ್ಲ, ಖಳಪಾತ್ರವನ್ನು ಚಿತ್ರಿಸಲಿಕ್ಕೆ ಸಾಧ್ಯ ಇದ್ದವನು ಮಾತ್ರ ಯಕ್ಷಗಾನಕ್ಕೆ ಬರಬೇಕು. ರಾಮನನ್ನು ಗುರುತಿಸಿದವನು ರಾವಣನನ್ನು ಗುರುತಿಸ್ಲಿಕ್ಕೂ ಬರಬೇಕು. ರಾಮ, ರಾವಣ, ಕೃಷ್ಣ, ಕೌರವ. ಬಹುಶಃ ನಮ್ಮ ಕಾಲದಲ್ಲಿ ನಮಗೆ ಅದಕ್ಕೆ ಅವಕಾಶ ಇತ್ತು. ನಮ್ಮ ಪಡುಬಿದ್ರೆಯಲ್ಲಿ ಇಂದ್ರರು ಅಂತ ಒಬ್ಬರಿದ್ರು, ಯಾವಾಗಲೂ ಅಷ್ಟೇ ಜನಗಳು ಕೆಲವರು ಬರ್ತಿದ್ರು, ಮುಕುಲನ ಲಡಾಯಿ ಶುರುವಾಗ್ಬಿಟ್ಟು. ಅವರು ಯಕ್ಷಗಾನ ಆಸಕ್ತರಲ್ಲ, ಇನ್ನು ಮುಕುಲನ ಆಸ್ತಿದ ಲಡಾಯಿ ಶುರುವಾಗ್ಬಿಟ್ಟು ಅಂತೇಳಿ ಹೇಳ್ತಾ ಇದ್ರು. ಯಾಕಂದ್ರೆ ಕೌರವ ಕೃಷ್ಣ. ನಾನು ಮಾತಾಡಿದಾಗಲೂ ಅವ್ರಿಗೆ ಒಂದು ಕಾಣ್ತಿತ್ತು, ಅವರು ಮಾತಾಡಿದ್ರು. ಅವರು ಕಡೆಗೆ ಅವರು ಸ್ವಲ್ಪ ತಿಳಿದಿದ್ರು, ಅವರಲ್ಲಿ ಯಕ್ಷಗಾನದ ಇದಿರಲಿಲ್ಲ. ನನ್ನ ಹತ್ರ ಒಳ್ಳೆ ಆಸಕ್ತಿ ಇತ್ತು. ಕಡೆಗೆ ಅವರು ತೀರಿ ಹೋಗೋ ಮೊದಲು ಒಂದು ಇಲ್ಲಿ ಮನೆಗೆ ಬಂದು ನಾನು ಒಮ್ಮೆ ಭೀಷ್ಮ ಹೇಳ್ತೇನೆ, ನೀವು ಅಂಬೆ ಹೇಳಬೇಕು ಅಂತ ಹೇಳಿದ್ರು. ಈ ಎಲ್ಲದ ಸಾಮರ್ಥ್ಯ ಇರುವವನು ಮಾತ್ರ ಯಕ್ಷಗಾನ ಕಲಾವಿದ. ಈಗ ಇಲ್ಲ. ಅವಂದು ಇದನ್ನು ನೋಡಿ, ಇದು ಅಲ್ವೇ ಅಲ್ಲ ಕಲೆ. ಇವರ ಈ ರಾಗ ಕೇಳಿ, ಅದು ಕಲೆ ಅಲ್ಲ. ಯಾವ ರಾಗ ಕೇಳಬೇಕು ಅಂತ ನನಗೆ ಬಿಟ್ಟದ್ದು. ನನಗೆ ಆ ರಾಗದ ಮೇಲೆ ಇಷ್ಟ ಇದ್ರೆ ಅವರ ಆ ರಾಗ ಹಾಡುವಾಗ ನಾನು ಹೆಚ್ಚು ಆಸಕ್ತಿ ವಹಿಸ್ತೇನೆ. ಇನ್ನೊಂದು ರಾಗವೂ ನನಗೆ ತೊಂದರೆ ಆಗಬಾರ್ದು. ಇನ್ನೊಂದು ರಾಗದಲ್ಲಿ ನನಗೆ ಅಷ್ಟು ಸಂತೋಷ ಆಗಲಿಲ್ಲ ಎಂಬುದು ಅದು ನನಗೆ ಬಿಟ್ಟ ವಿಷಯ. ಕರೆಕ್ಟ್. ಅವರಿಗೆ ಮಾತ್ರ ಆ ತಾದಾತ್ಮ ಇರಬೇಕು, ಇಲ್ಲದಿದ್ರೆ ಅವರು ರಾಗ ಹಾಡಬಾರ್ದು. ಅಥವಾ ರಾಗ ಹಾಡುವುದಿಲ್ಲ ಅಂತ ಹೇಳುವವನಿಗೆ ನಾನು ಇದನ್ನು ಹಾಡುವುದಿಲ್ಲ ಹೇಳುವ ನಿಜವಾದ ಸಂಗೀತಗಾರ ಅಲ್ಲ. ಎಲ್ಲವನ್ನೂ ಹಾಡಬೇಕು. ಯಾಕಂದ್ರೆ ಎಲ್ಲವೂ ಯಾರಿಗೋ ಕೆಲವರಿಗೆ ಮುಟ್ತದೆ, ಯಾವುದೋ ಒಂದು ಎಲ್ಲರಿಗೆ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಯಾವುದು ಹೆಚ್ಚಾಗಬಾರ್ದು, ಎಲ್ಲವೂ ಅದರ ಎಷ್ಟು ಪರಿಪೂರ್ಣವಾಗಿ ಇರಬೇಕು. ಮತ್ತೆ ಅವನು ಏನ್ ಪ್ರದರ್ಶನ ಮಾಡಿ ಅವನಿಗೆ ಮೊದಲು ಸಂತೋಷ ಆಗ್ತದ ನೋಡಿಕೊಳ್ಬೇಕು. ಇದು ದೇವರ ಪೂಜೆಯ ಹಾಗೆ. ಅಂದ್ರೆ ನಾನು ಪೂಜೆ ಮಾಡಿದಾಗ ನನಗೆ ಸಂತೋಷ ಆದ್ರೆ ನಾನು ಈಶ್ವರ ಪೂಜೆಯ ಬಗ್ಗೆ ಅಲ್ಲ. ಅಂದ್ರೆ ಕೆಲವರೆಲ್ಲ ಸಿಕ್ಕಾಪಟ್ಟೆ ಆಲಾಪನೆ ಎಲ್ಲ ಮಾಡುದು, ಅದೆಲ್ಲ ಪ್ರಯೋಜನ ಇಲ್ಲ ಅಂತ. ಹಾಗಾದ್ರೆ ಆಲಾಪನೆ ಮಾಡಿದ್ರಲ್ಲಿ ಆ ರಾಗದ ಆನಂದದ ಕಾಲವನ್ನು ಗೆಲ್ಲುವ ಶಕ್ತಿ ಇದ್ರೆ ಆದೀತು.
ಇದು ಕೇವಲ ಆಲಾಪನೆಗಿಂತಲೂ ಈಗಿನ ಕೈ ಚೇಷ್ಟೆ ಅಂಗಚೇಷ್ಟೆ. ಮೊದಲು ನಮಗೆ ಬೈತಿದ್ರು ನಾಟಕದಲ್ಲಿ, ಕಾಲಿನಲ್ಲಿ ತಾಳ ಹಾಕಿದ್ರೆ ಬರ್ತಿದ್ರು ವೆಂಕಟಾಚಲ ಭಟ್ರು ಅಂತ. ನಾರದ ಮಾಡಿದವರು ಕಾಲದಲ್ಲಿ ಆಗಿದ್ದಾರೆ ಎಂಥದ್ದು ಅಂದ್ರೆ ಆ ಪಾತ್ರದ ಒಂದು ಇದಿರ್ಬೇಕು. ಸಂಗೀತದಲ್ಲಿ ಕೈ ಎತ್ತಬಾರ್ದು, ತನ್ನಷ್ಟಕ್ಕೆ ಕೈ ಮೇಲೆ ಹೋಗ್ಬೇಕು. ವೇದ ಮಾಡುವಾಗ ಅಲ್ಲಿ ಸ್ಮರಿತ 3 ಹಂತಗಳನ್ನು ಕೈಯಲ್ಲಿ ಮಾಡಿ ತೋರಿಸ್ಬೇಕು ಹೇಳ್ತಾರೆ. ಯಾಕಂದ್ರೆ ತಪ್ಪಾಗದ ಹಾಗೆ ಕೈ ತನ್ನಷ್ಟಕ್ಕೆ ಬರಬೇಕು. ಒಳ್ಳೆ ತಲೆ ಅಲ್ಲಾಡಿದ್ರೆ ತನ್ನಷ್ಟಕ್ಕೆ ಬರಬೇಕು. ಇದು ಅಂಗಚೇಷ್ಟೆ ಮಾಡಿ ಇದು ಮಾಡುವಂಥ ಈಗಿನ ಇದೆಲ್ಲಲ್ಲಿಯೂ ತೊಂದರೆ ಉಂಟು. ಕಾರಣ ಏನು ಅಂದರೆ ನಿಜವಾದಂಥ ಸಾಹಿತ್ಯ ಕಲೆಯ ಆಸಕ್ತರು ನಮಗೆ ಕಾಣಲಿಕ್ಕೆ ಸಿಗುವುದು ಕಡಿಮೆ ಆಗಿದೆ ಅಂತ ಕಾಣ್ತದೆ. ಹುಡುಕಿದರೆ ಸಿಗ್ತಾರೆ, ನಮಗೆ ಬೇಕಿದ್ರೆ ನಾವು ಹುಡುಕಬೇಕು. ವಿನಃ ಸಿಕ್ಕಿದನ್ನು ನೋಡಿಕೊಂಡು ನಾವು ಟಿವಿಯಲ್ಲಿ ಬಂದದ್ದನ್ನೆಲ್ಲ ನೋಡಿ ನಾವು ಯಾವ ಉದ್ಧಾರ ಆಗುವುದಿಲ್ಲ. ನಮಗೆ ಬೇಕಾದರೆ ನಾವು ಹುಡುಕೊಂಡ್ಬೇಕು. ಗುರುಗಳನ್ನು ಹುಡುಕಿಕೊಂಡು, ಚೀನದಿಂದ ಭಾರತಕ್ಕೆ ಬಂದಾನೆ ಗುರುಗಳನ್ನು ಹುಡುಕಿಕೊಂಡು ಹೋಗ್ಬೇಕು. ಹಾಗೆಯೇ ಒಳ್ಳೆಯದನ್ನು ಹುಡುಕಿಕೊಂಡು ಹೋಗಬೇಕು. ಸಾಹಿತ್ಯ, ಕಲೆ, ಆಧ್ಯಾತ್ಮ ಯಾವುದರಲ್ಲಿಯೂ ಒಂದಕ್ಕೊಂದು ಭಿನ್ನವಾದಂಥ ಮಾರ್ಗ ಇಲ್ಲವೇ ಇಲ್ಲ. ಮತ್ತೆ ಎಲ್ಲವೂ ನಮ್ಮನ್ನು ಎಲ್ಲಿಗೆ ಮುಟ್ಟಿಸಬೇಕು ಅಂದರೆ ಅಲ್ಲಿಗೆ. ಆ ಬ್ರಹ್ಮಾನಂದ ಅಂತ ಹೇಳ್ತಾರೆ ಸಾಹಿತ್ಯದಿಂದ, ಸಂಗೀತದಲ್ಲಿ ಬ್ರಹ್ಮಾನಂದ. ಅದು ಸಂಗೀತ ಇಲ್ಲದೆ ಆಗೋದಿಲ್ಲ. ಆಗ್ತದಪ್ಪ, ನೀನು ಯೋಗದಿಂದ ಹೋಗು, ಕರ್ಮದಿಂದ ಹೋಗು, ನೀನು ಮಾಡುವ ಕೆಲಸ ಮಾಡಿ. ಸ್ವಕರ್ಮಣ ತಮಭ್ಯರ್ಥ ಸಿದ್ಧಿ ವಿಂದತಿ. ಹಾಗಾಗಿ ಲೋಕದಲ್ಲಿ ಎಲ್ಲ ಬೇಕು. ಒಂದು ಒಳ್ಳೆ ಊಟ ಆಗ್ಬೇಕಾದ್ರೆ ಎಲ್ಲ ಬಗೆ ಬೇಕು. ಎಲ್ಲರಿಗೆ ಅದನ್ನು ಬೇಕು ಅಂತ ಇಲ್ಲ. ಅವನವನಿಗೆ ಇಷ್ಟವಾದ್ದನ್ನು ಅವನು ಉಪಯೋಗಿಸಿದ್ರೆ ಸರಿ, ಆಗ ಎಲ್ರಿಗೂ ತೃಪ್ತಿ ಆಗ್ತದೆ. ಎಲ್ರಿಗೂ ತೃಪ್ತಿ ಆಗ್ಬೇಕಂದ್ರೆ ನಾವು ಮಾಡಿದ್ದೆಲ್ಲ ತಿನ್ಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಲೋಕದಲ್ಲಿ ಎಲ್ಲ ಉಂಟು. ಸಾಹಿತ್ಯ ಅಂದರೆ ಹಿತೇನ ಸಹಿತ, ಕಲೆ ಅಂದರೆ ಆನಂದ ಅಥವಾ ಕೇವಲ ಆನಂದ. ಅಲ್ಲಿ ನಮಗೆ ನೋವಾಗುವಂಥದ್ದು ಇರಬಾರ್ದು. ಸೂರ್ಯನ ಬೆಳಕು ಆಗಲ್ಲ, ನಾವು ಬಿಸಿಲಲ್ಲಿ ನಿಂತರೆ ನಮಗೆ ಬಿಸಿ ಆಗುತ್ತೆ. ಅದೇ ಚಂದ್ರಂದು ಹಾಗಿಲ್ಲ ಅಂತ. ಚಂದ್ರ ಅಮೃತಾಂಶು, ಸುಧಾಂಶು. ನನ್ನ ತಮ್ಮ ಒಬ್ಬ ಸುಧಾಂಶ ಇದ್ದಾನೆ. ಸುಧಾ ಅಂದರೆ ಅಮೃತ. ಸುಧಾಂಶು ನಮಗೆ ನೋವು ಉಂಟು ಮಾಡುವುದಿಲ್ಲ. ಆ ಕಲೆ ನಮಗೆ ನೋವುಂಟು. ಯಾವ ಕಲೆಯೂ ನಮಗೆ ನೋವು ಉಂಟು ಮಾಡಬಾರ್ದು. ಯಾಕಂದ್ರೆ ಯಕ್ಷಗಾನಕ್ಕೆ ಹೋಗ್ಬೇಕೋ ಬೇಡವಾ ಅಂತ ಹೇಳುವ ವಿಚಾರ ಅವನಿಗೆ ಬಿಟ್ಟದ್ದು. ಜನ ಕಡಿಮೆ ಇದ್ದಾರೆ, ಹೆಚ್ಚಾಗಿದ್ದಾರೆ ಅಂತ ಅವನು ನೋಡಿಕೊಂಡು ಮಾಡುವುದು ಅವನ ಹುಚ್ಚು. ಅಂತವರು ಕಲೆಗಾರನಲ್ಲ. ಜನ ಇಲ್ಲ ಮಾಡ್ರೆ ಇವತ್ತು ಎಂತದ್ದು ಮಾಡಿದ್ರು ನಾನು. ಇಲ್ಲಪ್ಪ, ನಿನ್ನ ಭೀಷ್ಮನಿಗೆ ಜನ ಬೇಡ, ನೀನು ಭೀಷ್ಮ ಆಗು. ಆಗ ನಿನಗೆ ಜನ ಕಾಣೋದಿಲ್ಲ, ಭೀಷ್ಮ ಮಾತ್ರ ಕಾಣಬೇಕು. ಆಗ ತನ್ನಷ್ಟಕ್ಕೆ ಜನ ಬರ್ತಾರೆ. ಎಲ್ಲ ಜನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಸಕ್ಕರೆಗೆ ಇರುವೆ ಬಂತು ಅಂತ ಸಕ್ಕರೆಗೆ ನೊಣ ಬಂದು ಕೂತ್ಕೊಳ್ತದೆ ಅಂತ ಹೇಳಿ, ಅಥವಾ ಯಾವುದೋ ಒಂದು ಇನ್ನೊಂದು ಬಂದು ಕೂತ್ಕೊಳ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಬೇಡ ನಮಗೆ. ಹಾಗಾಗಿ ಇದು ಎಲ್ಲದರ ಹಾಗೆ ಇದರಲ್ಲಿರುವಂಥ ಸತ್ವ ಗುರುತಿಸಿದಾಗ ಇದು ನಿಜವಾಗಿ ನಮಗೆ ಹಿತಕಾರಕ ಕಾಣ್ತದೆ. ಕಲೆ ಸಾಹಿತ್ಯ ಬಹಳ ಭಿನ್ನ ಏನಲ್ಲ. ಯಾಕಂದರೆ ನಮ್ಮಲ್ಲಿ ದೇವತೆ ಸರಸ್ವತಿ ಒಂದೇ, ಕಲೆಗೂ ಸಾಹಿತ್ಯಕ್ಕೂ ಒಂದೇ. ಈಗ ನೋಡಿ, ನೀವು ಪಾವಂಜೆಯಲ್ಲಿರ್ಬೋದು ಅಥವಾ ಅಲ್ಲಿ ಸುರತ್ಕಲ್ ಸದಾಶಿವ ದೇವಸ್ಥಾನದಲ್ಲಿ ಬಹಳಷ್ಟು ಕಡೆ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅಲ್ಲಿ ಆ ಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲದೆ ಆಗಬಾರ್ದು ಎನ್ನುವ ದೃಷ್ಟಿಕೋನದಿಂದ ಪ್ರವಚನಗಳನ್ನಾಗಲಿ, ಗಮಕಗಳನ್ನಾಗಲಿ, ತಾಳಮದ್ಲೆಗಳನ್ನಾಗಲಿ ಎಲ್ಲ ನೀವು ಮಾಡಿದವರು. ಎಷ್ಟೋ ಕಾರ್ಯಕ್ರಮಗಳಲ್ಲಿ ನೀವು ತಾಳಮದ್ಲೆ ಆಯೋಜಿಸಿದ್ದರಲ್ಲಿ ಪಾವಂಜೆಯಲ್ಲೆಲ್ಲ ನಾನೇ ಒಂದು 7-8 ಕಾರ್ಯಕ್ರಮದಲ್ಲಿ ಭಾಗವತಿಕೆಯನ್ನು ಮಾಡಿದ್ದೇನೆ. ಇನ್ನು ಗಮಕದಲ್ಲಿ ನಾನು ಹಾಡು ಹೇಳಿದ್ದು ನನಗೆ ನೆನಪುಂಟು. ಇದು ಒಂದು 15-20 ವರ್ಷ ಆಯ್ತು. ಇದಕ್ಕೆಲ್ಲ ನಿಮ್ಗೆ ಮಾಡಬೇಕು ಅಂತ ಕಂಡಿದ್ದು ಹೇಗೆ? ಅಲ್ಲಿ ಯಾವುದೇ ಒಂದು ಏನು ವೀಳ್ಯವೋ ಅಥವಾ ಯಾವುದೇ ಸಂಭಾವನೆಯೋ ಇರ್ತಿರ್ಲಿಲ್ಲ. ನೀವು ಅದನ್ನು ಧರ್ಮಾರ್ಥವಾಗಿ ಮಾಡುವುದಕ್ಕೆ ನಿಮ್ಗೆ ಪ್ರೇರೇಪಣೆ ಏನು? ಯಾವ ಒಂದು ಕಾರಣಕ್ಕೆ ನೀವು ಅದನ್ನೆಲ್ಲ ಮಾಡ್ತಾ ಇದ್ದದ್ದು? ಇಲ್ಲಿ ಒಂದೇ ಮೂಲ ತತ್ವ, ಅವಕಾಶ ಉಪಯೋಗಿಸು. ಪಡುಬಿದ್ರೆಯಲ್ಲಿ ಅವಕಾಶ ಇದೆ, ಎಲ್ಲೂರಿನಲ್ಲಿ ಅವಕಾಶ ಸಿಕ್ಕಿತು, ಉಪಯೋಗಿಸ್ತೇವೆ ನಾವು. ರಾತ್ರಿ ಅವರೆಲ್ಲ ಹೋಗಿ ಮಲಗಿದಾಗ ನಾನು ಮತ್ತೊಬ್ಬರು ಜಗನ್ನಾಥ ಶೆಟ್ಟರು ಸೈಕಲ್ನಲ್ಲಿ ಬರುದು. ನನ್ನ ಮಗನನ್ನು ಸೈಕಲಲ್ಲಿ ಕರ್ಕೊಂಡು ಹೋಗ್ತಾರೆ. ನಾನು ಎಕ್ಸ್ಪರ್ಟ್ ಅಲ್ಲ, ಕೆಲವು ಸಲ ಬಿದ್ದುಕೊಂಡು ಎದ್ದುಕೊಂಡು 12 ಗಂಟೆ ರಾತ್ರಿಗೆ ಒಂದ್ಸಲ ಒಂದು ಕಣ್ಣಿಗೆ ಬರುವ ಕಂಡಾವಟ್ಟೆ ಮೆಂದು ಸೆಂಟು. ಆದರೆ ನಮ್ಗೆ ಆ ಕಾರ್ಯಕ್ರಮದಲ್ಲಿ ನನಗೆ ಸಂತೋಷ ಸಿಕ್ತಿತ್ತು. ಯಾವುದು ಅಂತ ಈಗ ನೆನಪಿಲ್ಲ. ಬೇರೆಯವರಿಗೆ ಸಿಕ್ಕಿದ ಇಲ್ಲೋ ಎಂಬುದನ್ನು ಪರೀಕ್ಷೆ ಮಾಡ್ಲಿಕ್ಕೂ ಇಲ್ಲ. ಆದ್ರೆ ಇವತ್ತು ನನಗೆ ಸಿಗ್ತಾರೆ, ನನ್ನನ್ನು ಮೆಚ್ಚಿದವರು ಸಿಗ್ತಾರೆ. ಅದು ಎಲ್ಲರೂ ಸಿಗ್ಲಿಕ್ಕಿಲ್ಲ. ಬೈಯುವವರಿದ್ದಾರೆ. ಅದು ಕಾರಣ ಏನಂದ್ರೆ ಅವರನ್ನು ದಾರಿ ತಪ್ಪಲಿಕ್ಕೆ ನಾನು ಬಿಡುದಿಲ್ಲ. ಇವತ್ತು ದೊಡ್ಡ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಅದೇ. ಆದ್ರೆ ನನ್ನನ್ನು ಇಬ್ಬರು ಗುರುತಿಸಿದ ಕಲಾವಿದರು ಹೇಳ್ತಾರೆ, ಇತ್ತ ಬಾರೇ ಕೋಪ ಅವರು ಪುಂಡುತುಲೆ ಅಂತೇಳಿ. ಅಂದ್ರೆ ಅವನ ಪಾತ್ರ ಹಾಳು ಮಾಡಿದ್ರೆ ನನ್ ಕೋಪ ಮಾಡುದು. ನನ್ನ ಮೇಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಆದ್ರೆ ಅವನ ಪಾತ್ರ ಹಾಳು ಮಾಡಿಕೊಂಡು ಏನನ್ನು ಮಾಡಿದ್ರೆ, ಮೊನ್ನೆ ಒಂದು ಶನಿಕತೆಗೆ ಹೋಗಿ ನನಗೆ ಆ ದೃಷ್ಟಿಯಲ್ಲಿ ತುಂಬಾ ವ್ಯತ್ಯಯ ಆಯ್ತು.
ವೈಶ್ಯನು ಕಂಡಾಬಟ್ಟೆ ಸುಳ್ಳು ಹೇಳ್ತಾನೆ, ಇವಳು ಕಂಡಾಬಟ್ಟೆ ಸುಳ್ಳು ಹೇಳ್ತಾರೆ. ಅಂಥದ್ದನ್ನು ಶನಿಯಲ್ಲಿ ಪ್ರತಿಷ್ಠೆ ಮಾಡಿ ಅದನ್ನೆಲ್ಲ ಯಾಕೆ ಇದು ಮಾಡಬೇಕು? ಹಾಸ್ಯವು ಪ್ರಧಾನ ಆಗಲಿಕ್ಕೆ ಕೂಡುದು. ಕರೆಕ್ಟ್. ಹಾಸ್ಯ ಜೀವನದಲ್ಲಿ ಓತಪ್ರೋತವಾಗಿ ಅಥವಾ ನಮ್ಮ ಬಟ್ಟೆ ಹೇಗೆ ಇದ್ದ ಹಾಗೆ ಇರಬೇಕು. ಹಾಸ್ಯ ಸೇರಿಕೊಳ್ಬೇಕು. ಹಾಸ್ಯವು ಸಹಜವಾಗಿ ಬರಬೇಕು. ಹಾಸ್ಯಕ್ಕಾಗಿ ಹಾಸ್ಯ ಮಾಡುದಲ್ಲ. ನಗುವುದರಿಂದ ನಮಗೆ ಆನಂದ ಆಗಬೇಕು. ಮಗುವಿನ ನಗು ಅದು ಎಷ್ಟು ಆನಂದ ಕೊಡ್ತದೆ ಅಂತ ಹೇಳುದು ಅದಕ್ಕೆ ಗೊತ್ತಿಲ್ಲ, ಇವನಿಗೆ ಗುರುತಿಸ್ಲಿಕ್ಕೆ ಬರ್ತದೆ. ಅದು ಬೇಕು ಅಂತ ನಗ್ದ್ರೆ ಅದು ಕುಚೇಷ್ಟೆಗೆ ನಗ್ಲೇಷನ್ ಮಾಡಿದೆ, ಆಮೇಲೆ ಆ ನಗು ನಮಗೆ ರಗಳಾಗ್ತದೆ, ಬೊಬ್ಬೆ ಬಿಡ್ತಿದೆ. ಹಾಗೆ ನಮ್ಮ ಕಲಾವಿದರಲ್ಲಿ ಅದು ಹೋಗಿದೆ. ನಮಗೆ ಅಂಥದ್ದು ಅವಕಾಶ ಸಿಗಲಿಲ್ಲ. ಮತ್ತೆ ಪಡುಬಿದ್ರೆ ಎಲ್ಲೂರು ಶುರು ಮಾಡಿದ್ದು ನಾವು. ಪಡುಬಿದ್ರೆ ಗೋವಿಂದರಾಯರನ್ನು ನಾನು ಅಲ್ಲಿ ತುಂಬ ನೆನ್ಪಿಟ್ಕೊಳ್ತೇನೆ. ಅವರಿಗೆ ಯಾಕಂದರೆ ನಾನು ಬೇಕಿತ್ತು, ವ್ಯವಸ್ಥೆ ಮಾಡಿದ್ದವರು. ಆದರೆ ಅಲ್ಲಿ ನಿಂತಿತು, ನಿಂತ ಮೇಲೆ ನಿಂತೇ ಹೋಯಿತು. ಹಾಗೆ ಈಗ ಒಪ್ಪನಾಡಿನಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಈಗಲೂ ನಡೀತದಂತೆ. ಸುಮ್ಮನೆ ಅದು ಎಲ್ಲೋ ದಾರಿ ತಪ್ಪಿದೆ ಅಂತ. ನನಗೆ ಮತ್ತು ಗೋವಿಂದರಾಯರಿಗೆ ಜಗಳ ಆದದ್ದು ಉಂಟು. ಅದರ ಕಡೆಗೆ ಅವರು ತೀರಿ ಹೋಗುವ ಒಂದು ವಾರದ ಮೊದಲು ಎಂಥದ್ದು ಅದೇ ನಾವು ಯಾವುದೋ ಮಂಡೋದರಿ ಮಾಡಿದ್ದಕ್ಕೆ ಅವರು ಸರಿ ಬೈದಿದ್ದಾರೆ. ನನಗೆ ಬೈದು ಎಂಥದೋ ಮಾಡಿಕೊಂಡು ಹೋಗಿದ್ದಾರೆ. ಅದೇ ಮಂಡೋದರಿ ರಾವಣ ನಾನು ಮಾಡ್ಲಿಕ್ಕೆ ಒಂದು 10 ಮಿನಿಟ್ ಇದ್ದಾಗ ಮಾಡಿದ್ದು. ಆ ದಿವಸ ಎಲ್ಲ ಇದಾಗಿ ಅವರು ಸಾಯುವ ಮೊದಲು ಸದಾಶಿವರಾಯರು ಇನ್ನು ಸರಿ ಇರ್ತಾರೆ ಅಂತ ಹೇಳುವಷ್ಟು ಅದು ಅವರ ಮನೋಧರ್ಮ. ಅಂದರೆ ನನ್ನದು ಹಾಗಲ್ಲ. ನನಗೆ ಆ ಎದುರಿನ ಪಾತ್ರ ಹಾಳು ಮಾಡಿದ ಕೂಡಲೇ ನನಗೆ ಸಿಟ್ಟು ಬರುವುದು. ಗೋವಿಂದರಾಯರ ಮೇಲೆಲ್ಲ, ಮನುಷ್ಯರ ಮೇಲೆಲ್ಲ ನನಗೆ ಆ ಯಕ್ಷಗಾನಕ್ಕೆ ಆಗುವ ನೋವಾದಾಗ ನನಗೆ ಸಿಟ್ಟು ಬರ್ತದೆ. ನಮ್ಮ ದನಕ್ಕೆ ನೀನು ಪೆಟ್ಟು ಕೊಟ್ಟರೆ ನಾನು ನಿನ್ನನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಗ್ತದೆ. ನಮ್ಮ ದನ ಎಲ್ಲ ಪಾತ್ರಗಳು ನಮ್ಮದು. ಹಾಗೆ ಬಪ್ಪನಾಡೊಂದು 30 ವರ್ಷ, ಆಮೇಲೆ ಬಿಡಬೇಕಾಯ್ತು. ಬಿಡುವಾಗ ನೋವಾಗಲು ಸದಾಶಿವ ಗಣೇಶದಲ್ಲಿ ಹಾಗೆ ಒಂದು ಪ್ರವಚನಕ್ಕೆ ಯಾರೋ ಶುರು ಮಾಡಿದ್ರು, ಅದು ಬಿಟ್ರು. ಆಗ ಅಲ್ಲಿಯ ಮೈಯರು ನನಗೆ ಒಂದು ಕಾರ್ಡ್ ಬರೆದ್ರು. ಅವರಿಗೆ ಬರೀಲಿಕ್ಕೆ ಇಷ್ಟ ಬರೋದಿಲ್ಲ. ಇವರು ಶುರು ಮಾಡಿದ್ದಾರೆ, ನೀವು ಬಂದರೆ ಆಗ್ಬೋದು ಅಂತ ಅಂದವ. ಅದು ಒಂದು ಕೆಲವು ತಿಂಗಳು ಕ್ಲೋಸ್ ಆಗ್ತಿತ್ತು. ಅದೊಂದು 30 ವರ್ಷ ಮಾಡಿದೆ. ಒಂದು ಶಿವರಾತ್ರಿಯಿಂದ ನಾಗರ ಪಂಚಮಿಯಿಂದ ಶಿವರಾತ್ರಿವರೆಗೆ ಆಗ್ತಿದ್ದದನ್ನು ಇಡೀ ವರ್ಷ ಮಾಡಿತು. ತುಂಬ ಸಾಕಷ್ಟು ಜನ ಕಲಾವಿದರು ಬಂದರು. ನನ್ನನ್ನು ನಾನು ತೋರಿಸಿಕೊಳ್ಳಿಕ್ಕೆ ಅಲ್ಲಿ ಪಾತ್ರ ಹಂಚುತ್ತಿರಲೇ ಇಲ್ಲ. ನಾನು ಸಿಕ್ಕಿದ್ದನ್ನು ಮಾಡ್ತಿದ್ದೆ. ಇವತ್ತಿಗೂ ನಾನು ಸಿಕ್ಕಿದ್ದನ್ನು ಮಾಡ್ತಿದ್ದೆ. ತಯಾರಾಗಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಗದ್ದೆಯನ್ನು ಖಾಲಿ ಬಿಟ್ಟು ನಾನು ಹೋಗಬಾರ್ದು. ಉಳಿದವರು ನಾಳೆ ಅವರು ಖಾಲಿ ಬಿಡ್ತಾರ, ಹಾಳು ಮಾಡ್ತಾರ ನನಗೆ ಗೊತ್ತಿಲ್ಲ. ನಾನು ಸದ್ಯ ಇದ್ದಷ್ಟು ಮಾಡಬೇಕು. ಪಾವಂಜೆಯಲ್ಲೆಲ್ಲ ಎಷ್ಟು ವರ್ಷ ನೀವು ಮಾಡಿದ್ದೀರಿ? ಪಾವಂಜೆಯಲ್ಲಿ ಅದೇ 10-30 ವರ್ಷ. ಶುರುವಿಗೆ ಉಮೇಶ್ ರಾಯ ಶುರು ಮಾಡಿದ್ದು, ಮತ್ತೆ ಸಂಘಗಳನ್ನು ಕರೀತು. ಅದು ಒಂದು ಸರಿ ಆಗಲಿಲ್ಲ. ಮತ್ತೆ ಅದು ಬಹುಶಃ ಹೆಚ್ಚಿನ ಮಟ್ಟಿಗೆ 30 ಅಂತ ನನ್ನೊಂದು ಸಾಧಾರಣ ಆಯಿತು. ಮತ್ತೆ ಈ ಆಡಳಿತ ಇದಾಗಾದ ಬಿಟ್ಟದ್ದು. ಅದು ಕೂಡ ಬಿಡುವಂಥ ಕಥೆಯೂ ಒಳ್ಳೆಯದು. ಅಲ್ಲಿ ಕೆಲವು ಸಲ ನಮಗೆ ತುಂಬ ಇದಾಯಿತು. ಆದರೆ ಮತ್ತೆ ಶುರುವಿಗೆ ನಮ್ಮ ಒಟ್ಟಿಗೆ ಉಮೇಶ್ ರಾಯರು ಕೈ ಬಿಟ್ಟರು. ಇಲ್ಲಿ ನಾನು ಶುರು ಮಾಡುವಾಗ ಜನ ಶೆಟ್ಟರಿದ್ರು, ಅವರು ಕೈ ಬಿಟ್ಟರು ಅಂದ್ರೆ ಬೇರೆ ಬೇರೆ ಕಾರಣದಿಂದ. ಹೌದು ಹೌದು. ಆದರೆ ನನಗೆ ನಾನಾಗಿ ನಿಲ್ಲಿಸುವುದಿಲ್ಲ ಅಂತ. ಅದು ನಿಲ್ಲಿದ್ರೆ ನನಗೆ ಕಣ್ಣೀರು ಬರುವುದಿಲ್ಲ. ನಾನಾಗಿ ನಿಲ್ಲಿಸುವುದಿಲ್ಲ. ನನಗೆ ಇಂಥದ್ರಲ್ಲೆಲ್ಲ ಇದುಂಟು. ಇವತ್ತು ಯಾರು ಬರಲಿಲ್ಲ ಯಕ್ಷಗಾನ, ಒಂದು ಪುಸ್ತಕ ಇರ್ತದೆ ನನ್ನ ಹತ್ರ, ಪ್ರವಚನ ಮಾಡುವ, ಯಾರಾದರೂ ಓದು ಮಾರ, ಬಂದ ಹಾಗೆ ಓದು. ಗಮಕ ಅಂತ ಹೇಳಿದ್ರೆ ಅಷ್ಟೇ. ನನಗೆ ಗಮಕದ ಮೇಲೆ ದೊಡ್ಡ ಲಕ್ಷ್ಯ ಅಲ್ಲ. ಕಾರ್ಯಕ್ರಮ ನಿಲ್ಲಬಾರದು. ಹೌದು. ಹಾಡು, ಆ ಹಾಡಿದವನಿಗೆ ಆಸಕ್ತಿ ಬಂದರೆ ಬೆಳೆಸ್ತಾನೆ. ಅವ ಬೆಳೆದಾಗ ನನ್ನನ್ನು ತೋರಿಸ್ತಾನೆ, ಅವರಿಂದ ನಾನು ಬೆಳೆದದ್ದು ಅಂತ ಹೇಳಿದೆ. ಇದರಿಂದ ನನಗೆ ಲಾಭವೂ ಇಲ್ಲ, ನಷ್ಟ ಇಲ್ಲ. ಅದರ ತೃಪ್ತಿ ಉಂಟು. ನಾನು ಇಷ್ಟು ಜನರನ್ನು ಚೋದಿಸಿದೆ. ಅದೇ ಜೋಷಯೇತ್ ಸರ್ವಕರ್ಮಾಣಿ. ನಾವು ಬೇರೆಯವರಲ್ಲಿ ಅದನ್ನು ಮಾಡಲಿ. ನನಗೆ ಒಳ್ಳೆಯದು ಕಂಡದ್ದನ್ನು ನಾನು ಬೇರೆಯವರಿಗೆ ಮಾಡಲಿ. ಇಲ್ಲಿ ಒಬ್ಬ ಏನು ಮಾತಾಡಲಿ ಬರೋದವರಿಗೆ ಬರ್ತಾನೆ, ನಾನು ಮಾತಾಡ್ತೇನೆ. ಅವರ ಮಾತುಗಳ ವಿಮರ್ಶೆ ನನ್ನದಿಲ್ಲ. ಯಾಕಂದ್ರೆ ನನ್ನ ವಿಮರ್ಶೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು 56ನೇ ಇಸ್ವಿಯಿಂದ ಇದ್ದೇನೆ ಇದರಲ್ಲಿ. ಬಹುಶಃ ಬಿಡಲಿಲ್ಲ. ಒಂದು ಹೆಚ್ಚಿನ ಮಟ್ಟಿಗೆ ಎವರೇಜ್ 100 ಕಾರ್ಯಕ್ರಮ ವರ್ಷಕ್ಕೆ ನಾನು ಹೋಗ್ತಿದ್ದೆ. ಈಗ ಸ್ವಲ್ಪ ಕಡಿಮೆ, ಸ್ವಲ್ಪ ಹೆಚ್ಚು. ಕೆಲವು ಸಲ 100-200 ಆಗ್ತಿತ್ತು. ಅದರಲ್ಲಿ ಸಮಾಧಾನ ಉಂಟು ನನಗೆ. ಅಂದ್ರೆ ಪಾವಂಜೆಯಲ್ಲಿ 30 ವರ್ಷದವರೆಗೆ, ಸದಾಶಿವ ಗಣೇಶ ದೇವಸ್ಥಾನದಲ್ಲಿ 30 ವರ್ಷ, ಬಪ್ಪನಾಡು 30 ವರ್ಷ, ಬಹುಶಃ ಪಡುಬಿದ್ರೆ ಒಂದು 10 ವರ್ಷ. ಆಮೇಲೆ ಅಲ್ಲಿ ಜಗಳ ಆಯ್ತು. ಜಗಳ ಆಗಿ ನಾವು ಬರುವುದನ್ನು ಬಿಟ್ಟರು, ಮತ್ತೆ ಎಂಥದೋ ಆಯ್ತು. ಈಗ ನೀವು ಯಕ್ಷಗಾನ ತಾಳಮದ್ದಲೆಲ್ಲ ಯಾವ ಯಾವ ಕಲಾವಿದರ ಜೊತೆ ನೀವು ಅರ್ಥ ಹೇಳಿದ್ದೀರಿ? ಅದು ಬಹಳ ಶುರುವಿಗೆ ನಮಗೆ ದೊಡ್ಡ ಸಾಮಗ್ರಿ ಸಿಗ್ತಿದ್ರು. ಅವರು 1-2 ಸಲ ನನಗೆ ಬೈದದ್ದುಂಟು. ಯಾಕೆಂದ್ರೆ ಅವರ ಮಾರ್ಗ ಭಾಷಣ, ನಂದು ಸಂಭಾಷಣೆ ಮಾರ್ಗ. ಈಗಲೂ ನನ್ನನ್ನು ಕೆಲವರು ಗುರುತಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುದು. ನಾನು ಮಧ್ಯದಲ್ಲಿ ಮಾತಾಡ್ತೇನೆ ಅಂತ. ನೀವು ಮಧ್ಯದಲ್ಲಿ ಮಾತಾಡೋದು, ನನ್ನನ್ನು ಮಾತಾಡ್ಲಿ ಬಿಡಿ ಅಂತ ಒಬ್ಬ ಹೇಳ್ತಾನೆ. ನಾನು ಇವತ್ತು ದಾರಿ ತಪ್ಪಿ ಉಡುಪಿಗೆ ಹೋಗುವ ಆಚೆ ಹೋಗ್ತಾ ಇದ್ದಾನೆ, ದಾರ ಅದಲ್ಲ ಈಚೆ ಬಾ ಅಂತ ಹೇಳಿದ್ರೆ ಅವನಿಗೆ ನನ್ನನ್ನು ಹೋಗ್ಲಿಕ್ಕೆ ಬಿಡಿ ಅಂತ ಹೇಳಿದ ಅಷ್ಟೇ ನನಗೆ ಅಸಮಾಧಾನ ಉಂಟು.
ಸಂಭಾಷಣೆಯ ಮಾರ್ಗ ನಮ್ಗೆ ಯಾಕೆ ಅಂದ್ರೆ ಆ, ಭಾಷಣದ ಮಾರ್ಗವನ್ನು ನಮ್ಮ ಹಿಂದೆ ಒಂದು 10-20 ವರ್ಷಗಳಲ್ಲಿ ಬೆಳೆಸಿದ್ರಂತೆ. ಕಿಲ್ಲೆಯವರು, ಸಾಮಗರು, ಮತ್ತೊಂದು ಯಾರೋ ಇದ್ರು ಫಕೀರ್ ಶೆಟ್ರು, ಇವರೆಲ್ಲ ಹೌದು. ಅವರು ಅರ್ಧರ್ಧಗನ್ನ ಮಾತಾಡೋದಿತ್ತಂತೆ, ಯಕ್ಷಗಾನದಲ್ಲಿ ಇತ್ತು. ಅದು ಜನಗಳಲ್ಲಿ ಮತ್ತೆ ಅದರ ಆಸಕ್ತಿ ಕಡಿಮೆ ಆಯಿತು. ಅವರ ಒಳ್ಳೆ ಮಾತುಗಳನ್ನು ಕೇಳಲಿಕ್ಕೆ ಒಂದು ಏಪ ಮುಗಿಯಿತು ಅಂತ ಹೇಳಿ. ಆದರೆ ಸಂಭಾಷಣೆ ಬಂದರೆ ಎಷ್ಟು ಹೊತ್ತು ಹೋದ್ರೂ ಗೊತ್ತಾಗೋದಿಲ್ಲ. ಬಹುಶಃ ಕುಂಬ್ಳೆ ಸುಂದರ ಹೊಸಬೆಟ್ಟಿನಲ್ಲಿ ಕರೀತಿದ್ರು ನನ್ನನ್ನು, ಮತ್ತೆ ಕರೆದು ಬಿಟ್ರು. ಅದರಲ್ಲಿ ರಾಜಕೀಯ ಒಟ್ಟು ಬೇಕಾದಷ್ಟು. ಅಲ್ಲಿ ನಾನು ಬರ್ತೇನೆ ಅಂತ ಹೇಳಿದ್ರೆ ಒಂದು 4 ಜನ ಸೇರ್ತಿದ್ರು. ಅಲ್ಲಿ ಎಲ್ಲ ಕಡೆ ಸೇರ್ತಿದ್ರು. ಅಲ್ಲಿ ಕುಂಬ್ಳೆ ಸುಂದರ ಮತ್ತು ನಾನು, ನನಗೆ ಅಲ್ಲಿ ವಿಷಯ, ನಾನು ಈಗ ಅದನ್ನು ಇದಕ್ಕೆ ಅಂತ ಹೇಳೋದಲ್ಲ, ಅಲ್ಲಿ ಮುದ್ರಾಡಿ ಅಂಬಾತನೇ ಅವನು ಈಗ ದೊಡ್ಡ ಜನವೇ ಆಗಿರ್ಬೋದು. ನನಗೇನೋ ಎಲ್ಲಿಂದಲೂ ಮೊದಲಿನಲ್ಲೂ ಅವರಲ್ಲಿ ಇದಿಲ್ಲ. ಯಾಕೆಂದ್ರೆ ಮೂಗು ತೂರಿಸುವಂತಹದ್ದು ಇರು ಬಿಟ್ರೆ ಇದಿಲ್ಲ. ಆದ್ರಿಂದ ಈಗ ಪೇಪರ್ನಲ್ಲಿ ಕಾರ್ಯಕ್ರಮಕ್ಕೆ ಅವರು ಬೇಕೇ ಬೇಕು. ನಾನು ಇಲ್ಲವೇ ಇಲ್ಲ, ಯಾಕೆಂದ್ರೆ ನಾನು ಮೂಗು ತೂರಿಸುವಲ್ಲ. ಅಲ್ಲಿ ಅವರನ್ನು ಅಂಬೆ ಇದು ಯಾವುದು ಪ್ರಭಾವತಿ ಹೇಳಲಿಕ್ಕೆ ಅಂತ ಕರೆದಾಗ ನಾನು ತ್ರಿಪಾತ್ರ ಹೇಳುವುದಿಲ್ಲ ಅಂತ ಹೇಳಿಬಿಟ್ರು. ನನಗೆ ಎಂಥದೂ ಇಲ್ಲ, ನಾನು ಅಂಬೆ ಮಾಡಿದೆ. ಅದು ಏನೋ ಅದ್ಭುತವಾಗಿ ಒಳ್ಳೆದಾಯ್ತು. ಅದು ಆಗ ಏನಂದ್ರೆ ಆಗ ರಾಜೀವ್ ಗಾಂಧಿ, ಸಂಜೀವ್ ಗಾಂಧಿ ಇದು ಸಂಜಯ ಎಂಬ ಹೆಸರನ್ನೇ ನಾನು ಉಪಯೋಗಿಸಿದೆ. ನೀವು ಸಂಜಯ, ಎಲ್ಲಿ ಹೋದ್ರೂ ನಿಮ್ಗೆ ಸಮ್ಯಕ್ ಜಯ ವಿನಃ ಇದಿಲ್ಲ, ನಮ್ಮ ಇದರಲ್ಲಿ ನೀವಿರು. ಅದನ್ನು ಯಾರಿಗೆ ಹೇಳಿ ಮಾಡಿದೆ. ಮತ್ತೆ ಎಂಥದಕ್ಕೋ ಬಂದಾಗ ಪ್ರಭಾಕರ್ ಅಂತ ಅದು ಯಾಕೆ ನೆನಪುಳಿಯಿತು ಅಂತ ಹೇಳಿದ್ರೆ, ಅದು ಅಲ್ಲಿ ಸಭೆಯನ್ನು ಅದ್ಭುತವಾಗಿದ್ದಲ್ಲಿ ಆಗ ಗಂಟೆ ನೋಡುವವರು ಇರಲಿಲ್ಲ. ಗಂಟೆ ನೋಡಲಿಕ್ಕೆ ಬಿಡಲಿಲ್ಲ. ಅದು ಬಹಳ ಹೊತ್ತು ಹೋಗಿದೆ ಅಂತಲೂ ಅಲ್ಲ, ಅದು ಅದೇ ಕಾರ್ಯಕ್ರಮ, ಅದೇ ಸ್ಥಿತಿ ನನಗೆ ನಿನ್ನೆ ಕೂಡ ಬಂತು. ನಿನ್ನೆ ನನಗೆ ಸಮಾಧಾನ ಆಗಿದೆ. ಈಗ ಎಲ್ಲರೂ ಕೇಳಿದರೆ ಇರ್ಬೋದು, ಕೆಲವರಿಗೆ ಇರ್ಬೋದು, ನಮಗೀಜಿ ಅಂತ ಹೇಳೋರು ಇರ್ಬೋದು, ಅದು ಬೇರೆ. ನನಗೆ ಮೊದಲು ಏನಾಗಬೇಕು ಅಂದರೆ ಆತ್ಮನೋ ನನಗೆ ಹಿತ ಆಗಬೇಕು, ಬೇರೆ ಯಾರಿಗೋ ಹಿತ ಆಗಬೇಕು. ಎಲ್ರಿಗೂ ಹಿತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಎಲ್ಲ ಕಡೆ ಹಾಗೆ, ಪಾವಂಜೆ ಹಾಗೆ, ಅಲ್ಲೇ ಹಾಗೆ. ಅದೇ ಈಗ ದೊಡ್ಡ ಸಮಗರು, ಆಮೇಲೆ ಬೇರೆ ಯಾವರೆಲ್ಲ ಕಲಾವಿದರ ಜೊತೆ ನೀವು? ಅದು ಎಲ್ಲ ಈಗ ಪ್ರಭಾಕರ್ ಜೋಶಿ ಎಲ್ಲ ಇದ್ರು, ಅವ್ರ ಹತ್ರ ಇದು ಆಗಿದೆ. ಪಲ್ಯ ಶೆಟ್ರು ನನಗೆ ನನ್ನ ಮೇಲೆ ಒಳ್ಳೆ ಅಭಿಮಾನಿ. ಆದ್ರೆ ಅವರು ನನ್ನ ಎದುರಿಗೆ ಅರ್ಥ ಹೇಳ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ದಾರಿಯು ಅವರಿಲ್ಲ. ಆದ್ರೆ ನನ್ನನ್ನು ಒಳ್ಳೆ ಇದು ಮಾಡ್ತಿದ್ರು. ಅವ್ರು ತುಂಬಾ ನೆನಪಾದಗೊಳ್ಳೆ ಕರೀತಿದ್ರು. ಆಮೇಲೆ ಶೇಣಿ ಅವರು, ರಾಮದಾಸ್ ಶೇಣಿ ಅವರು ಬಹಳ ದೂರ ಮಾಡ್ತಿದ್ರು. ಮತ್ತೆ ನನ್ನ ಮೇಲೆ ಅವರಿಗೆ ಒಳ್ಳೆ ಗೊತ್ತಿತ್ತು. ಒಂದು ಸಲ ಅಂತೂ ಪಾವಂಜೆಯಲ್ಲಿ ಒಂದೇ ಸಲ ನನಗೆ ಸಿಕ್ಕಿದ್ದವರು. ನಾನು ಮಾತಾಡಿದ್ದಕ್ಕೆಲ್ಲ ಅವರು ಹಿಡಿದಿಡ್ಲಿಕ್ಕೆ ನೋಡಿದ್ರು. ಧರ್ಮರಾಯನೊಂದು ಅವ್ರದ್ದು ಕೃಷ್ಣ, ನಾನೇ ಪಾತ್ರ ಹಂಚಿದ್ದು. ಯಾಕಂದ್ರೆ ನಾನು ಕೃಷ್ಣ ಮಾತಾಡುವವ, ಆದ್ರೆ ಅವರ ಎದುರಿಗೆ ಕೃಷ್ಣ, ನೀನು ಹಾಗೆಲ್ಲ ಮಾತಾಡಿ ನಿನ್ನ ಹಿಡಿತೇನೆ ಅಂತ ಹೇಳಿದೆ. ಕೂಡಲೇ ನಾನು ಹೇಳಿದೆ, ನೀನಲ್ಲೋ ಹಿಡಿಯುವುದು ನೋಡುವ. ಯಾಕಂದ್ರೆ ಧರ್ಮರಾಯ ಹೇಳಿದ್ದು, ಸದಾಶಿವರಾಯರ ಶ್ರೇಣಿಗೆ ಹೇಳಿದ್ದಲ್ಲ. ನೀನು ಹಿಡಿಯುತ್ತೆ, ಆದ್ರೆ ನನ್ನನ್ನು ಬಿಡುವುದಕ್ಕಲ್ಲ. ಆದ್ರೆ ನನ್ನ ಪ್ರಾಮಾಣಿಕತೆಯನ್ನು ನಾನು ಹೇಳಿಕೊಳ್ಳೋದು ಇದ್ದ ಬೇಡ ಅಂತ. ಮತ್ತೆ ಅಲ್ಲಿ ಒಳ್ಳೆ ಪದ್ಯವೇ ಉಂಟು. ಆದ್ರೆ ಅವರು ನನ್ನನ್ನು ಬಗ್ಗಿಸ್ಬೇಕು ಅಂತ ಹೇಳಿದ್ರು. ನೀನು ಹಾಗೆಲ್ಲ ಮಾತಾಡಿದ್ರೆ ಆಗೋದಿಲ್ಲ. ಎಂತದ್ದು ಹೇಳುದು, ನನ್ನ ಅಳಲ ತೀರ್ಚುವೆ ಅಂತೇಳಿ ಧರ್ಮರಾಯನ ಪದ. ನಿನ್ನ ಅಳಲ ತೀರ್ಚುವೆ ಆದ್ರೆ ನಾನು ಯುದ್ಧಕ್ಕೆ ಬರ್ತೇನೆ. ನಾನು ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ನಾನು ತಯಾರಿಲ್ಲ, ನಾನು ಕಾಡಿಗೆ ಹೋಗ್ಲಿಕ್ಕೆ ತಯಾರಿಲ್ಲ. ಅಷ್ಟು ಹೇಳಿದಾಗ ಎಷ್ಟು ಇದಾಯಿತು. ಆದರೆ ಅವರಿಗೆ ಬಹಳ ಸಿಟ್ಟು ಬಂದಿತ್ತು. ಆಮೇಲೆ ಎಲ್ಲ ಕಡೆ ನನ್ನನ್ನು ಸುಮಾರು ಜನ ಹೇಳಿದ, ಸದಾಶಿವರಾಯನ್ ಬೊಡ್ಚಿ ಮಾರ್ರೆ ಅವರ ಅಗಳೆ ಹಾಕೊಂಡು ಅಂತ ಹೇಳ್ತಿದ್ರು. ಇದನ್ನು ಈಗ ನಮ್ಮ ಇನ್ನದ ವಿಶ್ವನಾಥ ಸುಮಾರು ಸಲ ಹೇಳ್ತಾರಂತೆ. ಯಾಕೆ ರಗಳೆ ಅಂದರೆ ಅವರಿಗೆ ಅವರದೇ ಮುಗಿನ ನೇರಕ್ಕೆ ಹೋಗಿ ಹಾಗೆ ಬೆಳೆದವರು. ನಮಗೆ ಅದರ ಬಗ್ಗೆ ಹೆದರಿಕೆ ಇಲ್ಲ. ಅದರಿಂದ ಯಾರ ಬಗ್ಗೆಯೂ ನನಗೆ ಹೆದರಿಕೆ ಇಲ್ಲ. ಎಷ್ಟು ಕಲೀಲಿಕ್ಕೆ ಶುರು ಮಾಡುವವನು ನನಗೆ ಸಣ್ಣದು ಕಾಣೋದಿಲ್ಲ. ಅವನನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಹಾಗೆ ಅಂತೇಳಿ ಬೇಡವಾದ್ದು ಮಾತಾಡಿದ ಕೂಡಲೇ ಬಿಡ್ಲಿಕ್ಕೆ ಆಗುದಿಲ್ಲ. ಅದೇ ಆಮೇಲೆ ಶೇಣಿ ಅವರು, ರಾಮದಾಸ್ ಅವರು, ಇವರ ಜೊತೆ ಅವರು ಸಿಕ್ಕಿದ್ದಾರೆ, ಆದ್ರೆ ಹೆಚ್ಚು ಅವಕಾಶ ಸಿಗಲಿಲ್ಲ. ವಾಸ್ತವ ಅವರು ಸಿಕ್ಕಿದ್ದಾನೆ, ಆದ್ರೆ ಅವನಿಗೆ ಗೊತ್ತುಂಟು, ಆದ್ರೆ ಆಗುದಿಲ್ಲ. ಅದೆಲ್ಲ ವಿವರಗಳು ಬೇಡ. ಯಾಕಂದ್ರೆ ಅವರೇ ಯಾಕೆ ಗಡಿಬಿಡಿ ಕೊಡ್ತಾರೆ ಅಂತ ಹೇಳಿದ್ರೆ, ನಾನು ನನ್ನ ದಾರಿಯಲ್ಲಿ ಹೋಗುವಾಗ ಅವರಿಗೆ ಗಡಿಬಿಡಿ ಆಗ್ತದೆ. ಅವರಿಗೆ ಏನಾಗಬೇಕು ಅಂದ್ರೆ ಅವರು ಎದ್ದು ಕಾಣಬೇಕು. ಅಂತಹ ಕಲಾವಿದರ ಸಂಖ್ಯೆ. ಬೇರೆಯವರಿಗೆ ಬೈತಾರೆ, ಅವನು ಇಲ್ಲಿ ಒಂದು ವಾಸ್ತವ ಸಾಮಗ್ರದೊಂದು ಕಾರ್ಯಕ್ರಮ ಇತ್ತು, ಬೇರೆಯವರಿಗೆ ಬೈತಾನೆ, ಎಲ್ಲ ಅಕ್ಷರ ಹಾಳು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಏನು ಮಾಡೋದು ಅಂತ ಹೇಳಿ ಗೊತ್ತಿಲ್ಲ. ಅಲ್ಲಿ ಬಲರಾಮನೊಂದು ಕೃಷ್ಣ ಆಗುವಾಗ ಅದು ನನಗೆ ಕೊಡುವುದೂ ಇಲ್ಲ, ಸ್ವಲ್ಪ ಕೊಡುದು. ಅದು ಹೇಳಿದೆ, ರಾವಣನ ಸನ್ಯಾಸಿಯನ್ನು ನಂಬಿದ ಹಾಗೆ ಆಗ್ತದೆ ಬಲರಾಮನಿಗೆ ಹೇಳಲಿಕ್ಕೆ ಉಂಟು. ಅದು ಮೊದಲು ನಾನು ಮಾಡಿದ್ದೇನೆ. ಅದು ಸೀತೆ ಬೇಕು ಅಂತ ಹೋದ್ದು ರಾವಣನೊಟ್ಟಿಗೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಅದು ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಅವ್ರಿಗೆ ತಲೆ ಹಾಳಾಗಿದೆ. ಆ ಕಥೆಗೂ ಈ ಪ್ರಸಂಗಕ್ಕೂ ಸಂಬಂಧ ಇಲ್ಲ. ನೀನು ಸನ್ಯಾಸಿಯನ್ನು ಕರೆದುಕೊಂಡು ಬಂದಿಟ್ಟು ಸುಭದ್ರೆಯನ್ನು ಬಿಟ್ಟದ್ರಿಂದ ರಾವಣನ ಕರೆದುಕೊಂಡು ಹಾಗೆ ಸನ್ಯಾಸಿ ಸರಿಯಲ್ಲ ಅಂತೇಳಿ ಹಾಗೆ ಹೇಳಿ ಅಲ್ಲಿ ಇರುವುದಕ್ಕೆ ಹಾಗೆ.
ಅದನ್ನು ಅವನಿಗೆ ಒಪ್ಪಿದ್ರೆ ನನಗೆ ನನ್ನನ್ನು ಮೆಚ್ಚಿದಾರ ಅಂತ ಹೇಳಿದ. ಅದು ನಿಜವಾಗಿ ಅಬದ್ಧ. ನಾನು ಮಾತಾಡಲಿಲ್ಲ, ಯಾಕಂದರೆ ಅವನ ಕಾರ್ಯಕ್ರಮ ಬಂದವರು ಯಾಕೆ ಇತ್ತೀಚೆಗೆ ನಾನು ಕಡಿಮೆ ಮಾಡಿದ್ದೇನೆ. ಇಲ್ಲದ್ರೆ ನಾನು ಕೂಡ ಮೊದಲು ಬಿಡ್ತಿರ್ಲಿಲ್ಲ. ಅಬದ್ಧ ಮಾತಾಡಿದರೆ ನಾನು ಬಿಡ್ತಿರ್ಲೇ ಇಲ್ಲ. ಅದರಿಂದ ಸಾಕಷ್ಟು ಮಂದಿ ನನಗೆ ಬೈಯೋರಿದ್ದಾರೆ. ನನಗೆ ಅದರಲ್ಲಿ ಈಗಲೂ ಅಸಮಾಧಾನ ಇಲ್ಲ. ಬೈದ್ರು ನನ್ನನ್ನು ಬರುವುದು ಬೇಡ ಹೇಳಿದ್ರು, ಒಳ್ಳೇದಾಯಿತು. ಇಲ್ಲದ್ರೆ ನನ್ನ ಆರೋಗ್ಯ ಆಗಲೇ ಹಾಳಾಗ್ತಿತ್ತು. ನಾನು ಕರದಲ್ಲಿ ಹೋಗದೇ ಇರ್ತಿರ್ಲಿಲ್ಲ. ಹಗಲು ರಾತ್ರಿ ಹೋಗೋದು, ಹಗಲಿ ಕೆಲಸ ಮಾಡೋದು, ಅದು ಕೂಡ ನನ್ನ ಸುರುವಿನ ಪ್ರವಚನ ಎಲ್ಲ ಹಗಲಿನಲ್ಲಿ ರಾತ್ರಿ ಇಡೀ ಕೆಲಸ ಮಾಡಿ ಇಲ್ಲಿ ಪ್ರವಚನ ಮಾಡಿ ಇದೆಲ್ಲ ಮಾಡ್ತಿದ್ದೆ. ಗೋವಿಂದರಾಯನ ಸುರುವಿಗೆ ನಾನು ಸ್ಟೇಜಿಗೆ ಪ್ರವಚನಕ್ಕೆ ಕರ್ಕೊಂಡು ಹೋದದ್ದೆ. ಈಗ 1-2 ಜನ ಇದ್ದಾರೆ, ಅದ್ಭುತವಾಗಿ ಹಾಳು ಮಾಡ್ತಾರೆ. ಅದನ್ನು ಯಾಕೆ ನಾನು ಯೋಚಿಸಬೇಕು ಅಂತೂ ನಾವು ಎಲ್ಲ ಕಡೆಯಲ್ಲಿ ಆ ಪ್ರವಚನದ ಕ್ಷೇತ್ರವನ್ನು ಹೆಜ್ಮಾಡಿಕೋಡಿ, ನಿರ್ಮಾಳು ಮತ್ತು ಪ್ರವಚನದ ಕ್ಷೇತ್ರವನ್ನು ಬೆಳೆಸಿದ್ದೇವೆ, ಉಳಿಸಿದ್ದೇವೆ. ನಮಗೆ ಸಮಾಧಾನ ಉಂಟು. ಆದರೆ ಅದರ ಬಗ್ಗೆ ಇದೇನಿಲ್ಲ. ಅದು ವಿಷಯ ಇಷ್ಟೇ, ನಮಗೆ ಸಂತೋಷ ಆಗಬೇಕು ಮೊದಲು. ಆಗ ಸಂತೋಷ ಆಗುವವರು ಸಿಗ್ತಾರೆ, ಮೆಚ್ಚುವವರು ಸಿಗ್ತಾರೆ. ಇದು ಸಾಹಿತ್ಯ. ಹಿತ ಆಗ್ತದೆ, ನಮಗೂ ಹಿತ ಆಗ್ತದೆ, ಅವರಿಗೂ ಹಿತ ಆಗ್ತದೆ, ಸಮಾಜಕ್ಕೂ ಹಿತ ಆಗ್ತದೆ, ನಮ್ಮ ಸಂಸ್ಕಾರಕ್ಕೂ ಹಿತ ಆಗ್ತದೆ. ಅದು ಯಕ್ಷಗಾನ ಕಲೆ. ಇಷ್ಟು ಹೊತ್ತು ಆಧ್ಯಾತ್ಮ, ಸಾಹಿತ್ಯ, ಕಲೆ ಇದರ ಬಗ್ಗೆ ಬಹಳ ಚೆನ್ನಾಗಿ ನೀವು ವಿವರಣೆಯನ್ನು ಕೊಟ್ರಿ. ಅಂದ್ರೆ ನನಗೆ ನಿಮ್ಮ ಜೊತೆ ಒಂದು 2-3 ತಿಂಗಳು ಒಡನಾಟ ಮಾಡಿ ನನಗೆ ಗೊತ್ತಿದೆ. ನಾನು ನಿಮ್ಮ ಜೊತೆ ಯಕ್ಷಗಾನ ತಾಳಮದ್ದಲೆಗೆ ಭಾಗವತಿಕೆ ಮಾಡ್ಲಿಕ್ಕೆ, ಆಮೇಲೆ ಈ ಗಮಕಕ್ಕೆ ಪದ್ಯ ಹೇಳಲಿಕ್ಕೆ ನಾನು ಬಂದು ನನಗೆ ಅದು ಗೊತ್ತಿದೆ. ಒಂದು 20 ವರ್ಷ ಆಗಿರ್ಬೋದು ಬಹುಶಃ. ಅದು ಈಗಲೂ ನನಗೆ ನೆನಪಿದೆ. ನಿಜವಾಗ್ಲೂ ಇದೊಂದು ಸಮಾಜಕ್ಕೆ ಒಂದು ಕೊಡುಗೆ. ಎಲ್ಲೂ ಕಾರ್ಯಕ್ರಮ ಇಲ್ಲ ಅಂತ ದೇವಸ್ಥಾನಗಳು ಆಗ ಬಹಳ ಇಷ್ಟಿತ್ತು. ಅಲ್ಲಿ ಪಾವಂಜೆಯದ್ದಾಗಿರ್ಬೋದು, ಈಗ ದೊಡ್ಡ ದೇವಸ್ಥಾನಗಳು ಆಗಿರ್ಬೋದು. ಆಗ ಕಾರ್ಯಕ್ರಮಗಳೇ ಇರ್ತಿರ್ಲಿಲ್ಲ. ಅಂತ ಕಡೆಗಳಲ್ಲೆಲ್ಲ ಕಾರ್ಯಕ್ರಮ ಇಲ್ಲದೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನೀವೇ ಜನಗಳನ್ನೆಲ್ಲ ಸೇರಿಸಿಕೊಂಡು ಇದು ಮಾಡಿ ಬಹಳಷ್ಟು ನೀವು ಒದ್ದಾಟವನ್ನು ಮಾಡಿದಿರಿ. ಆಸಕ್ತಿ ಇಲ್ಲದವರನ್ನು ಕರೆಸಿ ಕೂತ್ಕೊಳಿಸಿ ಕೆಲವರಂತೂ ಒಳ್ಳೆದು ಬೆಳೆದಿದ್ದಾರೆ. ಹೌದು, ಇದನ್ನೆಲ್ಲ ಮಾಡಿ ಒಂದು ನಿಜವಾಗಿಯೂ ನನಗೆ ಒಂದು ಆದರ್ಶ. ನಾನು ಅಲ್ಲಿ ನೋಡಿದ್ದೇ, ನಿಮ್ಮನ್ನು ನೋಡಿಯೇ ನಾನು ಕೆಲವೊಂದಷ್ಟು ಅಂತ ಆದರ್ಶಗಳನ್ನು ಮೈಗೂಡಿಸಿಕೊಂಡವ. ಇದೆಲ್ಲ ವಿಚಾರಗಳು ಒಂದಷ್ಟು ಜನರಿಗೆ ತಿಳಿಬೇಕು. ಈ ಮೂಲಕ ನಾವು ಯಾವುದನ್ನು ಮಾಡಿದ್ರೂ ಅದನ್ನು ಸಮಾಜಕ್ಕೆ ಒಳಿತಿಗಾಗಿ ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ನೀವು ನಿಮ್ಮ ಬದುಕಿ ತೋರಿಸಿದವರು. ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದೀರಿ. ನಿಮಗೆ ಎಲ್ಲರ ಪರವಾಗಿ, ವೈಯಕ್ತಿಕವಾಗಿ ನನ್ನ ಕಡೆಯಿಂದಲೂ ನಿಮಗೆ ಅನಂತ ಕೃತಜ್ಞತೆಗಳು ಸರ್. ಒಳ್ಳೆಯ ಅವಕಾಶ, ಅದು ಉಪಯೋಗಿಸಿದೆ ನಾನು. ನಿಮಗೆ ಸಮಾಧಾನ ಆಯ್ತು, ನನಗೆ ಸಮಾಧಾನ ಆಯ್ತು. ನಿಲ್ಲಿಸುವ. ನಮಸ್ತೆ.